ಜನಮಾಧ್ಯಮ ದಿನಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾಗಿ 22 ವರ್ಷಗಳ ಕಾಲ ಪತ್ರಿಕೆಯನ್ನು ಮುನ್ನಡೆಸಿ ಇದೀಗ ವಿಶ್ರಾಂತ ಜೀವನ ನಡೆಸುತ್ತಿರುವ ಜೈರಾಮ್ ಹೆಗಡೆಯವರಿಗೆ ಈಗ 83 ವರ್ಷ. ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿ ಕಾಲೇಜು ಪ್ರಾಧ್ಯಾಪಕರಾಗಿ ಹಾಸನದ ಜನತಾ ಮಾಧ್ಯಮ ಪತ್ರಿಕೆಯ ಸಹ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ಶಿರಸಿಯಲ್ಲಿ ನೆಲೆ ನಿಂತ ಸಾಹಿತಿ ಪತ್ರಕರ್ತ ಜೈರಾಮ್ ಹೆಗಡೆಯವರದ್ದು ಪತ್ರಿಕಾ ರಂಗದಲ್ಲಿ 42 ವರ್ಷಗಳ ಅವ್ಯಾಹತ ಸೇವೆ. ಪತ್ರಿಕೋದ್ಯಮ, ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಕ್ರೀಡೆ, ಪ್ರವಾಸ, ಸಿನೆಮಾ, ನಾಟಕ, ತಾಳಮದ್ದಲೆ ಹೀಗೆ ವಿವಿಧ ರಂಗಗಳಲ್ಲಿ ಅಪಾರ ಆಸಕ್ತಿ ಹೊಂದುವುದರೊಂದಿಗೆ ಜೀವನ್ಮುಖಿ ವ್ಯಕ್ತಿತ್ವ ಹೊಂದಿರುವ ಜೈರಾಮ್ ಹೆಗಡೆಯವರೊಂದಿಗೆ ಮಾತುಕತೆ ನಡೆಸಿಕೊಡಲಿದ್ದಾರೆ ನಾಗರಿಕ ಪತ್ರಿಕೆಯ ಸಂಪಾದಕರಾಗಿರುವ ಶ್ರೀ ಕೃಷ್ಣಮೂರ್ತಿ ಹೆಬ್ಬಾರ್ರವರು. ಜೈರಾಮ್ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ನಾನು ಇವತ್ತು ನೀವು ನೆನಪಿದ್ದ ನಾನು ನಿಮ್ಮೊಡನೆ ಇದನ್ನು 632 ಪುಟ ಬರೆದ್ರಿ. ಈ ಕತೆ ಮುಂದಿಟ್ಕೊಂಡು ಇವತ್ತು ಶಿರ್ಸಿಯಲ್ಲಿಗೆ ಬಂದು ನಿಮ್ಮ ಖುದ್ದಾಗಿ ಭೇಟಿ ಮಾಡಿ ನಿಮ್ಮ ಕತೆ ಕೇಳೋ ಹೇಳ್ಕೊಂಡು ನಾನು ಬಂದಿದ್ದೆ. ಆಯ್ತಾ? ಈ ನಾನು ನಿಮ್ಮೊಡನೆ ಕೃತಿಯಲ್ಲಿ ನೀವು ಬರೆದ ಎಲ್ಲ ಹಿನ್ನೆಲೆಯಲ್ಲಿ ನಾವು ಒಂದಿಷ್ಟು ಪ್ರಶ್ನೆ ಕೇಳ್ತೇವೆ. ಅಡ್ಡಿಲ್ಲ. ನೀವು ಜನಮಾಧ್ಯಮಕ್ಕೆ ಹೇಗೆ ಬಂದ್ರಿ, ನಿಮ್ಮ ಜೀವನ ಹೆಂಗಾತು, ಹೀಗೆಲ್ಲ ಇರ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಒಂದಿಷ್ಟು ಸುಮ್ಮನೆ ಒಬ್ಬ ತಮ್ಮನಾಗಿ ನಿಮ್ಮ ಅಭಿಮಾನಿ ಗೆಳೆಯನಾಗಿ ನಾ ಪ್ರಶ್ನೆ ಕೇಳ್ತಾ ಹೋಗ್ತೇನೆ. ನೀವು ತಿಳಿದದ್ದನ್ನು ನಂಗೆ ಹೇಳ್ತಾ ಹೋಗ್ತೇನೆ. ಜೈರಾಮ್ ಹೆಗಡೆ ಅಂದರೆ ನನ್ನ ಪ್ರಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಲ್ಲ, ಕರ್ನಾಟಕದ ಕಂಡ ಒಂದು ನಿಷ್ಕಳಂಕವಾದ ನಿರ್ಮಲ ಮನಸ್ಸಿನ, ಮುಗ್ಧ ಮನಸ್ಸಿನ, ಮಗುವಿನಂಥ ಮನಸ್ಸಿನ ಅದ್ಭುತವಾದಂಥ ನನಗೆ ಒಂದು ಭಾಳ ಅಭಿಮಾನ ಅನಿಸೋದ್ರಿಂದ ನಾನು ಇಲ್ಲಿ ಬಂದಿದ್ದೆ ಮತ್ತು ನಿಮ್ಮ ಜೊತೆಗಿದ್ದೆ. ನಾನು ಕೇಳ್ತಾ ಹೋಗ್ತೇನೆ ನಿಮಗೆ ನಿಮ್ಮ ಬಾಲ್ಯದ ನೆನಪು. ನೀವೀಗ 83ರ ಹರೆಯದವರು, ಆದರೆ ನಗು ಮಾಸಿದ್ದಿಲ್ಲ, ಮಾಗ್ತಾ ಹೋಯ್ದ್ರಿ ನೀವು. ಆದ್ದರಿಂದ ನಿಮ್ಮ ಕಥೆಯನ್ನು ಕೇಳೋ ನಾನು ನಿಮ್ಮ ಸನ್ನಿಧಾನದಲ್ಲಿ ಕೂತ್ಕೊಂಡೆಯ ಹೇಳ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ನಿಮ್ಮ ಬಾಲ್ಯದ ನೆನಪು ಸುಮಾರು ಎಲ್ಲಿಂದ ಶುರು ಆಗ್ತದೆ ನಿಮ್ಮದು? ನನ್ನ ಬಾಲ್ಯದ ನನಗೆ ನೆನಪಿರೋದ ಮಟ್ಟಿಗೆ ಒಂದು 10 ವರ್ಷದ ನಂತರದ್ದೇ ಅಷ್ಟೇ ಹೊರತು ಅದಕ್ಕಿಂತ ಮುಂಚೆ ಸ್ವಲ್ಪ ನೆನಪು ಅಷ್ಟೇ ಹೊರತು ಜಾಸ್ತಿ ಇಲ್ಲ. ಒಂದು 6 ವರ್ಷದ ಹೊತ್ತಿಗೆ ನನಗೆ ಶಾಲೆಗೆ ಹಾಕಿದ್ದಾರೆ ಸರಿಯಾಗಿ. ಅಲ್ಲಿ ನಮ್ಮ ಊರು ಬಾನ್ಕುಳಿ ಅಂಥೇಳಿ, ಸಿದ್ದಾಪುರ ತಾಲೂಕು. ಅಲ್ಲಿ ಬೇಡ್ಕಣಿ ಅಂತ ಒಂದು ಊರಿದೆ. ಅಲ್ಲಿ ಶಾಲೆಗೆ ಹೋಗಬೇಕು ನಾವು. 1.5-2 ಮೈಲ್ ಆಗ್ತದೆ. ಗದ್ದೆಯಲ್ಲಿ, ತೋಟದಲ್ಲಿ, ಗುಡ್ಡದಲ್ಲಿ ಎಲ್ಲ ಹೋಗಬೇಕು. ಹಾಗಾಗಿ ನಾವು ಸಣ್ಣಗಿದ್ದಾಗಲೇ ನಾವು ಶಾಲೆಗೆ ಹೋಗಲಿಕ್ಕೆ ನನಗೆ ಯಾಕೆ ಸಾಧ್ಯವಾಯಿತು ಅಂದರೆ ನಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗ್ತಾಯಿದ್ರು. ನಮ್ಮ ಅಣ್ಣನ ದಿಕ್ಕಳು, ಅಕ್ಕನ ದಿಕ್ಕಳು ಎಲ್ಲ ಇದ್ದರು. ಹಾಗಾಗಿ ನನ್ನ ಶಾಲೆ ಸರಿಯಾಗಿ ಶುರುವಾಗಿದೆ 6ನೇ ವರ್ಷಕ್ಕೆ. ಆದರೆ ಏನಾಗೋಯ್ತು ಅಂತಂದರೆ ನಮ್ಮ ಹಿರಿಯರ ಅಣ್ಣಂದಿರು ಇವರೆಲ್ಲ ಶಾಲೆ ಬಿಟ್ಟರು. 4ನೇ ಕಲಿತು ಬಿಟ್ಬಿಟ್ರು. ಅಂದರೆ ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಮನೆಯೊಳಗೆ ಆಳುಕಾಳುಗಳಿಂದ ಕೆಲಸ ಮಾಡಿಸೋಷ್ಟು ದೊಡ್ಡ ಕುಟುಂಬ ಅಲ್ಲ. ಮನೇಲಿ ಕೆಲಸ ಮಾಡಬೇಕು, ಕುಟುಂಬಕ್ಕೆ ನೆರವಾಗಬೇಕು ಅಂಥೇಳಿ ನಮ್ಮ ಹಿರಿಯರು ಅಣ್ಣಂದಿರೆಲ್ಲ ಅವರು 4ನೇ ಕಲಿತು ಬಿಟ್ಟರು. ಹಾಗೆ ನನಗೂ ಅದೇ ನಮೂನೆ ಆಯಿತು. ನನಗೂ ಕೂಡ ನಮ್ಮ ಮನೇಲಿ ದನಗಾವಲು ಇಲ್ಲಾಗಿತ್ತು. ನಾನು ಆವಾಗ 10 ವರ್ಷದವ. ನನ್ನನ್ನು ದನಗಾವಲಿಗೆ ನನ್ನನ್ನು ಬಿಟ್ಟರು. ಆವಾಗ ನನಗೇನೂ ತಿಳುವಳಿಕೆ ಇಲ್ಲ, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಇದು ನನಗೆ ಗೊತ್ತಿಲ್ಲ. ನನಗೆ ದನಗಾವಲು ಭಾಳ ಖುಷಿಯಾದ ಕೆಲಸ ಆಗಿತ್ತು. ಯಾಕಂದರೆ ನನಗೆ ಸ್ವತಂತ್ರವಾಗಿ ಇರಲಿಕ್ಕೆ ಅನುಕೂಲ ಆಗ್ತಿತ್ತು. ಅಷ್ಟು ಸ್ವಾತಂತ್ರ್ಯ ಮತ್ತೆಲ್ಲೂ ಸಿಗೋದೇ ಇಲ್ಲ. ಮನೆಯೊಳಗೆ ದನಕರುಗಳ ಸಂಗಡ ಹೋಗೋದು. ಬರೀ ಎಷ್ಟು ದನ ಇದ್ದಿತ್ತು? ಒಂದು ದನಗಳು, ಒಂದು ಆಕಳುಗಳು ಕಡಿಮೆ, ಒಂದು 2-3. ಎಮ್ಮೆಗಳು ಜಾಸ್ತಿ, ಎಮ್ಮೆ 3-4. ನಮ್ಮ ತಂದೆಯವರು ಸಣ್ಣ ಎಮ್ಮೆ ವ್ಯಾಪಾರಿನೂ ಆಗಿದ್ದರು. ಅಂದರೆ ಅಲ್ಲಿ ಬ್ಯಾಡಗಿಂದ ಎಮ್ಮೆ ತಂದು ಬೇರೆ ಉಳಿದವ್ರಿಗೆ ಕೊಡ್ತಿದ್ರು.
ಹಂಗಾಗಿ ಮನೇಲಿ 4-5 ಎಮ್ಮೆ ಇದ್ದೇ ಇರ್ತಿದ್ವು. ಹಾಲು ವ್ಯಾಪಾರ ಮಾಡ್ತಿದ್ರು ಮತ್ತೆ ಇಲ್ಲ? ಹಾಲು ವ್ಯಾಪಾರ ಇಲ್ಲ, ಎಮ್ಮೆ ವ್ಯಾಪಾರ. ಅಂದರೆ ಅದು ಮಂತಂದಲ್ಲೇ ಮೊದಲಿಂದ ಬಂದಿದ್ದಾಗಿತ್ತು. ಪರಮಣ್ಣ ಅಂತಾಳೆ, ಪರಮಣ್ಣ ಹತ್ರ ಹೋದ್ರೆ ಒಂದು ಎಮ್ಮೆ ಇದ್ದೋಳೆ ಎಲ್ಲರಿಗೂ ಗೊತ್ತಾಗ್ತಿತ್ತು. ಹಾಗಾಗಿ ನಾನು ಎಮ್ಮೆ ಉಸ್ತುವಾರಿ ನೋಡಲಿಕ್ಕೆ ಎಮ್ಮೆ ಮತ್ತು ಒಂದು 2-3 ದನಕರುಗಳು, ಒಂದು 2-3 ದನಗಳು ಹಿಂಗೆ ಮಾಡ್ಕೊಂಡು ನಾನು ಸ್ವಲ್ಪ ಪಕ್ಕದ ಬಾನ್ಕುಳಿ ಅಂತ ಮಠ ಇದೆ, ಅಲ್ಲಿ ಗದ್ದೆ ಇದೆ, ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿಂದ ಹಕ್ಕಲು ಅಂತ ತ್ಯಾರ್ಸೆ ಇದೆ, ಅಲ್ಲೇ ಹೋಗ್ತಿದ್ವಿ. ಬೆಟ್ಟ ಇದೆ, ಎಲ್ಲ ಹಕ್ಕಲು, ಬೆಟ್ಟ, ಕೆರೆ ಒಂದು ಬಾನ್ಕುಳಿ ಕೆರೆ ಅಂತ ಭಾಳ ಪ್ರಸಿದ್ಧಿ ಇದೆ. ಆ ಕೆರೆ ಒಳಗೂ ಕೂಡ ನಾವು ಪ್ರತಿ ದಿವಸ ಹೋಗೋವರೆ ಅಲ್ಲಿ ಸ್ನಾನ ಮಾಡೋದು, ಎಮ್ಮೆಗಳನ್ನು ಮೀಸೋದು, ಇಂಥದ್ದು ಭಾಳ ಖುಷಿಯಿಂದ ಒಂದು ಆ ಕೆಲಸ ಶುರು ಮಾಡಿದೆ. ಶಾಲೆಗೆ ಹೋಗಿ ಬಿಟ್ಟ ಮೇಲೆ ಇದು ಖುಷಿಯಿಂದ ಮಾಡ್ತಿದ್ದೆ, ಭಾಳ ಖುಷಿಯಿಂದ ಮಾಡ್ತಿದ್ದೆ. ಶಾಲೆಗೆ ಹೋದಕ್ಕಿಂತ ಇನ್ನೂ ಇದು ನನಗೆ ಭಾಳ ಖುಷಿ ಇದೆ. ಇದು ಒಂದು ಅದರಲ್ಲಿ ಒಂದು ಘಟನೆ ಬರೀತೀರಿ ನೀವು? ಹೌದು. ಅದು ಯಾರೋ ಒಬ್ಬ ಮನುಷ್ಯ ನಿಮಗೆ ಹೀಗೆ ನಾವು ನಮ್ಮ ಬೆಣದಲ್ಲಿ ದನ ಮೇಯಿಸ್ತಾ ಇರಬೇಕಾದ್ರೆ ಅಥವಾ ಎಮ್ಮೆ ಮೇಯಿಸ್ತಾ ಇರ್ಬೇಕಾದ್ರೆ ಒಬ್ಬರು ನಮ್ಮ ನೆಂಟರೇ ಆಗಬೇಕು, ಅವರು ಕೊಳಗಿ ಮಾವಲ ಭಟ್ರು ಅಂತೇಳಿ. ಅವರು ಬಂದು ನನ್ನ ನೋಡಿ, ಏನ ಈ ವಯಸ್ಸಿನಲ್ಲಿ ದನ ಕಾಯ್ತೀನ, ನಿನಗೆ ಗೊತ್ತಾಗ್ತಿಲ್ಲ ಶಾಲೆ ಹೋಗೋವಳಿ ಹೇಳ್ಕತ್ತ ಅಂದರು. ನಾನು ಬರೀ ನಿಗಾಡಿದೆ, ಆದರೆ ನನ್ನ ತಲೆ ಒಳಗೆ ಹೋಗ್ಕೊಬಿಡ್ತು. ಈಗ ಶಾಲೆಗೆ ಹೋಗೋ ವಯಸ್ಸು ನಿಂದು ಹೇಳಿದ್ರು ಅವರು. ಅದು ನನಗೆ ತಾಕ್ತು. ಆವಾಗ ನನ್ನ ವಯಸ್ಸು 13-14 ಬಂದುಬಿಟ್ಟಿದೆ. 3 ವರ್ಷ ದನಕಾಯ ಒಂದು ಕೋರ್ಸು ಮಾಡಿದೆ. ಆವಾಗ 13-14 ವರ್ಷ ಬಂದುಬಿಡ್ತು. 4ನೇತೆ ಅಲ್ಲಿಗೆ ಬಿಟ್ಟು ಹೋಗಿತ್ತು. ಕಡೆಗೆ ಅದು ಮನಸ್ಸಿನೊಳಗೆ ಉಳಿತು ಅಷ್ಟೇ. ಆದರೆ ಅದು ಒಂದೇ ಕಾರಣ ಅಲ್ಲ. ಮತ್ತೊಂದು ಸಲ ಶಾಲೆಗೆ ಹೋಗಲಿಕ್ಕೆ ನಾನು ನನ್ನ ಕಿರಿ ಒಬ್ಬ ತಮ್ಮ ಮತ್ತು ತಂಗಿ ಇವರು ಬೆಳೆದರು. ಅವ್ರಿಗೆ ಶಾಲೆಗೆ ಹೋಗಬೇಕಾಗಿತ್ತು. ದೂರ ಆದ್ದರಿಂದ 1.5-2 ಮೈಲ್ ಆದ್ದರಿಂದ ಅವ್ರಿಗೆ ಸಣ್ಣ ಮಕ್ಕಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು. ಯಾರು ಕಳಿಸ್ಕೊಡ್ಬೇಕಾಗಿತ್ತು. ಅವಾಗ ನಮ್ಮ ತಂದೆ ಪರಮಣ್ಣನವರು, ನೀ ಆ ಕೆಲಸ ಮಾಡು, ನೀನು ಕಡೆಗೆ ಬಂದು ದನ ಬಿಡೋಲು ಬತ್ತು, ನೀನು ಅವ್ರು ಕಳಿಸ್ಕೊಡೋ ಅಂಥೇಳಿ ಹೇಳಿದ್ರು. ಅಡ್ಡಿಲ್ಲ, ಅವರು ನಾವು ಕುಟುಂಬದಲ್ಲಿ ಇದ್ಮೇಲೆ ನಾವು ಮಾಡಬೇಕಲ್ಲ ಅಂಥೇಳಿ ನಾನು ಒಪ್ಪಿದೆ. ಆದರೆ ಅದು ಏನಾಗೋತ್ತು ಅಂತಂದರೆ, ಅಲ್ಲಿ ಒಬ್ಬರು ಮಾಸ್ತರು ಅಪ್ಪಿನ ಬೈಲು ಅಂಥೇಳಿ, ಅಪ್ಪಿನ ಬೈಲು ಅಂತ ಊರವರು, ಅವರು ಇನ್ಷಿಯಲ್ ಏನೋ ಇದೆ, ಅವರು ನಮ್ಮ ತಂದೆಯವರಿಗೆ ಒಂದು 7-8 ದಿವಸ ಆದಮೇಲೆ ಹೇಳಿ ಕಳಿಸಿದ್ರು, ನೀವು ಆ ಹುಡುಗನ ದಿವಸ ಕಳಿಸ್ತಿರಲ್ರಿ, ನಮ್ಮ ಶಾಲೆ ಹೆಸರು ಹಚ್ಚಿರಿ, ಸುಮ್ಮನೆ ಅವರು ಬಂದು ಕಳಿಸ್ಕೊಟ್ಟು ಹೋಗ್ತಾ ಇರ್ತಾನೆ ಅಂತ ಹೇಳಿದ್ರು. ಆವಾಗ ಅವರು ನಮ್ಮ ತಂದೆಯವರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆವಾಗೆಲ್ಲ 5-10 ರೂಪಾಯಿ ಒಳಗೆ ಒಂದು ಫೀಸ್ ಇರ್ತಿತ್ತು ಅಷ್ಟೇ. ಅದು ಸರ್ಕಾರಿ ಶಾಲೆ, ಕನ್ನಡ ಶಾಲೆ, ಬೇಡ್ಕಣಿ ಶಾಲೆ ಅಂತೇಳಿ. ಆವಾಗ ಅವರು ನಮ್ಮ ತಂದೆಯವರು ಅಡ್ಡಿ ಇಲ್ಲ ಸೇರ್ಸೋಣಂತೆ ಅಂತೇಳಿ. ಆವಾಗ ಏನಂದರೆ 4ನೇ ಒಳಗೆ ನಾನು ಮೊದಲು ಪಾಸಾಗದೆ ಬಿಟ್ಟಿದ್ದೆ, 4ನೇ ಪಾಸಾಗದೆ ಬಿಟ್ಟಿದ್ದೆ. ಆವಾಗ ನಮ್ಮ ತಂದೆಯವರು ಒಂದು ಬುದ್ಧಿವಂತಿಕೆ ಮಾತನ್ನು ಹೇಳಿದರು, ಇದನ್ನು 5ನೇ ಹಾಕಿ ಅವನಿಗೆ 4ನೇ ಪಾಸಾಗಿದ್ದಾನೆ ಅಂತೇಳಿ ಮಾಡಿ ಅಂತಂದು. ಆದರೆ ಆ ಮಾಸ್ತರು ಅದಕ್ಕೆ ಕಬೂಲಾಗಲಿಲ್ಲ. ಅದು ಹಂಗೆ ಮಾಡ್ಲಿಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ, ಅವನು 4ನೇತಿಗೆ ಹಾಕ್ತೇನೆ ಅಂತ ಹೇಳಿ. ಹಾಗಾಗಿ ನನಗೊಂದು ವರ್ಷ ಅಲ್ಲಿ ಹೋಯ್ತು. 4ನೇತಿಗೆ ಹಾಕಿದರು. ನಮ್ಮ ತಮ್ಮ ಗುರುಪಾದ ಅಂತ ಮತ್ತು ಶಾರದೆ ತಂಗಿ ಅವ್ರನ್ನೆಲ್ಲ 1ನೇತಿಗೆ ಹಾಕಿ ನನ್ನನ್ನು 4ನೇತಿಗೆ ಹಾಕಿದರು. ಆವಾಗ ನಾನು 14 ವರ್ಷದವ 4ನೇತಿ ಆಗೋಯ್ತು. ಅವಾಗ ಎಷ್ಟು ದೊಡ್ಡ ಆಗಿದ್ರೆ? ಅವಾಗ ಚೆನ್ನಾಗಿ, ಅಂದರೆ ಆಳು ಯಾವಾಗಲೂ ಭಾಳ ಸದೃಢ ನಾನು. ಆದರೆ ಒಳ್ಳೆ ಚಟುವಟಿಕೆಯಿಂದ ಇದ್ದವ, ಶಾಲೆ ಒಂಥರ ಹಿರಿಯ ವ್ಯಕ್ತಿ ಆದಂಗೆ ಆದ. ಹಾಗೆ ಮಾಸ್ತರ್ಕಿಂತ ದೊಡ್ಡವಾಗಲಿಲ್ಲ, ಮಾಸ್ತರೆಲ್ಲ ಬೇಕಾದಂಗೆ ಅವರೆಲ್ಲ. ಅವಾಗಿನ ಯಾವ್ದಾದ್ರು ಮಾಸ್ತರ್ ನೆನಪಾಗ್ತದೆ? ಚಲೋ ಮಾಸ್ತರ್ ನಿಮಗೆ ಪ್ರೀತಿ ಮಾಡ್ಕೊಂಡವರು? ಭಾಳ ಪ್ರೀತಿ ಮಾಡಿದವರು ಅಂದರೆ ಅಪ್ಪಿನ ಬೇಲ್ ಮಾಸ್ತರು ಕೂಡ ಅವ್ನಿಗೆ ಶಾಲೆ ಹಾಕಿದ್ರು ಅವರು. ಆದ್ದರಿಂದ ಅವ್ರಿಗೂ ನನ್ನ ಮೇಲೆ ಅಭಿಮಾನ ಇತ್ತು, ಮಮಕಾರ. ಅದಕ್ಕಿಂತ ನಂತರ ಕಡೆಗೆ ಒಬ್ಬರು ಉದ್ದಂಡ ಸಣ್ಣಪ್ಪ ನಾಯಕ ಅಂತೇಳಿ ಅಂಕೋಲೆ ಹತ್ತಿರದವರು, ಉದ್ದಂಡ ನಾಯಕ ಮಾಸ್ತರು. ಅಲ್ಲೊಂದು ಊರು, ಆ ಊರಿನ ಹೆಸರು ನನಗೆ ನೆನಪಾಗ್ತಾಯಿಲ್ಲ. ಅವರು ಅಂಕೋಲದವರು.
ಅಲ್ಲ ಈಗ ಅದಾದ 4ನೇತಿ ಆಯ್ತು, ಮುಲ್ಕಿ ಎಷ್ಟು ಮುಗೀತು ಸುಮಾರು? ಅದೇ ಆ ಮುಲ್ಕಿ ಹೊತ್ತಿಗೆ ಬರಬೇಕಾದ್ರೆ ನನಗೆ ಮತ್ತೊಂದು ಕಾರಣ ಮಧ್ಯ ಅವನೇನು ನಮ್ಮ ತಂದೆಯವರು ಏನು ಮಾಡಿದ್ದಂದರೆ ಒಂದು 4ನೇತಿ ಹಾಕಿ ಕಡೆಗೆ 5ನೇತಿಗೆ ಅವನು ಹಿಂತಿರ್ಸಿಬಿಟ್ರಾಯ್ತು. ಅದು ಕಡೆ ಅಷ್ಟೊತ್ತು ರೂಢಿ ಆಗ್ತದಲ್ಲ ಅವ್ರಿಗೆ, ಹುಡುಗರಿಗೆ ರೂಢಿ ಆಗ್ತದೆ ಶಾಲೆಗೆ ಹೋಗಿ. ಅವ್ರು ಹೋಗ್ತಾರೆ ಅವರಷ್ಟಕ್ಕೆ ಅವ್ರು ಹೋಗುವವರಿಗೆ, ಹೌದು ಅವರು ಅವರಷ್ಟಕ್ಕೆ ಅವ್ರು ಬರೋವರಿಗೆ ಶಾಲೆಗೆ ಹಾಕ್ತೇನೆ, ಆಮೇಲೆ ನಮ್ಮ ಮನೆಯೊಳಗೆ ಕೆಲಸ ಇದೆ ಅಂತ ಹೇಳಿದ್ರು. ಹಾಗೆ 1 ವರ್ಷ ಆದಮೇಲೆ 4ನೇತಿ ಪಾಸ್ ಆಯಿತು. ನಾನು ಒಳ್ಳೆ ಮಾರ್ಕ್ಸ್ ತಗೊಂಡೆ. ನನಗೆ ವಯಸ್ಸು ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗಲಿಲ್ಲ. ಶಾಲೆ ಬಿಡಿಸ್ಬೇಕು. 4ನೇತಿ ಕಲಿತು 3 ವರ್ಷ ನೀವು ಎಮ್ಮೆ ಕಾಯ್ದದಿಂದ ಅಕ್ಷರ ಎಲ್ಲ ಮರ್ತೋಗ್ಲಿಲ್ವಾ? ಅದೇ ಅದು ಒಂದು ಸಮಸ್ಯೆ ಇತ್ತು. ಅದನ್ನು ನಾನು ನಮ್ಮ ಅಣ್ಣನ ಹೆಂಡತಿ ಸರೋಜ ಅಂತೇಳಿ ಅವ್ರ ಹತ್ರ ಹೇಳಿದೆ. ಮುಗ್ಗೆಲ್ಲ ಮರ್ತೋಯ್ದು, ಹ್ಯಾಂಗೆ ಹೋಗ್ಬೋದು, ಎಂಥದ್ದು ನೆನಪಿಲ್ಲ. ನೀ ಹೆದರೋದ ಅದೆಲ್ಲ ರೂಢಿ ಆಗ್ತು ನಿನಗೆ. ನೀನು ಹಾಗೆ ಅವ್ರನ್ನ ಕಳಿಸ್ಕೊಡಲ್ಲಿ ಓದ್ತಾ ಪುಸ್ತಕನೂ ಓದ್ತಾವು, ನಿಂಗೆಲ್ಲ ಬತ್ತು. ಹೆದರೋಡ ಧೈರ್ಯ ಕೊಟ್ಟರು ನನ್ನ ಅತ್ತಿಗೆ ನೆನೆಸ್ಕೋಬೇಕು ನಿಜವಾಗಿ. 5ನೇತಿ ಆದಮೇಲೆ ಮತ್ತೆ ಅದೇ ಪ್ರಸಂಗ ಬಂತು. ಶಾಲೆ ಬಿಡಿಸ್ತಾನೆ ಅಂತ ನನ್ನ ತಂದೆಯವರು ಮಾಸ್ತರಿಗೆ ಹೇಳಿದರು. ಅವಾಗ ನಿಮ್ಮ ಪ್ರತಿಕ್ರಿಯೆ? ಆವಾಗ ಉದ್ದಂಡ ಸಣ್ಣಪ್ಪ ನಾಯಕ ಅಂತ ಹೇಳಿದ್ನಲ್ಲ, ಆ ಮಾಸ್ತರ್ ಬಂದಿದ್ರು. ಅವ್ರು ಏನು ಹೇಳಿದ್ರು, ಜಯರಾಮ್ನಿಗೆ ಶಾಲೆ ಬಿಡಿಸ್ಬೇಡಿ, ಮುಲ್ಕಿ ಆಗಲಿ, ತುಂಬ ಚೆನ್ನಾಗಿ ಕಲಿತಾನೆ, ಅವನು ಯಾಕೆ ಶಾಲೆ ಬಿಡಿಸ್ತೀರ? ಈಗ ಅವರು ಮಕ್ಕಳದ್ದು ಬರ್ತಾರೆ, ಅವನ ಸಂಗಡ ಇವನು ಬರಲಿ, ಏನು 2-3 ವರ್ಷದೊಳಗೆ ಏನಾಗೋದಿಲ್ಲ. ನಮ್ಮ ಶಾಲೆಗೂ ಈ ಥರ ಹುಡುಗರು ಬೇಕು, ಎಲ್ಲ ಚಟುವಟಿಕೆ ಒಳಗೆ ಇದ್ದಾನೆ, ಅವನು ಈಗ ಬಿಡಿಸ್ಬಾರ್ದು ಅಂಥೇಳಿ ನಮ್ಮ ತಂದೆಯವರಿಗೆ ಹೇಳಿದ್ರಿಂದ ನಾನು 5ನೇತಿಂದ ಮುಂದುವರೆದೆ. 7ನೇತಿ ಒಳಗೆ ನನಗೆ ತಾಲೂಕಿಗೆ ಮೊದಲನೇ ಪ್ರೈಸ್ ಬಂತು. ಅವ ಮುಲ್ಕಿ ಪರೀಕ್ಷೆ ಅಂತ. ಅವಾಗೆಲ್ಲ ಒಂದೊಂದು ಸಬ್ಜೆಕ್ಟಿಗೆ 10 ರೂಪಾಯಿ ಬಹುಮಾನ ಇಟ್ಟಿದ್ರು. ನನಗೆ 60 ರೂಪಾಯಿ ಬಂತು, 6 ಸಬ್ಜೆಕ್ಟ್ ಒಳಗೆ ಫಸ್ಟು. ಆವಾಗ ಕಾಲದಲ್ಲಿ ನಾನು ಸ್ವಲ್ಪ ದೊಡ್ಡವನು ಹೌದು. ಹಂಗೆ ಮುಂದೆ ಕಲಿಯೋದ್ರೊಳಗೆ ಅವರು ಹೇಳಿದರು, ಸಣ್ಣಪ್ಪನ ಕಲಿಯೋದ್ರೊಳಗೆ ಅವನು ಹುಷಾರಿದ್ದಾನೆ, ಅವನನ್ನು ಬಿಡಿಸ್ಬೇಡ ಅಂತ. ಕಡೆಗೆ ಅವ್ರಿಗೆ ಹೇಳಿದರು ನಮ್ಮ ತಂದೆಯವರು. ನಾನು ಹೇಳಲಿಲ್ಲ, ನೀವು ಅವನು 7ನೇತಿವರೆಗಾದರೂ ಇಡಿ ಅಂಥೇಳಿ. 7ನೇತಿಯವ್ರು ಹೇಳಿದೆ, ಆದರೆ ಹಾಗಲ್ಲ, ಹೈಸ್ಕೂಲಿಗೆ ಕಳಿಸಿ ಅವನ್ನ ಅಂತ ಮತ್ತೆ ಒತ್ತಾಯ ಮಾಡಿದ್ರು. ಅವರು ಹೆಂಡತಿ ಬೊಮ್ಮಾಬಾಯಿ ಕವರಿ ಅಂತೇಳಿ, ಅವರು ಕೂಡ ಅಲ್ಲೇ ಹಾಕೋರು. ಅವರಿಬ್ಬರೂ ನಮ್ಮ ಮನೆಗೆ ಬರ್ತಿದ್ರು. ಅವಾಗ ಅವರು ನಾಡವರು ಅಂದರೆ ಅನ್ಕೊಳ್ಳೋದು. ಅವರು ತನ್ನ ಮಗನಂಗೆ ಅಂಥೇಳಿ ಅವ್ನು ಶಾಲೆಗೆ ಹಾಕಿದ್ದು ಆಯಿತು, ಹೈಸ್ಕೂಲಿಗೆ ಹಾಕ್ರಿ ಅಂಥೇಳಿ ಮತ್ತು ಒತ್ತಾಯ ಮಾಡಿ ಬೇಡ್ಕಣಿ ಹೈಸ್ಕೂಲ್ ಇಲ್ಲ. ಅವಾಗ ದಿನಕರ್ ದೇಸಾಯಿ ಅವಾಗ ಇನ್ನೂ ಶಾಲೆ ಪ್ರಾರಂಭ. ಸಿದ್ದಾಪುರಕ್ಕೆ ಹೋಗ್ಬೇಕಲ್ಲ, ಸಿದ್ದಾಪುರಕ್ಕೆ ಹೋಗೋದು ಹೇಗೆ ಆಯಿತು, ಸಿದ್ದಾಪುರಕ್ಕೆ ಹೋಗೋದು ಕಷ್ಟ ಆಯಿತು. ಸೈಕಲ್ಲು ಒಂದು ಮಾಡಬೇಕು ಅಂತ ಆಯಿತು. ಒಂದು ಸೈಕಲ್ ನಮ್ಮ ಅಣ್ಣ ಸೈಕಲ್ ಒಳಗೆ ಭಾಳ ಉಮೇದಿಯವರಾಗಿದ್ದ, ಒಂದು ಸೈಕಲ್ಲು ತಂದು ಕೊಟ್ಟರು. ಆದರೆ ಸೈಕಲ್ ಮೇಲೆ ಹೋದಲ್ಲಿ ಟೈಮಿಗೆ ಸರಿಯಾಗಿ ಹೋಗೋದಕ್ಕೆ ಆಗೋದಿಲ್ಲ. 4-5 ಮೈಲ್ ಆಗ್ತದೆ ಸಿದ್ದಾಪುರ. ಒಂದೊಂದು ದಿವಸ ಹೆಚ್ಚು ಕಡಿಮೆ ಹೋಗ್ತಿದ್ದೆವು. ಮತ್ತು ಹೋಗೋದು ಊಟದ್ದು ಇದೆಲ್ಲ ತೊಂದರೆ ಆಗಲಿಕ್ಕೆ ಹಿಡಿತು. ಅವಾಗ ನಮ್ಮ ತಂದೆಯವರು ಏನು ಮಾಡಿದ್ರು ಅಂದರೆ, ಅವರು ಸಂತೆಗೆಲ್ಲ ಹೋಗ್ತಿದ್ರು. ಸಂತೆಗೆ ಹೋದಾಗ ಒಂದು ಖಾನಾವಳಿಗೆ ಊಟ ಮಾಡ್ತಿದ್ರು. ಅಲ್ಲಿ ಆ ಸರಸ್ವತಮ್ಮನ ಖಾನಾವಳಿ ಅಂತೇಳಿ, ಸರಸ್ವತಮ್ಮನ ಖಾನಾವಳಿ ಅಂತ ಪ್ರಸಿದ್ಧಿ ಸಿದ್ದಾಪುರದಲ್ಲಿ. ಅಲ್ಲಿ ಅವರು ಊಟ ಆಸರು ಎಲ್ಲ ಸಿದ್ದಾಪುರಕ್ಕೆ ಹೋದಾಗ ಮಾಡ್ತಿದ್ದರು. ಅಲ್ಲಿ ನನ್ನನ್ನು ಇವರಿಗೆ ಒಂದು ಆಸರು 2 ಊಟ ಹಾಕು, ನಾನು ನಿನಗೆ ನಾನು ಏನೋ ಕೊಡ್ತೀನಿ ನಿನಗೆ ಅಂತ, ಏನಾದರೂ ಕೊಡ್ತೀನಿ ಅಂಥೇಳಿ ಹೇಳಿದ್ರು. ಆ ಸರಸ್ವತಮ್ಮನ ಖಾನಾವಳಿ ಒಳಗೆ ಉಳಿದು ಅಲ್ಲಿ ನಮ್ಮ ಮತ್ತೊಬ್ಬರು ಬೇಡ್ಕಣಿ ಶೆಟ್ಟರು ಅಂಥೇಳಿ, ಹಿಂದೆ ನಮ್ಮ ಪೂರ್ವಜರೆಲ್ಲ ಯಾವಾಗಲೂ ಅವರು ಒಡೆಯರಾಗಿದ್ದರಂತೆ, ಭೂಮಿ ಒಡೆಯರಾಗಿದ್ದರಂತೆ. ಅವರು ಅವ್ರ ಹತ್ರ ಹೋಗಿ, ಈ ನಮ್ಮ ಹುಡುಗನ ನಿಮ್ಮ ಮನೆಯೊಳಗೆ ಇಡ್ತೇನೆ, ನಿಮ್ಮ ಹುಡುಗ ಅಂತ ತಿಳ್ಕೊಂಡು ಅವನನ್ನು ಇಲ್ಲಿ ಖಾನಾವಳಿಗೆ ಕಳಿಸಿ ಶಾಲೆಗೆ ಕಳಿಸಿ ಮಾಡಿಸ್ಬೇಕು ಅಂಥೇಳಿ ನಮ್ಮ ತಂದೆಯವರು ಅಷ್ಟು ಕಷ್ಟಪಟ್ಟೆ ಮಾಡಿದರು. ಅವರು ಎದುರುಗಡೆಗೆ ವಿದ್ಯೆ ಕಲೀಲಿಕ್ಕೆ ಕಂಡ್ರೂ ಆಂತರಿಕವಾಗಿ ಅವ್ರು ಕಲೀಲಿ ಅನ್ನೋದಿತ್ತು ಅವರಿಗೆ. ಅಷ್ಟು ವ್ಯವಸ್ಥೆ ಮಾಡಿದರು. ಮತ್ತು ಮನುಷ್ಯನಿಗೆ ಇನ್ನೇನು ಬೇಕು, ಒಂದು ಊಟ, ಶಾಲೆಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಇಷ್ಟು ಮಾಡಿದರು. ಆವಾಗ ಹೈಯರ್ ಇಡ್ತು, ಓಲ್ಡ್ ಇಡ್ತು, ಹೀಗೆಲ್ಲ ಇತ್ತು. ಅದೆಲ್ಲ ದಾಟಿ ನಾನು SSLC ಬಂದೆ. ಮುಂದೆ ಆ ಒಂದು ಹೀಗೆ ನನ್ನ ಶಿಕ್ಷಣ ಮುಂದುವರಿತು, ಮುಗೀತು. ಈಗ ಅದಾದಮೇಲೆ ಮತ್ತೆ ಅದರಲ್ಲಿ
ಹೇಳುವಂಥ ಏನಾದರೂ ಸಿಹಿ ಕಹಿ ನೆನಪುಗಳು, ಈಗ ಸಿಹಿ ನೆನಪು ಹೇಳಿದ್ರಿ ನೀವು, ಕಹಿ ನೆನಪುಗಳು ಏನಾದರೂ ಇದೆಯಾ? ಮತ್ತೆ ಕಹಿ ನೆನಪುಗಳು ಅಂದರೆ ನಮ್ಮ ತಂದೆಯವರಿಗೆ ಅಷ್ಟೊಂದು ದೊಡ್ಡ ಜಮೀನ್ದಾರ ಅಲ್ಲದೆ ಇರೋದ್ರಿಂದ ಸಂಸಾರಕ್ಕೆ ದುಡ್ಡು ಸಾಕಾಗೋದಿಲ್ಲ ಇತ್ತು, ಸಾಲ ಮಾಡ್ತಿದ್ವಿ. ಎಷ್ಟು ಜನ? ನಾವು ನಾವು 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣುಮಕ್ಕಳು, 8 ಜನ ಮತ್ತು ತಂದೆ ತಾಯಿಗಳು, ಒಟ್ಟು 10 ಜನ ನಮ್ಮ ಕುಟುಂಬ. ಜಮೀನು ಆವಾಗಿನ ಕಾಲದಲ್ಲಿ ಒಂದು 4 ಎಕರೆ ಇದ್ದು, ಅದರಲ್ಲಿ 1-2 ಎಕರೆ ಹಾಳಿತ್ತು. ಹೀಗಾಗಿ ಅವರಿಗೆ ಆವಾಗೆಲ್ಲ 50 ರೂಪಾಯಿ 60 ರೂಪಾಯಿ ಕ್ವಿಂಟಾಲ್ ಅಡಿಕೆ. ಈ ಮತ್ತೆ 8 ಜನರಲ್ಲೂ ಅಷ್ಟು ಸುಮಾರು ಜನ ಓದಬೇಕಲ್ಲ. ಅದರಲ್ಲಿ ಕೆಲವು ಜನ 4 ಗಂಟೆವರೆಗೇನೆ, ನನಗಿಂತ ಮುಂದೆ ಹೋದವರೇ ಇಲ್ಲ. ಅದರಿಂದ ಯಾವಾಗಲೂ ತೊಂದರೆ ಇರ್ತಿತ್ತು, ಸ್ವಲ್ಪ ದುಡ್ಡಿಂದ ಓದಿದ್ದು. ಕಡೆಗೆ ಈಗ SSLC ಆದಮೇಲೆ ಮುಂದೆ ಏನು ಮಾಡಿದ್ರಿ? ಕಡೆಗೆ ಅಲ್ಲ, ಅದ್ರ ನಡುವೆ ನಾ ಹೇಳ್ದೆಲ್ಲ ಒಂದು ಕಹಿ ಅಂದರೆ ಈ ದುಡ್ಡಿಂದ ಅಲ್ಲಿ ಇಂಥ ಸುಣ್ಣ ಖರ್ಚಿಗೆ ಬೇಕಾದರೆ ನಾವು ಸ್ವಲ್ಪ ತೊಂದರೆ ಆಗ್ತಿತ್ತು. ಆದರೆ ನನಗೆ ಫ್ರೆಂಡ್ಸ್ ಭಾಳ ಒಳ್ಳೊಳ್ಳೆ ಜನ ಇದ್ದರು. ನನಗೆ ಚಹಾ ಕುಡಿಯೋದು, ಆಸರೆ ಕುಡಿಯೋದು ತೊಂದರೆನೇ ಇಲ್ಲ, ಎಲ್ಲ ಕರ್ಕೊಂಡೋಗಿ ಕುಡಿಸ್ಬಿಡ್ತಿದ್ರು, ಇದಾಗ್ತಿತ್ತು. ಹಾಗಾಗಿ ನನಗೇನು ಅಷ್ಟು ಅವಶ್ಯಕತೆ ಇಲ್ಲದೆ ಇದ್ರು. ನೀವು ಅಲ್ಲಿ ಇದರಲ್ಲಿ ಇರುವಾಗ ನಿಮಗೆ ಈಗ ಬೇರೆ ಬೇರೆ ಈಗ ನಿಮಗೆ ಹಿಂದೂಸ್ತಾನಿ ತಬಲಾ ಎಲ್ಲ ಬಂದಿದ್ದಲ್ಲ, ಹಾಗೆ ಅಲ್ಲಿ ಏನಾದರೂ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಿದ್ದಾರೆ ನೀವು? ನಿಜವಾಗಿ ನಾನು ಹೈಸ್ಕೂಲಿಗೆ ಹೋದ ಮೇಲೇ ಮುಂದೆ ಏನು ಮಾಡಬೇಕು ಅನ್ನುವ ಒಂದು ಕುತೂಹಲ ನನಗೆ ಹುಟ್ಟಿತು, ಏನಾದರೂ ಒಂದು ಮಾಡಬೇಕು ಅಂತ. ಯಾಕಂದರೆ ಅಲ್ಲಿ ನನಗೆ ಮುಖ್ಯವಾಗಿ ಅಲ್ಲಿಯ ಗುರುಗಳು, ಮಾಸ್ತರ್ಗಳು ಮತ್ತು ಫ್ರೆಂಡ್ಸು ಇವರೆಲ್ಲ ಏನಾದರೂ ಮಾಡಬೇಕು ನಾನು ಅನ್ನೋದ್ರ ಬಗ್ಗೆ ಅವರು ಪ್ರೋತ್ಸಾಹದಾಯಕ ಆದರು. ಅಂದರೆ ಅವರ ಒಂದು ನನಗೆ ಸಪೋರ್ಟ್ ಏನಿತ್ತು ಅದು ನನಗೆ ಭಾಳ ಮುಂದೆ ಅವಕಾಶ ಮಾಡಿಕೊಡ್ತು, ಏನಾದರೂ ಒಂದು ಮಾಡಬೇಕು ಅಂತೇಳಿ. ಅಲ್ಲಿ ಅವಾಗ ಯಾವುದ್ರಲ್ಲಿ ಭಾಗವಹಿಸ್ತಿದ್ರಿ? ಅವಾಗ ನಾನು ನನ್ನ ಮಾನಿಟರ್ ಅಂತ ಹೇಳಿ ಅವಾಗೆಲ್ಲ ಇರ್ತಿತ್ತು, ಮಾನಿಟರ್ ಮಾಡಿಬಿಡ್ತೀನಿ, ಕ್ಲಾಸಿನ ಮಂತ್ರಿ. ಅವಾಗ ನಾನು ಯಾವ ಕ್ಲಾಸಿಗೆ ಹೋದ್ರೂ ನಾನು ಮಾನಿಟರ್. ಆತನ ಎತ್ತರಕ್ಕಿದ್ದೆ, ಸ್ವಲ್ಪ ತೆಳ್ಳಗಿದ್ದೆ, ಆದರೆ ಒಂದು ಎಲ್ಲರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋವ ಅಂತೇಳಿ. ಅಧಿಕಾರ ಸ್ಥಾಪನವಲ್ಲ ಅಂತೇಳಿ ಅದಕ್ಕೆ ಆ ಮಾಸ್ತರ್ದು ಏನು ಮಾಡ್ತೀನಿ ಅಂದರೆ, ಇವನಿಗೆ ಜೈರಾಮ್ ಅಂತ ಅವಾಗ ಹೇಳ್ತಿದ್ರು ನನಗೆ, ಎಲ್ಲೋದ್ರೂ ಜಯ, ಹೌದು ನೀವು ಮಾನಿಟರ್ ಅಂತ. ಹಿಂಗೆ ಮಾನಿಟರ್ ಆದ್ದರಿಂದ ನಾನೇನಾಯ್ತು ಅಂದರು, ಉಳಿದವ್ರದ್ದೆಲ್ಲ ಸಂಘ ಜಾಸ್ತಿ ಆಯಿತು, ಅಂದರೆ ಎಲ್ಲರನ್ನೂ ಗುರ್ತಾಯಿತು, ಎಲ್ಲರನ್ನೂ ಸಂಘವನ್ನು ಬೆಳಿಬೇಕಲ್ಲ. ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ನನಗೆ ದೋಸ್ತರಾದರು. ಆವಾಗ ನಾವು ನಾಟಕ ಕೂಡ ಭಾಗವಹಿಸಿದೆ. ನಾಟಕ ನಾನೇ ಮಾಡ್ಸವ ಮತ್ತು ಅವನ್ನೆಲ್ಲ ಆಯ್ಕೆ ಮಾಡ್ಕೊಳ್ಳವ, ಇಂಥದ್ದೆಲ್ಲ ಮಾಡಲಿಕ್ಕೆ. ಹೈಸ್ಕೂಲಾಗಿ ಈ ನಾಟಕದೊಂದು ಹುಚ್ಚು ಹಿಡಿಲಿಕ್ಕೆ ಕಾರಣ ಅಂತ ಮತ್ತೊಂದು ಕಾರಣ ಅಂತಂದರೆ, ನಮ್ಮ ಮಗೆಗಾರು ಅಂತ ನಮ್ಮ ಬಾನ್ಕೊಳೆ ಹತ್ತಿರ ಇದೆ, ಅಲ್ಲಿ ನಾಟಕ ಕಂಪನಿ ಇತ್ತು. ಅಲ್ಲಿ ನಮ್ಮ ಅಣ್ಣ ದೊಡ್ಡ ನಟ. ಹೌದು, ನಾನು ಅವನ ಹೆಸರು ಅನಂತ ಹೆಗಡೆ ಅಂತ, ಅವನು ದೊಡ್ಡ ಮುಖ್ಯ ನಟ ಅಲ್ಲಿ. ಆವಾಗ ನಾನು ನನ್ನನ್ನು ಪ್ರಾಂಪ್ಟ್ ಮಾಡುವ ಅಂತ ತೊಗೊಳ್ತಿದ್ರು ಹಿಂದುಗಡೆ. ಹೌದು, ನಾನು ಯಾವ ರಿಹರ್ಸಲ್ ಟ್ರಯಲ್ ಇದೆಯೋ, ಟ್ರಯಲ್ ಅಂತ ನಾವು ಹೇಳ್ತಿದ್ವಿ ಅವಾಗ, ರಿಹರ್ಸಲ್. ಅದಕ್ಕೆ ನಾನು ಹಿಂದುಗಡೆ ಕೂತ್ಕೊಂಡು ಓದೇಳೋದು, ಇದು ಪರದೆ ಹಿಂದುಗಡೆ ನಿಂತ್ಕೊಂಡು ಸ್ವಲ್ಪ ಓದೆ, ಅವ್ರಿಗೆ ಮರೆತಾಗ ಓದಿ ಹೇಳೋದು, ಇದು ಪ್ರಾಂಪ್ಟ್ ಮಾಡುವ. ಒಳ್ಳೆ ಪ್ರಾಂಪ್ಟರಾಳೆ ಹೆಸರಾಗಿದ್ದೀನಿ ಅಲ್ಲಿ. ನನ್ನ ಹೈಸ್ಕೂಲ್ ಅವಧಿ 4 ವರ್ಷನೂ ಅಲ್ಲಿ ಪ್ರಾಂಪ್ಟರಾಗಿ ನಾನು ತುಂಬ ಅವ್ರಿಗೆ ಬೇಕಾದವ. ಅದು ನಾನು ನಾಟಕ ಮಾಡಬೇಕು ಹೇಳೋದಕ್ಕೆ ಅದಕ್ಕೆ ಕಾರಣ ಆಯಿತು. ನಾನು ನಾಟಕ ಮಾಡಿಸ್ಬೇಕು, ಬರೀ ಪ್ರಾಂಪ್ಟ್ ಮಾಡೋದ್ರಿಂದ ನನ್ನ ಆಸೆ ಪೂರೈಕೆ ಆಗೋದು. ಅದರಿಂದ ನಾನು ನಾಟಕ ಮಾಡೋದು, ನಾನು ಪಾಠ ಹಾಕಿ ಹಲವಾರು ಏಕಾಂಕ ನಾಟಕಗಳನ್ನೆಲ್ಲ ಮಾಡಿಸಿ ನಾನು ಅವಾಗೆಲ್ಲ ಗುಂಡನ ನಾಟಕ ಅವಾಗ ಈ ಥರದ್ದೆಲ್ಲ ಒಂದಿಷ್ಟು ಜನ ಇದ್ದರು ಅವಾಗೆಲ್ಲ. ಅವ್ರ ಹೆಸರೆಲ್ಲ ನನಗೆ ನೆನಪಾಗ್ತಾ ಇಲ್ಲ. ಈಗ ಒಟ್ಟು ಅಂದರೆ SSLC ಆಗ್ತಾ ಇದ್ದಂಗೆ ನಾಟಕದ ಹುಚ್ಚು ಅಂತ ಹತ್ತಿತ್ತು. ಆದರೆ ನಾನು ಇದರಲ್ಲಿ ಒಂದು ಸುಂದರವಾದ ಘಟನೆ ನನಗೆ ಇನ್ನೂ ನೆನಪಿದೆ. ಅದು ಒಂದು ನನಗೆ ಇಲ್ಲಿ ನಾನು ಟಿಪ್ಪಣಿ ಮಾಡ್ಕೊಂಡಿದ್ದೆ. ಅದು ಆ ದನ ಕಾಯ್ಲಿಕ್ಕೆ ಹೋದಾಗ ಆ ಮುಳ್ಳು ಜಗ್ಗೆ ನೆನಪಿದೆ ನಿಮಗೆ? ಹೌದು, ಅದು ನೆನಪಿದೆ. ಹೇಳಿಬಿಡಿ ನನಗೆ. ಅದು ನಮ್ಮ ಬೆಟ್ಟ ಬೇಡ ಅಂದರೆ ನಮ್ಮದೇ ಆದಂಥ ಒಂದು ಏರಿಯಾ ಇರ್ತದೆ, ಸರಹದ್ದು ಒಂದು ಗಡಿ ಇರ್ತದೆ. ಅಲ್ಲಿ ನಾವು ದನ ಮೇಯಿಸ್ಬೇಕಾದ್ರೆ ಏನಾಯಿತು ಅಂದರೆ, ಹೊರಗಡೆಯಿಂದ ಕೆಲವು ಜನ ನಮ್ಮ ತ್ಯಾರ್ಸಿ ಊರು ಅಂತ ಇದೆ, ಅಲ್ಲಿ ತ್ಯಾರ್ಸಿ ಮತ್ತು ಕಡಿಕೇರಿ ಅಂತ ನಮ್ಮ ಊರ ಹತ್ರ, ಅವ್ರನ್ನ ಅಲ್ಲಿ ದನ ಕಾಯುವವರು ಕೆಲವು ಹುಡುಗರು ನಮ್ಮ ಜಾಗದೊಳಗೆ ಬಂದುಬಿಡ್ತಿದ್ರು.
ಅದರಿಂದ ಏನಾಯಿತು ಅಂದರೆ ನಾನು ನಮ್ಮ ಮನೆಗೆ ಬಂದು ಹೇಳಿಕೊಟ್ಟು ಇದು ಹಿಂಗೆಲ್ಲ ನಮ್ಮ ದನನೆಲ್ಲ ಮೇಯ್ಸಕ್ಕೆ ಜಾಗ ಇಲ್ಲ ಎಲ್ಲ ಅವರು ದೊಡ್ಡ ಗ್ವಾಲೆ ಅವ್ರದ್ದು ಅವರೇ ಒಂದು ಅವ್ರು ಬರ್ತಾರೆ ಅಂಥೇಳಿ ನಾನು ಮನೆಗೆ ಬಂದು ಹೇಳಬೇಕಾಗಿತ್ತು ಹೇಳ್ತಿದ್ದೆ. ಆವಾಗ ನಮ್ಮ ಮನೆಯಲ್ಲಿ ಹೋಗಿ ಅವ್ರಿಗೆ ಜೋರು ಮಟ್ಟ ಕಳಿಸ್ತಿದ್ರು. ಇದರಿಂದ ಏನಾಯಿತು, ನನಗೆ ನನ್ನ ಮೇಲೆ ಒಂದು ದ್ವೇಷ ಇಟ್ಬಿಟ್ರು ಆ ಹುಡುಗರು, ಆ ದನಕಾಯ ಹುಡುಗರು. ನಾನು ಒಂದು ದಿವಸ ನಮ್ಮ ಗಡಿ ದಾಟಿ ಆ ಕಡೆ ಹಕ್ಕಲು ಅಂತಿದೆ, ಅಲ್ಲಿ ದನ ಮೇಯಿಸ್ಬೇಕಾದ್ರೆ ನನಗೆ ಬಂದು ಹೊಡಿಲಿಕ್ಕೆ ಬಂದುಬಿಟ್ರು ಒಂದು 4-5 ಜನ. ಎಲ್ಲ ನನ್ನ ಹೊರಗೇರೆ ಎಲ್ಲ 8-10 ವರ್ಷ, ನಾನು 10-12 ವರ್ಷ ಎಲ್ಲ ಹೊಡಿಲಿಕ್ಕೆ ಬಂದುಬಿಟ್ರು. ಆವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲೊಂದು ಪಕ್ಕದಲ್ಲಿ ಒಂದು ಮುಳ್ಳಿನ ಸಾಲ್ಡು ಅಂತ ಹೇಳ್ತೀವಿ ನಾವು, ಮುಳ್ಳಿನ ಸಾಲ್ಡ್ ಬಿದ್ದಿತ್ತು. ಅದು ಎತ್ಕೊಂಡು ಮಕ್ಕದ ಮೇಲೆ ಎಲ್ಲರ ಮಕ್ಕದ ಮೇಲೆ ಬಿಟ್ಟೆ. ಎರಡು ಅವರೆಲ್ಲ ಹರಿಜನರು ಮತ್ತು ನಾಮದಾರಿ ಹುಡುಗರು, ನಾಯಕರು ಅಂತ ಹೇಳ್ತೇವೆ ಆಗಿದ್ದರು. ಎಲ್ಲ ಹೆದರಿ ಓಡೋಗ್ಬಿಟ್ರು. ಓಡಿ ಮನೆಗೆ ಹೋದರು ಎಲ್ಲ. ಆವಾಗ ನನಗೂ ಅವರು ಮೊದಲು ಸೆಳಕೆ ಒಳಗೆ ಹೊಡೆದ್ರು, ಉರಿ ಮಾಡಿದ್ರಲ್ಲ, ಅವರಿಗೆಲ್ಲ ರಕ್ತ ಬಂದುಬಿಡ್ತು ಮಕ್ಕಳು. ನಾನು ಹೋದ್ರಲ್ಲ ಅಂತೇಳಿ ನಾನು ಎಮ್ಮೆ ದನ ಹೊಡ್ಕೊಂಡು ಮನೆಗೆ ಬಂದೆ. ಕಡೆಗೆ ಒಂದು ದೊಡ್ಡ ಊರಿನ ದೊಡ್ಡ ಗ್ಯಾಂಗೇ ಬಂದುಬಿಡ್ತು ನಮ್ಮ ಮನೆಗೆ. ನಮ್ಮ ಹುಡುಗರನ್ನೆಲ್ಲ ರಕ್ತ ಬರೋಂಗೆ ಹೊಡೆದ್ಬಿಟ್ಟಿದ್ದ, ನಿಮ್ಮ ಹುಡುಗ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಹೇಳ್ಕೇತ ನಮ್ಮ ಅಪ್ಪನ ಹತ್ರ ಬಂದು ಹೇಳಿದ್ರು. ಆವಾಗ ನಮ್ಮ ತಂದೆಯವರು ನಾನೇನು ಮಾಡಿದೆ, ನನಗೆ ಜೋರು ಮಾಡ್ತಾರೆ ಅಂತ ಮಾಡಿದೆ. ನನಗೆ ಹೆಂಗೆ ಮಾಡಿದ್ರು ಬಿತ್ತು, ಈಗ ಹೊಡ್ತಾ ಹಂಗೆ ಮಾಡಿದ್ರು. ಅದನ್ನ ಹೇಳಲಿಲ್ಲಾಗಿತ್ತು ನಮ್ಮ ಮನೆಯಲ್ಲಿ, ಹಿಂಗೆ ಹೊಡೆದು ಬಂದೇನೆ ಹೇಳಿ. ಕಡೆಗೆ ನಮ್ಮ ತಂದೆಯವರು ಹಂಗೆ ಮಾಡಲಿಲ್ಲ, ನನ್ನನ್ನು ಡಿಫೆಂಡ್ ಮಾಡ್ಕೊಂಡು ನಮ್ಮ ಜಾಗದಲ್ಲಿ ನಿಮ್ಮ ಹುಡುಗರು ದನ ಮೇಯಿಸ್ಬೇಕಾದ್ರೆ ಅವ್ನು ಬೇಡ ಹೇಳಿದ್ದಕ್ಕೆ ತಪ್ಪಾಯ್ತಾ, ಅವನಿಗೆ ಯಾಕೆ ಹೊಡಲಿಕ್ಕೆ ಬಂದರು ಅವರು ಎಲ್ಲರೂ ಸೇರಿ. ಅವಾಗ ಅವನು ಆತ್ಮರಕ್ಷಣೆಗಾಗಿ ಅವ್ನು ಹೊಡೆದಿದ್ದಾನೆ ಅಷ್ಟೇ. ನೀವು ಕಂಪ್ಲೇಂಟ್ ಕೊಡೋದ್ರೆ ಕೊಡ್ಬೋದು, ನನ್ನ ಹುಡುಗಂದೇನು ತಪ್ಪಿಲ್ಲ, ನಾನು ಅದಕ್ಕೇನು ಮಾಡೋಕ್ಕೂ ಆಗೋದಿಲ್ಲ ಅಂಥೇಳಿ ಹೇಳಿದ್ರು. ಅವಾಗ ಅವರೆಲ್ಲ ಏನೆಲ್ಲ ಸ್ವಲ್ಪ ಗೊಣಕ್ಕೆ ಸುಮ್ಮನೆ ಹೋದ್ರು ಕಡೆಗೆ, ಅವೇನೂ ಮಾಡಲಿಲ್ಲ ಅವರು. ಆ ಘಟನೆಯಿಂದ ನಿಮಗೆ ಧೈರ್ಯ ಬಂತು. ಆದ್ದರಿಂದ ಏನಾಯ್ತು, ನಾವು ಒಂದು ಧೈರ್ಯ ಮಾಡಿದರೆ ಏನಾದರೂ ಸಾಧಿಸ್ಬೋದು. ಅದೇ ಅವರೆಲ್ಲರೂ ಒಗ್ಗಟ್ಟಾಗಿ ಹೊಡೆದಿದ್ದು ನನಗೆ ಏನು ಮಾಡಲಿಕ್ಕೂ ಆಗೋದಿಲ್ಲಾಗಿತ್ತು. ಆದರೆ ನನ್ನ ಒಂದು ಆರ್ಭಟಕ್ಕೆ ಹೆದರಿ ಅವರು ಹೋಗಿದ್ದು. ಇದರಿಂದ ಒಂದು ಧೈರ್ಯ ಬಂತು ನನಗೆ ಜೀವನದೊಳಗೆ. ಹೀಗೆ ಈ ರೀತಿ ದನ ಕಾಯ್ದ್ರಿ, ಕಷ್ಟಪಟ್ರಿ, ಅವರು ಉದ್ದಂಡ ಮಾಸ್ಟರ್ ನೆರವಿನಿಂದ SSLC ಮುಗಿದ ಮೇಲೆ ನೀವು ಈ ಅಕ್ಷರ ಲೋಕಕ್ಕೆ ಮತ್ತು ಮುಂದೆ ಹೇಗೆ ವಿದ್ಯಾಭ್ಯಾಸ? ಅಲ್ಲಿ SSLC ಒಳಗೆ ನಾವು ಆರ್ಟ್ಸ್ ತಗೊಳ್ಬೇಕಾ ಸೈನ್ಸ್ ತಗೊಳ್ಬೇಕಾಳೋ ಒಂದು ಸಮಸ್ಯೆ ಬಂತು. ನಾನು ಸೈನ್ಸ್ ತಗೊಂಡೆ. ಅವಾಗೆಲ್ಲ ಹುಷಾರಿದ್ದ ಹುಡುಗರು ಸೈನ್ಸ್ ತಗೊಳ್ಬೇಕು ಅಂತ ಹೇಳೋ ಭಾವ. SSLC ಆದಮೇಲೆ SSLC ಒಳಗೇ ಅವಾಗಲೇ ಹೌದು 9th ಡಿವೈಡ್ ಆಗ್ತಿತ್ತು. 9th ಮತ್ತು 10th ಸೈನ್ಸು ಆರ್ಟ್ಸ್ ಒಳಗೆ ಡಿವೈಡ್ ಆಗ್ತಿತ್ತು. 8th ಇವೆಲ್ಲ ಕಾಮನ್ನು, 9th ಬಂದ್ಕೊಳ್ಳೋ ಡಿವೈಡ್ ಆಗ್ತಿತ್ತು. ಅವಾಗ ನಾನು ಎಲ್ಲರೂ ಹಿಂಗೆ ಸೈನ್ಸ್ ತೊಗೊಂಡೆ. ಎಲ್ಲ ಹುಷಾರಿದ್ದು ಹುಡುಗರು ಸೈನ್ಸ್ ತಗೊಳ್ಬೇಕು ಅಂತೇಳಿ ನಾನು ಸೈನ್ಸು ಮಾಡ್ಕೊಂಡು ನಾನು ಪಾಸಾದೆ. ಫಸ್ಟ್ ಕ್ಲಾಸಲ್ಲಿ ಪಾಸಾದೆ, ಆದರೆ ರ್ಯಾಂಕ್ ಬರಲಿಲ್ಲ. ನನಗೆ ಗಣಿತ ಅಷ್ಟು ಒಗ್ಗೋದಿಲ್ಲ ಆಗಿತ್ತು. ಆದರೂ ಕೂಡ ಅಂತೂ ಪಾಸಾದೆ. ಆ ಹೊತ್ತಿಗೆ ನನಗೆ ಒಂದು ಮನಸ್ಸಿನೊಳಗೆ ಬಂದಿದ್ದು ಅಂತಂದರೆ ಮುಂದೆ ಯಾವ ಕೋರ್ಸ್ ಅಂತ ತಗೊಳ್ಬೇಕು, ಏನು ಮಾಡಬೇಕು. ಹೀಗೆ ನನ್ನ SSLC ಆಯಿತು. SSLC ಆದಮೇಲೆ ಕೊನೆಗೆ ಮುಂದೆ ಎಂತ ಮಾಡಿದ್ರಿ? ಅವಾಗ ನಿಮ್ಮ ಅದೇ ಒಂದು ಈ SSLC ಆದಮೇಲೆ ಹೌದು ನೀವು ಬೇರೆ ಊರಿಗೆ ಬಂದ್ರಲ್ಲ, ಅದು ಹೇಗೆ? ಅದು SSLC ಆದಮೇಲೆ ಮತ್ತೆ ಅಪ್ಪ ಬೇಡ ಅಂತ ಫಸ್ಟ್ ಕ್ಲಾಸ್ ಒಳಗಾಯಿತು. ಆವಾಗಲೂ ಕೂಡ ಕಾಲೇಜಿಗೆ ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಈಗೇನೋ ಒಂದು 10-20 ರೂಪಾಯಿ ತಿಂಗಳ ಖರ್ಚು ಬತ್ತಿತ್ತು, ಊಟ ಕೊಡ್ತಿದ್ದೆ. ಅದರಿಂದ ಕಾಲೇಜಿಗೆ ಹೋದರೆ ನೀನು ಎಂತ ಮಾಡಲಿಕ್ಕೂ ಆಗೋದಿಲ್ಲ, ನಿನ್ನ ಏನು ದುಡ್ಡು ಕಳಿಸ್ಲಿಕ್ಕೆ ಆಗೋದಿಲ್ಲ, ಶಾಲೆಗೆ ಹೋಗೋದು ಬೇಡ. ಒಂದು ದಿವಸ ರಾತ್ರಿ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ನಮ್ಮ ಅಣ್ಣ ಅನಂತ ಅಂತಿದ್ದ, ಅವನಣ್ಣ ಮತ್ತೊಬ್ಬ ಗಿಳಿ ಅಂತ ಇದ್ದ, ಅವನು ತೀರ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಈ ಅನಂತ ಅಣ್ಣನೇ ಮುಂದಿನ ಯಜಮಾನ. ಅವರೆಲ್ಲ ಸ್ವಲ್ಪ ಕೂತ್ಕೊಂಡು ಅನಂತ ಅಣ್ಣನೂ ಕೂಡ ಆಗ್ತಿಲ್ಲ, ಈಗ ಹೋಪ್ಲೆ ಹೆಂಗೆ ಮಾಡಿದ್ರು ದುಡ್ಡು ಆಗ್ತಿಲ್ಲ, ನೀವು ಆವಾಗ ನಾವು ಹೋದ್ರೆ ಧಾರವಾಡಕ್ಕೆ ಹೋಗಬೇಕಾಗಿತ್ತು. ಸಿರ್ಸಿ ಒಳಗೆ ಅಷ್ಟೇ ಶುರುವಾಗಿತ್ತು, ಆದರೆ ಅಲ್ಲಿ ಸಿರ್ಸಿ ಒಳಗೂ ಕೂಡ ಅಷ್ಟು ಪ್ರಸಿದ್ಧಿ ಇಲ್ಲ ಅಲ್ಲಿ ಕಾಲೇಜು. ಆದರೆ ನಾನು ಹೋದ್ರೆ ಧಾರವಾಡಕ್ಕೆ ಅಥವಾ ಬೆಳಗಾವಿ ಎಲ್ಲರೂ ಹೋಗಬೇಕು.
ಅಷ್ಟೆಲ್ಲ ದುಡ್ಡು ಇಲ್ಲ ಅಂಥೇಳಿ ಆಗೋದಿಲ್ಲ, ನೀನು ಮನೆಯೊಳಗೆ ಬೇಕಾದಷ್ಟು ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತದೆ. ಹೌದು, ಅದಕ್ಕಿಂತ ಮುಂಚೆ ಯಾವುದೋ ಒಂದು ದನಕಾಯ ಉದ್ಯೋಗ ಅಂತ ನಂಗೆ ಗೊತ್ತಿದೆ. ದೇವ್ರ ಪೂಜೆ ಮಾಡೋದು ಒಂದು ಕೆಲಸ ಆಗಿತ್ತು ಅವಾಗ. ದೇವ್ರ ಪೂಜೆ ನಾನು ಒಂದು 10 ವರ್ಷ ಮಾಡಿದ್ದೇನೆ ಆವಾಗ. ಅದು ದೇವ್ರ ಪೂಜೆ ಲಾಸ್ಟು ಸಣ್ಣಕ್ಕಿದ್ದವ್ರು ದೇವ್ರ ಪೂಜೆ ಮಾಡಬೇಕು ಅಂತ ಹಿರಿಯವರೆಲ್ಲ ಸಣ್ಣ ಮಕ್ಕಳಿಗೆ ಹೇಳ್ಬಿಡ್ತಿದ್ದೆ, ದೇವ್ರ ಪೂಜೆ ಮಾಡೋ ಎಲ್ಲರೂ ಮೇಲಿಂದ ಆರ್ಡರ್ ಬರ್ತಿತ್ತು. ನಾನು ದೇವರಾಮ ಹೌದು. ಹಾಗೆ ಈಗ SLC ಆದ ಕೂಡಲೇ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಿಮ್ಗೆ ಓದಬೇಕು ಒಳಗೆ ಮನಸ್ಸು. ಹಾಂ, ಅಲ್ಲಿ ಏನಾಯಿತು, ಹೈಸ್ಕೂಲ್ ಒಳಗೆ ನಾನು ನಾಟಕ ಒಂದೇ ಅಲ್ಲ, ಕ್ರೀಡೆ, ಚಿತ್ರಕಲೆ ಒಳಗೆ ನಾನು ಭಾಳ ಉತ್ತಮ ಅಂಥೇಳಿ ಅಲ್ಲಿ ಬೆಟಗೇರಿ ಮಾಸ್ತರು ಅಂತಿದ್ದರು, ಮಾರುತಿ ಮಾಸ್ತರು. ಅವರು ಚಿತ್ರಕಲೆ ಕಳಿಸ್ಬೋದು. ಅವರು ಕೂಡ ನಮ್ಮನ್ನು ಭಾಳ ಹಚ್ಚಿಕೊಂಡಿದ್ರು, ಚೆನ್ನಾಗಿ ಡ್ರಾಯಿಂಗ್ ಕಲಿ ನೀನು ಅಂತೇಳಿ. ಹಾಗೆ ನಿಮ್ಮ ಬಿಡಿಸೋದನ್ನು ನೋಡಿ ಹೌದು, ಅವರಿಗೂ ಖುಷಿಯಾಗಿ ಮತ್ತೆ ನಿಮಗೆ ಬೆನ್ನು ತಟ್ತಿದ್ರು. ಈ ಚಿತ್ರ ಬರೆಯೋಕೆ ಇದು ನಾನು ಪ್ರಾಥಮಿಕ ಶಾಲೆಯಲ್ಲೇ ಇತ್ತು ಅದು. ಅಲ್ಲಿ ಉದ್ದಂಡ ಸಣ್ಣಪ್ಪ ನಾಯಕರು ಅಂತ ಹೇಳಿದ್ನಲ್ಲ, ಅವರು ಅದಕ್ಕಾಗಿ ನಾನು ಭಾಳ ಪ್ರೀತಿ ಮಾಡ್ತಿದ್ದೆ. ಒಂದು ದದೀಚಿ ಮಹರ್ಷಿ ಚಿತ್ರ ಬರೆದಿಟ್ಟಿದ್ದೆ. ಅಂದರೆ ದದೀಚಿ ಮಹರ್ಷಿ ಅಂದರೆ ಎಲುವೆಲ್ಲ ದಾನ ಮಾಡೋರು. ಆ ಎಲುವನ್ನೆಲ್ಲ ಬಿಡಿಸಿ ಒಂದು ಚಿತ್ರ ಮಾಡಿದ್ದೆ. ಅದನ್ನು ಅವ್ರಿಗೆ ಬಂದವರಿಗೆ ತೋರಿಸ್ತಿದ್ರು, ನಮ್ಮ ಜಯರಾಮ್ ಬರೆದಿದ್ದ ನೋಡ್ರಿ ಹೇಳಿ. ಹೀಗೆ ಅಲ್ಲಿಂದ ನನಗೆ ಚಿತ್ರಕಲೆದೊಂದು ಹುಚ್ಚಿತ್ತು. ಇಲ್ಲಿ ಸಿದ್ದಾಪುರದಲ್ಲೂ ನನಗೆ ಭಾಳಷ್ಟು ಪ್ರೈಜ್ಗಳು ಅದರೆಲ್ಲ ಬಂತು. ಅಲ್ಲೂ ಚಿತ್ರಕಲೆ ಒಳಗೆ ಶಾಲೆ ಮ್ಯಾಗ್ಝಿನ್ ಒಳಗೆ ಮುಖಪುಟ ಚಿತ್ರದಲ್ಲಿ ನನ್ನ ಚಿತ್ರ ಹಾಕಿದರು. ಹೀಗೆ ನನಗೊಂದು ಅದೊಂದು ಹುಚ್ಚಿತ್ತು. ಅದ್ರ ಸಂಗಡ ಆಗಲೇ ಬರೆಯಲಿಕ್ಕೂ ಶುರು ಮಾಡಿದ್ದೆ. ಹೌದು, ನಾನು ಅಲ್ಲಿ ಬರೀಲಿಕ್ಕೆ ಇದು ಮಾಡುವಾಗ ನೀವು ಬರವಣಿಗೆ ಶುರು ಮಾಡಿದ್ದು ಫಸ್ಟ್ ಯಾವುದಾದ್ರೂ ಪತ್ರಿಕೆಯಲ್ಲಿ ಪ್ರಕಟ ಆಗೋದು ಯಾವಾಗ? ಅದು ಅದೇ ಸಿದ್ದಾಪುರ ಕಾಲೇಜ್ನಲ್ಲಿ, ಸಿದ್ದಾಪುರ ಹೈಸ್ಕೂಲಲ್ಲಿ, ಸಿದ್ಧಿವಿನಾಯಕ ಹೈಸ್ಕೂಲ್ ಅಂತ ಅಲ್ಲಿ 4 ಅದು ಅಲ್ಲೇ ವಾರ್ಷಿಕ ಪತ್ರಿಕೆ, ಮೊದಲು ವಾರ್ಷಿಕ ಪತ್ರಿಕೆ ಒಳಗೆ ಒಂದು ಮೊದಲು ಫಸ್ಟಿಗೆ ಒಂದು ಶೇಕ್ಸ್ಪಿಯರ್ನ ಒಂದು ಸಾನೆಟ್ಟನ್ನು ಅನುವಾದ ಮಾಡಿದೆ. ಆ ಸಾನೆಟ್ಟು ನಮಗೆ ಪಠ್ಯಪುಸ್ತಕದಲ್ಲಿತ್ತು. ಅದನ್ನು ಮೊದಲು ಫಸ್ಟ್ ಕನ್ನಡದಲ್ಲಿ ಅನುವಾದ ಮಾಡಿದೆ. ಅದು ಕಳೆದೋಗ್ಬಿಟ್ಟಿದೆ, ಅದು ನೆನಪಿಲ್ಲ. ಗೆಳೆಯರೇ ಆಗುವರೆ ನಿನಗೆ ಹೇಳಿಂಗೆ ಬರ್ತದೆ. ಆಮೇಲೆ ಯಾವಾಗ ನಿನ್ನ ಹತ್ರ ದುಡ್ಡು ಇಲ್ವೋ ನಿನ್ನ ಕೈ ಬಿಟ್ಬಿಡ್ತಾರೆ ಅನ್ನೋ ಮಾತು ಶೇಕ್ಸ್ಪಿಯರ್ ಸಾನೆಟ್ಟು. ಅದನ್ನು ಹಾಕಿದೆ. ಅದು ಏನಾಯಿತು ಅಂದರೆ ಮ್ಯಾಗ್ಝಿನ್ ಒಳಗೆ ಬಂತು. ಆದರೆ ಅದು ಜಯರಾಮ ಅಂಥೇಳಿ ಇನ್ನೊಬ್ಬ ಇದ್ದ. ಜಯರಾಮ ಅಂಥೇಳಿ ಇಷ್ಟೇ ಬಂದ್ಬಿಡ್ತು, ಹೆಗಡೆ ಅಂತೇಳಿ ಬರಲಿಲ್ಲ. ಅವ ಏನು ಮಾಡ್ಬಿಟ್ಟ ಅಂದರೆ ನಂದು ಕವಿತೆ ಹೇಳ್ಕೊಂಡು ಹೋದ. ಹಾಗಾಗಿ ಅದು ಗೊತ್ತಾಗಲಿಲ್ಲ ಭಾಳ ಜನರಿಗೆ. ಹೀಗೆಲ್ಲ ಒಟ್ಟು ಸಾಹಿತ್ಯದ ಮೇಲೆ ನನಗೆ ಅವು ಭಾಳ ಇದಿತ್ತು. ಆ ಹೊತ್ತಿಗೆ ಸಿದ್ದಾಪುರದಲ್ಲಿ ಮುನ್ನಡೆ ಅಂತ ಪತ್ರಿಕೆ ಒಂದು ನಡೆಸ್ತಿದ್ರು. ಅದು GS ಭಟ್ರು ಅಂತ ಕರಿತಾರೆ. ಅವರು ಅವಾಗ ಇವಾಗ ನನ್ನ ಕೆಲವು ಕವಿತೆಗಳನ್ನು ಪ್ರಕಟ ಮಾಡ್ತಿದ್ರು. ಅವಾಗಲೇ ಕವಿತೆಗಳು ಈಗಲೂ ಇದ್ದಾವೆ ನನ್ನ ಹತ್ರ ಕೆಲವು. ಆವಾಗಲೇ ಹೈಸ್ಕೂಲಾಗಿ ಇದ್ದಾಗಲೇ ಬರೆದಿರುವಂಥ. ಅಂದರೆ ಒಟ್ಟಾರೆ ಹೈಸ್ಕೂಲ್ನಲ್ಲೇ ನೀವು ಬರವಣಿಗೆ ಅಂತೂ ಶುರು ಮಾಡಿದ್ರಿ, ಚಿತ್ರಕಲೆ ಬಿಡಿಸ್ಲಿಕ್ಕೆ ಶುರು ಮಾಡಿದ್ರಿ. ಒಂದು ಸಮಸ್ಯೆ ಅಂದರೆ ಇದೇ ಆಗಿತ್ತು. ಏನು ಅಂದರೆ ನಾನು ಯಾವ ರಂಗಕ್ಕೆ ಹೋಗಬೇಕು? ನಂಗೆ ಚಿತ್ರಕಲೆ ಒಳಗೆ ಆಸಕ್ತಿ, ನಾಟಕದೊಳಗೆ ಆಸಕ್ತಿ ಇದೆ, ಸಾಹಿತ್ಯದೊಳಗೆ ಆಸಕ್ತಿ, ಓಟದಲ್ಲೂ ನಾನೇ ಫಸ್ಟು. ನಾನು ವಾಲಿಬಾಲ್ ಆಡ್ತಿದ್ದೆ. ವಾಲಿಬಾಲು ನಾನು ಕಾರವಾರದಲ್ಲಿ ನಾನು ವೈಸ್ ಕ್ಯಾಪ್ಟನ್, ಕಾರವಾರದಲ್ಲಿ ಟೀಮ್ ತಗೊಂಡು ಹೋಗಿದ್ದೆ. ಹೀಗೆ ನಾನು ಅದರೊಳಗೂ ಕೂಡ ವಾಲಿಬಾಲ್ ಒಳಗೂ ಕೂಡ ಇದ್ದೆ. ಅಲ್ಲಿ ನನಗೆ ಜಯವೀರ ಅಂತ ಅತ್ಯಂತ ಹತ್ತಿರದ ಫ್ರೆಂಡು, ಅವನು ವಾಲಿಬಾಲ್ ಆಡೋನು. ಅದು ಒಂದು ಬೇರೆ ಆಟದ ಒಂದು ಸೆಳಕು. ಅಂದರೆ SSLC ಆಗುವಾಗ ಹೌದು, ನೀವು ಈ ಬಹುಮುಖಿ ಆಸಕ್ತಿಯಿಂದ ಎಲ್ಲದರಲ್ಲೂ ಸಾಧನೆ ಮಾಡೋದ್ರಿಂದ ಎಲ್ಲಿ ಹೋಗಬೇಕು ಅಂತ ಗೊಂದಲ ಈ ಮನಸ್ಸಿನೊಳಗೆ ಅದೊಂದು ದೊಡ್ಡ ಸಮಸ್ಯೆ ಆಯ್ತು. ಇದು ಯಾವುದ್ರಲ್ಲೂ ನಾನು ಹೋಗಬೇಕು ಅನ್ನೋದು. ಆದರೆ ಮನೆಯೊಳಗೆ ಏನು ಅಂತಂದ್ರೆ ಯಾವುದಕ್ಕೂ ಬೇಡ, ನೀನು ಮನೆಗೆ ಬರಬೇಕು ಅಂತ. ಎಲ್ಲದರಲ್ಲೂ ನೀವಿದ್ದೀರಿ, ಆದರೆ ಅವ್ರು ಹೇಳ್ತಾರೆ ಎಲ್ಲೂ ಬೇಡ ಅಂತ. ಆವಾಗಿನ ಕಾಲದಲ್ಲಿ ನಮ್ಗೆ 4 ಎಕರೆ ತೋಟ ಇತ್ತು. 4 ಎಕರೆ ದೊಡ್ಡದದು. ಆದರೂ ಕೂಡ ಆವಾಗಿನ ಉತ್ಪಾದನೆಗೆ ಭಾಳ ಕಡಿಮೆ. ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಗೆ ಆಳು ಯಾರೂ ಇಲ್ಲ, ತೋಟ ಇದೆ, 4 ಎಕರೆ ಇರೋದ್ರಿಂದ ಆರಾಮ್ ಮನೇಲಿ ಇರಿ ಎಲ್ಲರೂ ಅಂಥೇಳಿ ಅವ್ರು ಹೇಳಿದ್ರು. ಹಾಗಾಗಿ ಮತ್ತೆ SLC ಬಂದ್ಕೊಳ್ಳೋ ದೊಡ್ಡ ತೊಂದರೆ ಆಯಿತು ನನಗೆ, ಮುಂದೆ ಹೋಗ್ಲಿಕ್ಕಿಲ್ಲ ಅಂತ. ಎಲ್ಲದರೊಳಗೆ ಆಸಕ್ತಿ ಇಟ್ಕೊಂಡ್ರು ಯಾವುದಕ್ಕೂ ಹೋಗ್ಲಿಕ್ಕೆ ಆಗಲಿಲ್ಲ.
ಆ ಕಡೆಗೆ ಹೆಂಗೆ ಮನೆ ಬಿಟ್ರಿ? ಆವಾಗ ರಾತ್ರಿ ಎಲ್ಲ ಹೇಳಿದ್ನಲ್ಲ ಚರ್ಚೆ ಆಯಿತು ಅಂತ. ಚರ್ಚೆ ಒಳಗೆ ಏನು ಸುಮಾರು ಬಂದು ಏನು ನಿರ್ಣಯಕ್ಕೆ ಬರಲಿಲ್ಲ. 1.5 ಗಂಟೆವರೆಗೂ ಒತ್ತಾಯ ಮಾಡಿದೆ. ಕಡೆಗೆಲ್ಲ ಮಲಗಿದ್ರು. ನಾನು ನಮ್ಮ ಮನೆ ಮೆತ್ತಿನ ಮೇಲೆ ಮಲಗವ, ಒಬ್ಬನೇ ಮೇಲ್ಮೆತ್ತು ಅಂತಿತ್ತು ಅವಾಗ. ಮೇಲ್ಮೆತ್ತು ಮೇಲೆ ಒಬ್ಬನೇ ಹೋಗಿ ಮಲಗವ. ಅಲ್ಲಿ ಮಲ್ಕೊಂಡಿದ್ದೇನೆ. ಆವತ್ತಿಗೆ ಯಾರೋ ಕೆಳಗಡೆಯಿಂದ ಹತ್ತು ಬಂದರು. ಅಲ್ಲಿ ಹಿಂದ್ಗಡೆಯಿಂದ ಏಣಿದೆ, ಹತ್ತು ಬಂದರು. ಯಾರೋ ನೋಡ್ತಾನೆ ನನ್ನ ಆಯಿ ಅಥವಾ ಅಮ್ಮ ಅಂತ ನಾವು ಹೇಳ್ತೇವೆ. ನನ್ನ ಅಮ್ಮ ಬಂದಿದ್ದಾಳೆ, ಕೈಲೊಂದು ಪೆಟ್ಟಿಗೆ ಹಿಡ್ಕೊಂಡಿದ್ದಾಳೆ. ಬಂದು ಅದು ನನ್ನ ಜೀವನದ ಅತ್ಯಂತ ಅದು ಒಂದು ದುಃಖ ಸನ್ನಿವೇಶ ಅಂತ ಹೇಳ್ಬೋದು. ಈ ಮಾತನ್ನು ಎಲ್ಲಿ ಹೇಳಬೇಕಾದ್ರೂ ನನಗಂದ್ರೆ ಸರಳವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆ ಪೆಟ್ಟಿಗೆ ತೊಗೊಂಡು ಬಂದಳು. ಜರಮ ಅಂತ ಎಬ್ಬಿಸಿ ನಮ್ಮಲ್ಲಿದ್ದವನ್ನ, ನೀನು ಕಾಲೇಜಿಗೆ ಹೋಗ, ನೀನು ಇದು ನೋಡು, ಇದು ಟೀಕಿ ಸರ, ಇದು ವಾಲೆ, ಹೀಗೆಲ್ಲ ಹೇಳಿ ಒಂದಿಷ್ಟು ಬಂಗಾರವನ್ನು ತಂದು ಇದನ್ನು ಮಾರಿಕೆ ಎಷ್ಟು ದುಡ್ಡು ಬರ್ತೋ ತಗೊಂಡು ಕಾಲೇಜಿಗೆ ಹೋಗು ನೀನು ಅಂತ ಹೇಳಿದ್ರು. ನನ್ನ ತಾಯಿ ನಿರಕ್ಷರ ಕುಗ್ಸಿ ಅವಳಿಗೆ ಬರೋದಿಲ್ಲ ಅಂಥವಳು ರಾತ್ರಿ ಬಂದು ಭಾಗೀರಥಿ ಅಂತ ಅವಳ ಮೇಲೆ ಕವನನ್ನು ಬರೆದಿದ್ದೆ ನಾನು. ಹೇಳಿದ್ಲು. ಅವಾಗ ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ. ಅವಾಗ ನಾನು ಅವಳಿಗೆ ಹೇಳಿದೆ, ನಾ ಏನಾದರೂ ಮಾಡ್ತೀನಿ, ಇದನ್ನು ಮಾತ್ರ ಮಾರಾಡ, ನೀವು ತಗೊಂಡು ಹಿಂದೆ ಇಟ್ಕ, ಅದು ಅವ್ರಿಗೆ ಮಂತಂದು ಬಂದಿದ್ದು ಯಾವುದೋ ಬಂಗಾರ, ಅದನ್ನು ಮಾರೋದು ಬೇಡ, ನಾನು ಏನಾದ್ರು ಮಾಡ್ಕೊತೀನಿ, ಇದನ್ನು ಇದನ್ನು ಇನ್ನು ಹಿಂದೆ ತಗೊಂಡೋಗು, ನಾನು ಹೆಂಗಾದ್ರೂ ಮಾಡ್ತೀನಿ, ನೀನು ಯೋಚನೆ ಮಾಡ ಅಂತೇಳಿ ಹಿಂದೆ ಕಳಿಸಿದೆ. ಅವತ್ತು ನಂಗೆ ರಾತ್ರಿ ನಿದ್ದೆ ಬರಲಿಲ್ಲ, ಏನು ಮಾಡಬೇಕಂತ. ಬೆಳಗ್ಗೆ ಸಿಕ್ಕಳ 5 ಗಂಟೆಗೆ, ಮಳೆಗಾಲ ಅವಾಗ ಜೂನ್ ತಿಂಗಳ, ಕಾಲೇಜಿಗೆ ಹೋಗೋಕೆ ಮಳೆ ಹೊಯ್ತಾ ಇದೆ. ನಾನು ಬೆಳಗ್ಗೆ ಸಿಕ್ಕಲೆ ಹೊರಟೇ ಬಿಟ್ಟೆ. ಹೌದು, ಅವತ್ತೇನೋ ತಾಯಿ ತಂದು ಕೊಟ್ಟಲಲ್ಲ, ಅದರಿಂದ ನನಗೆ ಮತ್ತಷ್ಟು ಹ್ಯಾಂಗೆ ಮಾಡಿದ್ರೆ ಕಲೀಲೇಬೇಕು, ಅದು ಒಂದು ಕಾರಣ ಆಯಿತು. ಅವಳು ದಾಗಣಿ ತಂದ್ಕೊಡಿದ್ರೆ ನಾನು ಬೆಳಗ್ಗೆ ಹೋಗ್ತಿದ್ನೋ ಇಲ್ಲ ಗೊತ್ತಿಲ್ಲ, ಹೊಟ್ಟೆ ಬಿಟ್ಟೆ. ಅಲ್ಲಿ ಯಾವುದೋ ಒಂದು ಕೊಡೆ ನಮ್ಮಲ್ಲಿ ಭಾಳ ಕೊಡೆ ಇಲ್ಲ, ಎಲ್ಲ 1-2 ಕೊಡೆ ಹೋಗಲ್ಲಿರಿಗೆ ಅಂತೇಳಿ ಇಟ್ಟಿರ್ತಾರೆ. ಒಂದು ಕೊಡೆ ತಗೊಂಡು ನಾನು ಹೋದೆ. ಸುಮಾರು ದೂರ ನಮ್ಮಲ್ಲಿ ಒಂದು ಕೆರೆ, ಬಾನ್ಕುಳಿ ಕೆರೆ ಅಂತ, ಅದು ದಾಟಿ ಮುಂದೆ ಏರತ್ತಿ ಹೋಗ್ಬೇಕು. ಏರತ್ತಿ ಹೋದ್ಮೇಲೆ ಹಕ್ಕಲು ಬರ್ತದೆ. ಅಲ್ಲಿ ಹೋಗ್ತಾ ಇದ್ದಾಗ ಯಾರೋ ಹಿಂದ್ಗಡೆಯಿಂದ ಬರ್ತಾಯಿದ್ದಾರೆ. ಆವಾಗ ಹಿಂತಿರುಗಿ ನೋಡ್ತಾನೆ, ಕಂಬಳಿ ಕೊಪ್ಪೆ ಹಾಕ್ಕೊಂಡು ಬರ್ತಾಯಿದ್ದಾರೆ ಯಾರು. ಆವಾಗ ನನಗೆ ರಾತ್ರಿ ಇನ್ನು ಬೆಳಗ್ಗೆ ಆಗ್ತಾಯಿದೆ, ಇದು ಯಾರಪ್ಪ ಹಿಂಗೆ ಬರ್ತಾಯಿದ್ದಾರೆ. ಕಡೆಗೆ ಜರಮ ಅಂತೇಳಿ ಕರೆದ್ರು. ನೋಡ್ತಂಗೆ ನಮ್ಮ ಅಣ್ಣ. ಅವನಿಗೆ ಹ್ಯಾಂಗೆ ಗೊತ್ತಾಯ್ತೇನ, ರಾತ್ರಿ 1:30ವರೆಗೂ ಬೇಡ ಅಂತ ಹೇಳಿದ್ದೇನೆ ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು. ಬರ್ತಾಯಿದ್ದಾನೆ, ನಿಂತ್ಕೊಳ್ಳ, ನಾನೇನು ಹಿಂದೆ ಎಳ್ಕೊಂಡು ಹೋಗ್ಬಿಡ್ತಾನೇನು ಅಂತೇಳಿ ಮಾಡಿದೆ. ಅವಾಗ ಅವನು ಹೇಳ್ದ, ಅನಂತ ಅಂಥೇಳಿ. ಅವಾಗ ಆಯಿತು, ನಿಂಗೆ ಹೋಗ್ಲೇಬೇಕನ್ನಂಗಾರೆ, ದುಡ್ಡಿದನಾ ಅಂತ. ದುಡ್ಡಿಲ್ಲದೆ ಹಾಗೆ ಹೊಟ್ಟಿದ್ದೆ. ಆಯಿತು ನೋಡೋಣ, ಹಂಗಾರೆ ಸಿದ್ದಾಪುರಕ್ಕೆ ಹೋಗೋಣ ಅಂತ ನಡ್ಕೊಂಡೇ ಹೋದ್ವಿ. ಸಿದ್ದಾಪುರ 4-5 ಮೈಲು. ಅಲ್ಲಿ ಹೋಗಿ ಅಲ್ಲಿ ಕಿರಾಣಿ ಅಂಗಡಿ ನಾವು ಸಾಮಾನು ತಗೊಳ್ಳೋದು. ಅಲ್ಲಿ ಯಾವಾಗಲೂ ಉದ್ರಿ ಮೇಲೆ ನಾವು ಸಾಮಾನು ತರೋದು. ಅಲ್ಲಿ ಹೋಗಿ ಶಾಂತಾರಾಮಪ್ಪನವರು ಅಂಥೇಳಿ ಅವರು ಅಂಗಡಿ, ಶಾಂತಾರಾಮಪ್ಪನವರು ಕಿರಾಣಿ ಅಂಗಡಿ ಹೋಗಿ ಅವ್ರ ಹತ್ರ ಹೋಗಿ ಅವ್ರನ್ನ ಮನೆಗೆ ಹೋಗಿ ಎಬ್ಸ್ಕೊ ಬಂದಾನೆ. ಅವರು ಅಂಗಡಿಗೆ ಬಂದು 100 ರೂಪಾಯಿಯನ್ನು ಆವಾಗಿನ ಕಾಲದಲ್ಲಿ 1960ನೇ ಇಸ್ವಿ, ಆವಾಗ ಅದನ್ನ 100 ರೂಪಾಯಿ ಅಂದರೆ ದೊಡ್ಡದು. ಅವಾಗ ಅಣ್ಣನಿಗೆ ಅಣ್ಣ ಹತ್ರ ಕೊಟ್ಟ. ಅಣ್ಣ ನಂಗೆ ಅದನ್ನು ಕೊಟ್ಟು, ಇದನ್ನು ತಗೊಂಡು ನೀ ಏನು ಬೇಕಾದ್ರೂ ಮಾಡ್ಕ, ಶಾಲೆಗಾರು ಹೋಗಿ ಎಂತಾರು ಮಾಡು, ಇದು ನನಗೆ ಅನಿಸ್ತು, ನೀನು ಹಾಗೆ ಕಳಿಸ ಇಲ್ಲ ಕೊಟ್ಟಿದ್ದೆ, ನೀ ಏನು ಬೇಕಾದ್ರೂ ಮಾಡ್ಕ ಅಂತ. ಆವಾಗ ನಾನು ಹಂಗಾರೆ ಇಲ್ಲ, ನಾನು ಕಾಲೇಜಿಗೆ ಹೋಗೋ ಪ್ರಯತ್ನ ಮಾಡ್ತನಪ್ಪ ಅಂಥೇಳಿ ಹಾಗೆ ಬರಿಗೈಲಿ ಬಂದವ. ಹೊಟ್ಟೆ ಆವಾಗ ಒಂದು ಆ ಶಾಂತಾರಾಮಪ್ಪನವರು ಅಂತೇಳಿ ಆ ಅಂಗಡಿಯ ಮಾಲಕರು, ಆ ದುಡ್ಡು ಕೊಟ್ಟವರು, ಅವರು ಒಂದು ಮಾತು ನಂಗೆ ಹೇಳಿದ್ರು, ನೀ ಎಲ್ಲಿಗಾದರೂ ಹೋಗು, ಏನಾದರೂ ಮಾಡು, ವಿದ್ಯೆನಾದರೂ ಕಡೆ ಏನಾದರೂ ಮಾಡಿ, ಅಪ್ಪನಿಗೆ ಅಣ್ಣನಿಗೆ ಮರಿಬೇಡ ಅಂತ ಹೇಳಿದರು.
ನೋಡಿ ಎಷ್ಟು ಬೆನ್ನು ಹತ್ತು ಬಂದು ಅಣ್ಣ ಅಷ್ಟು ಭರವಸೆ ಕೊಟ್ಟ. ರಾತ್ರಿ ಅಪರಾತ್ರಿಯಲ್ಲಿ ಅಮ್ಮ ಬಂದ್ಕೊಂಡು ಎಷ್ಟು ಬಂಗಾರ ತಗೊಂಡು ಹೋಗುವಂತು. ಹೀಗೆ ಅಷ್ಟೆಲ್ಲ ಭರವಸೆ ಹೊತ್ಕೊಂಡು ಛಲದಿಂದ ನೀವು ಹೊರಗೆ ಬಿದ್ದರೆ. ಇದನ್ನೆಲ್ಲ ಹೇಳ್ಬೇಕಾದ್ರೆ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬರೆದಿದ್ದೀನಿ ನನ್ನ ಆತ್ಮಚರಿತ್ರೆ. ಆದರೆ ಇದನ್ನು ಓದಿದಾಗಲೂ ನನಗೆ ಕಣ್ಣೀರು ಬಂದಿತ್ತು. ಈಗ ನಿಮ್ಮ ಎದುರಿಗೆ ಮತ್ತೆ ಕಣ್ಣೀರು ಬರ್ತಾ ಉಂಟು. ಹೀಗೆ ಆವಾಗ ನಾನು ಬಸ್ ಸ್ಟ್ಯಾಂಡಿಗೆ ಹೋದೆ. ಎಲ್ಲಿಗೆ ಹೋಗ್ಬೇಕು ಹೇಳೋದು ಯಾವ ನಿರ್ದೇಶನವೂ ಇಲ್ಲ ನನಗೆ. ಮನೆಯೊಳಗೂ ಇಂಥದ್ದೇ ಮಾಡು ಅಂತ ಹೇಳಿಲ್ಲ. 100 ರೂಪಾಯಿ ನಿಮಗೆ ಸುಮಾರು 18-20 18 ವರ್ಷ ಅವಾಗ. 18 ಕರೆಕ್ಟ್ 18ಕ್ಕೆ 18 ಅಲ್ಲ ಅವಾಗ 22ನೇ ವರ್ಷ. ಅಂದರೆ SLC ಆಯಿತು. SLC ಆಗಿತ್ತು 22 ವರ್ಷ ಆವಾಗ ನನಗೆ. ಅಂದರೆ ಡಿಗ್ರಿ ತಗೊಳ್ಳೋಂಥ ವಯಸ್ಸು. ಆವಾಗ ನಾನು ಹೋದೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. 100 ರೂಪಾಯಿ ಕಿಸೆಯಲ್ಲಿದೆ. ಆವಾಗ ನನಗೆ ಎಲ್ಲಿಗೆ ಹೋಗಬೇಕು ಹೊಳಿತಾನೇ ಇಲ್ಲ. ಶಿರ್ಸಿಗೆ ಹೋದರೆ ಒಂದು ಕಾಲೇಜ್ ಶುರುವಾಗಿದೆ, ಆದರೆ ಅಲ್ಲಿ ಯಾರು ಗುರ್ತರಿಲ್ಲ. ಆವಾಗ ನಮಗೆ ಸಿದ್ದಾಪುರದ ನಾನು ಹೊರಗಡೆಯಿಂದ ಪ್ರಪಂಚನೇ ಗೊತ್ತಿಲ್ಲ. ಇಲ್ಲಿ ಯಾರು ಗುರ್ತರು ಇಲ್ಲ, ಎಂತ ಮಾಡಲ್ಲ. ಶಿರ್ಸಿಗೆ ಹೋಗೋಕ್ಕಾಗಲ್ಲ. ಹಾಗಾದರೆ ಎಂತ ಮಾಡೋದು? ಬೆಳಗಾವಿನೊಳಗೆ ನಮ್ಮಲ್ಲಿ ಕೆಲವು ಜನ ಇದ್ದರು. ನಮ್ಮ ನೆಂಟರಲ್ಲಿ ಕೆಲವೊಬ್ಬರು ಪ್ರಭಾಕರ, ಶ್ರೀಧರ ಅಂಥೇಳೆಲ್ಲ ನಮ್ಮ ನೆಂಟರು ಅಲ್ಲಿ ಬೆಳಗಾವಿ ಬಿಕಾಮ್ ಓದ್ಲಿಕ್ಕೆ ಹೋಗ್ತಿದ್ರು. ಅಲ್ಲಿದ್ದರು. ಏನಾದರೂ ಬೆಳಗಾವಿಗೆ ಹೋಗ್ಬಿಡೋದು, ಅವ್ರ ಹತ್ರ ಹೋಗಿ ಹೇಳೋದು ವಿಚಾರ. ಏನಾರು ಬಂದು ಏನಾರು ಒಂದು ವ್ಯವಸ್ಥೆ ಮಾಡ್ಕೊಳ್ರಪ್ಪ ಅಥವಾ ಎಂತಾರು ಮಾಡೋ. 100 ರೂಪಾಯಿ ಇದೆ ಆವಾಗ. 100 ರೂಪಾಯಿ ಸಾಕು ಬೇಕಾದ್ರೆ. ಹಾಗೆ ಅಷ್ಟೊತ್ತಿಗೆ ಒಂದು ಬಸ್ ಬಂತು. ಅವರು ಹೌದು ಯಾರೇ ಧಾರವಾಡ ಬೆಳಗಾವಿ ಹೊಳಕ್ಕೆ ಹೋಗಿದ್ರು ಅವರು ಕಂಡಕ್ಟ್ರು. KSRT ಬಸ್ಸೇ. ನನಗೆ ಅದೇ ಹೇಳ್ದಂಗೆ ಆಯ್ತು, ಬೆಳಗಾವಿಗೆ ಕರಿತಾ ಇದ್ದಾರೆ ಅಂತ. ಹತ್ತಿ ಬೆಳಗಾವಿ ಟಿಕೆಟ್ ತೊಗೊಂಡು ಬೆಳಗಾವಿ ಹೋಗಿ ಇಳಿದು ಮುಂದೆ ಹೋಗಿ RPD ಕಾಲೇಜು ಅಂಥೇಳಿ ಸೇರಿದೆ. ಇಷ್ಟ ಆಯಿತು ನನ್ನ ಕತೆ ಈ ಶಿಕ್ಷಣದ್ದು. ಇಲ್ಲಿಗೊಂದು ಹಂತ. RPD ಕಾಲೇಜಿಗೆ ಬಂದೆ. ಅಲ್ಲಿ ಕಡೆಗೆ ಓದಲಿಕ್ಕೆ ಶುರು ಮಾಡಿದ್ರ? RPD ಕಾಲೇಜಿನಲ್ಲಿ ಅಲ್ಲಿ ಏನು ಮಾಡಿದ್ರು ಅಂದರೆ ಅಲ್ಲಿ ನನಗೆ 3-4 ಜನ ನೆಂಟರು ಹುಡುಗರೆಲ್ಲ ಇದ್ರಲ್ಲ, ಅವರೆಲ್ಲ ಸ್ವಲ್ಪ ಸಹಾಯ ಮಾಡಿದರು. ಏನು ಮಾಡಿದ್ರು, ಒಂದು ರೂಮನ್ನು ತೆಗೆಸ್ಕೊಟ್ರು. ಕೆಲವು ಊಟಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. 10-15 ರೂಪಾಯಿ ಕೈಲಿ ಅವರಿಗೆ ಕಳಿಸ್ತಿದ್ರಲ್ಲ ದುಡ್ಡು, ಅದರೊಳಗೆ ಕೊಡ್ತಿದ್ರು. ಅದು ಏನಾಯಿತು ಅಂದರೆ ಒಂದು 3-4 ತಿಂಗಳು ಹೀಗೆ ಹೋಯಿತು. ಆವಾಗ ನಮ್ಮ ಮನೆಗೆ ಸುದ್ದಿ ಬಂತು ಅವರಿಂದ ಎಲ್ಲ ಹೊತ್ತು. ಅವ ಬೆಳಗಾವಿ ಹೋಗಿದ್ದಾನಂತೆ, ಮತ್ತು ಅಲ್ಲೂ ಹೋಗಿ ಹೀಗೆಲ್ಲ ದುಡ್ಡೆಲ್ಲ ಅವ್ರ ಹತ್ರ ಮಾಡ್ತಾ ಇದ್ದಾನಂತೆ. ಆವಾಗ ನಮ್ಮ ಅಣ್ಣಂಗೆ ಮತ್ತೆ ಶುರು ಆಯ್ತಲ್ಲ ವ್ಯತೆ. ಅವನು ಬಂದು ಸಿದ್ದಾಪುರಕ್ಕೆ ಬಂದು ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಂತ ಇತ್ತು, ಅಲ್ಲಿ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಬೆಳಗಾವಿಗೂ ಒಂದು ಅಲ್ಲಿಗೆ ಕನೆಕ್ಷನ್ ಇಟ್ಕೊಳ್ತಾರೆ ಅವ್ರು ಬ್ಯಾಂಕ್ನ. ಎಂಟಿ ಮಾಡ್ತಾರೆ. ಅಲ್ಲಿ ಒಂದು ಅಕೌಂಟ್ ಮಾಡಿ ಈ ಅಕೌಂಟನ್ನು ಅಲ್ಲೂ ಮಾಡಿ ಅಂಥೇಳಿ ಅವನು ಮಾಡಿ 100 ರೂಪಾಯಿ ಇವಾಗ ಕಳ್ಸಕ್ಕೆ ಶುರು ಮಾಡೋದು. ಇದಿಲ್ಲ, ಇಂಥ ದಿವಸ ಹಳಿಲ್ಲ, ಇಂಥ ತಿಂಗಳ ಹಳಿಲ್ಲ. ಅಲ್ಲ ಅಲ್ಲಿ ಈಗ RPD ಕಾಲೇಜ್ ಸೇರಿ ಅಲ್ಲಿ 3 ವರ್ಷ ಕೆಲಸ ಮಾಡ್ತಿರಲ್ಲ, ಅಲ್ಲಿ ಆವಾಗ ಮತ್ತೇನಾದರೂ ಚಟುವಟಿಕೆ ಮಾಡ್ತಿದ್ರು? ಅಲ್ಲಿ ಏನಾಯಿತು ಅಂತಂದರೆ RPD ಕಾಲೇಜು ಅಂತೇಳಿ ಅದು ಸೈನ್ಸ್ ಕಾಲೇಜ್. ಅದು ನಾನು ಸೈನ್ಸ್ ತಗೊಂಡಿದ್ನಲ್ಲ, ಅಲ್ಲಿ ಒಂದೇ ವರ್ಷ ಇದ್ದಿದ್ದು ನಾನು. ಆಮೇಲೆ ನಾನು ಧಾರವಾಡಕ್ಕೆ ಹೋದೆ. ಆ 1 ವರ್ಷ ಒಳಗೆ ನನಗೆ ಅಲ್ಲಿ ಗೆಳೆಯರು ಸಹಾಯ ಮಾಡಿದರು. ಮತ್ತು ಮನೆಯಿಂದನೂ ಎಲ್ಲೋ 4 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಲ 100 ರೂಪಾಯಿ ಬರ್ತಿತ್ತು. ಪತ್ರ ಬರೀತಿದ್ರು ಅವಾಗೆಲ್ಲ. ಪತ್ರ ಬರೆಯೋದು, ಹಿಂಗೆ ಕಳಿಸಿದ್ಯಾ ಅಂತೇಳಿ. ಸರಿ ಕಾಲೇಜಿಗೆ ಹೋಗ್ತಿಲ್ಲ ಹಂಗಾರೆ ಅಂಥೇಳಿ ಅಂದರೆ ಅಷ್ಟೊಂದು. ಆಮೇಲೆ ನಾನು ಹೊರಟು ಹೋದ್ಮೇಲೆ ಆ ಯೋಚನೆ ಬಂತು, ಹೆಂಗೋ ಮಾಡಿ ಕಳಿಸ್ತಿದ್ರು. ಸಾಲನೇ, ಅವ್ರ ಹತ್ರ ದುಡ್ಡೇ ಇರೋದಿಲ್ಲ. ಹೌದು, ಅವರು ಅಂಗಡಿ ಹತ್ರ ಅಲ್ಲಿ ಸೈನ್ಸ್ ಹಚ್ಚಿದ ಮೇಲೆ ಮತ್ತೆ ಧಾರವಾಡಕ್ಕೆ ಹೆಂಗೆ ಬರುವಂಥ? ಅಲ್ಲಿ ಏನಾಯಿತು ಅಂದರೆ RPD ಕಾಲೇಜ್ ಬಿಡ್ಲಿಕ್ಕೆ ಒಂದು ವರ್ಷ ಮಾತ್ರ ಇದ್ದೆ. ಬಿಡ್ಲಿಕ್ಕೆ ಒಂದು ಕಾರಣ ಆಯಿತು. 6 ತಿಂಗಳ ಪರೀಕ್ಷೆ ಆಯಿತು. 6 ತಿಂಗಳ ಪರೀಕ್ಷೆ ಒಳಗೆ 2 ಹುಡುಗರನ್ನ ಅಲ್ಲಿ ಅವರು ಗಣಿತ ಮಾಸ್ತರ್, ಗಣಿತ ಲೆಕ್ಚರರ್. 6 ತಿಂಗಳ ಪರೀಕ್ಷೆ ಒಳಗೆ 2 ಹುಡುಗರು ಡಿಸ್ಟಿಂಕ್ಷನ್ ಮಾಡಿದ್ದಾರೆ. ಅವರಿಗೆ ಇಬ್ಬರನ್ನ ನಾನು ಹೇಳ್ತೇನೆ, ಅವ್ರು ಎದ್ದು ನಿಲ್ಲಬೇಕು ಅಂತಂದು. ಅಲ್ಲಿ ಬರುವೆ ಅಂತೇಳಿ ಒಂದು ಹುಡುಗಿ ಮತ್ತು ಜಯರಾಮ್ ಹೆಗಡೆ, ಇವರಿಬ್ಬರು ಎದ್ದು ನಿಲ್ಲಬೇಕು ಅಂತ ಎದ್ದು ನಿಲ್ಲಿಸಿದರು.
ನನಗೆ ಗಣಿತ ಅಂದರೆ ಅವಾಗ ಮೊದಲಿಂದನೂ ಡಲ್ಲು ನಾನು. ಮತ್ತು ಇವನಂತ ಇಷ್ಟು ಡಿಸ್ಟಿಂಕ್ಷನ್ ಮಾಡಿದ್ದಾರೆ ಹೇಳಿ ಎದ್ದು ನಿಲ್ಲಿಸ್ತಾರೆ ಅಂತ. ಅವಾಗ ಅವ್ರು ಹೇಳಿದರು ಎಲ್ಲರಿಗೂ, ನೋಡಿ ಈ ಬರುವೆ ನೋಡಿದಾಳಲ್ಲ ಇವಳು 100ಕ್ಕೆ 100 ತಗೊಂಡಿದ್ದಾಳೆ ಆ ಷಣ್ಮಾಸಿಕ ಪರೀಕ್ಷೆ ಒಳಗೆ. ಆಚೆ ಕಡೆ ಇದ್ದ ಜಯರಾಮ್ ಹೆಗಡೆ ನೋಡಿ 100ಕ್ಕೆ 0 ತಗೊಂಡಿದ್ದಾನೆ. ಇವರಿಬ್ಬರು ಡಿಸ್ಟಿಂಕ್ಷನ್ ಮಾಡಿದ್ದಾರೆ. ಎದೆ ಹೊಡೆದೋತು ನನಗೆ. ಎಲ್ಲರಿಗೂ ಒಳ್ಳೆ ಹೇಳಿನಕ್ಕರು. ನನಗೆ 0 ಕೊಟ್ಟಿದ್ದಾರೆ ಮ್ಯಾಥ್ಸ್ ಒಳಗೆ 6 ತಿಂಗಳ ಪರೀಕ್ಷೆ. ಅವಾಗ ನೀವು ಇದೇನು ಮನೆಗೆ ಮಾಡಿದ್ರೆ ಅವಾಗ ಎಂತ ಮಾಡಿದೆ, ಅವಾಗ ಭಾಳ ಬೇಜಾರಾದರೂ ಕೂಡ ಅವರೆಲ್ಲ ನಿಗಾಡಿದ್ರು. ಆದರೆ ಒಂಥರ ಆ ಬರುವೆ ಅನ್ನೋ ಹುಡುಗಿ ಅವಳು ಒಂದು 10 ನಿಮಿಷ ನಂತರ ಬಂದು ಇಂಗ್ಲೀಷಲ್ಲ, ಅವಳಿಗೆ ಕನ್ನಡ ಬರೋದಿಲ್ಲ, ನನಗೆ ಹಿಂಗೆ ಮರಾಠಿ ಬರೋದಿಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡಬೇಕು. ವಾಟ್ ಈಸ್ ರಾಂಗ್ ವಿತ್ ಯು, ಕ್ಯಾನ್ ಐ ಹೆಲ್ಪ್ ಯು ಕೇಳಿದ್ದು. ಭಾಳ ಬೇಜಾರಾಯ್ತು. ಆ ಹುಡುಗಿ ಬಂದು ಕೇಳ್ತಾಳೆ. ಅವಳು ಅದೇ ಅಷ್ಟೊಂದು ಸಾವಿರಾರು ಹುಡುಗರಲ್ಲಿ ಅವಳು ಬಂದು ಕೇಳ್ತಾಳಲ್ಲ, ನೋಡಿ ಮನುಷ್ಯತ್ವ ಯಾವ ಅಷ್ಟು ಪ್ರೀತಿಯಿಂದ ಬಂದು ಕೇಳುತ್ತೆ. ವಾಟ್ ಈಸ್ ರಾಂಗ್ ವಿತ್ ಯು, ಕ್ಯಾನ್ ಐ ಹೆಲ್ಪ್ ಯು, ಇಷ್ಟೇ ಮಾತು ಕೇಳಿದ್ದು. ಅದನ್ನು ಆತ್ಮಚರಿತ್ರೆಯಲ್ಲಿ ಬರೆದಿದೆ. ಆವಾಗ ನನ್ನ ಮನಸ್ಸಿನೊಳಗೆ ಬಂತು, ಮನುಷ್ಯತ್ವ ಇಟ್ಕೊಳ್ಬೇಕಾದ್ರೆ ನಾವು ಏನಾದ್ರು ಮಾಡಲೇಬೇಕು, ಬರೀತಾ ಹೀಗೆ ಇದ್ದರೆ ನಮ್ಮ ಮನುಷ್ಯತ್ವನೂ ಇರೋದಿಲ್ಲ, ನಾವು ಎಂಥದ್ದು ಆಗೋದಿಲ್ಲ. ಅದರಿಂದ ಮತ್ತೆ ಹೋಗಿ ಗಣಿತ ಮಾಸ್ತರನ್ನು ಭೇಟಿಯಾದೆ, ಸತ್ಯನಾರಾಯಣ ರಾವ್ ಅಂತ. ಅವರು ಕನ್ನಡದವರಾಗಿದ್ದರು. ಅಲ್ಲಿ RPT ಕಾಲೇಜಲ್ಲಿ ಕೆಲವು ಮರಾಠಿ ಕೆಲವು ಕನ್ನಡ ಮಾಸ್ತರು. ಸತ್ಯನಾರಾಯಣ ರಾವ್ ಅಂತ ಅವ್ರ ಹತ್ರ ಹೋಗಿ ಹೇಳಿದೆ, ಹೀಗೆ ಆಗೋಯ್ತು, ಈಗ 6 ತಿಂಗಳ ಪರೀಕ್ಷೆ ಆಗೋಯ್ತು, 0 ಆಯಿತು. ಅವಾಗೆಲ್ಲ ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಫೇಲೇ, ಮತ್ತೆ ಮುಂದಿನ ಕ್ಲಾಸಿಗೆ ಹೋಗೋಂಗಿಲ್ಲ. ಆವಾಗ ಅವರು ಟ್ಯೂಷನಿಗೆ ಬಂದು ನನ್ನ ಹತ್ರ, ನಿನಗೇನು ಮಾಡ್ಕೊಡೋದಾದರೂ ಒಂದು ಪಾಸಿಂಗ್ ವ್ಯವಸ್ಥೆ ನೀನು ಮಾಡಿ, ಅಷ್ಟು ದಡ್ಡ ಅಲ್ಲ ನೀನು, ನಿನಗೆ ಪಾಸಿಂಗ್ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ. ಏನು ಕೊಡೋದು ಬೇಡ, ಬಾ ನಮ್ಮ ಮನೆಗೆ ಹೇಳ್ಕೊಡ್ತಾನೆ ಮ್ಯಾಥ್ಸು ಅಂತ. ಆವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆದರೆ ಮಾಸ್ತರ್ ಮನೆಗೆ ಅಲ್ಲಿ ಎಲ್ಲೋ ಹೋಗೋದಂದ್ರೆ ಕಷ್ಟ. ನನ್ನ ರೂಮ್ ಮೇಟ್ ಗುಂಡುಪ್ಕರ್ ಅಂತಿದ್ದ, ಅವನು ಒಳ್ಳೆ ಗಣಿತದೊಳಗೆ ಭಾಳ ಬುದ್ಧಿವಂತಿದ್ದ. ಅವನ ಹತ್ರ ಹೇಳಿದೆ ಹಿಂಗೆ ಆಯ್ತಲ್ಲ ಅಂತ. ನಾನು ಹೇಳ್ಕೊಡ್ತಾನೆ, ಸುಮ್ಮನೆ ಇಲ್ಲ ನೀನು ಅಂತೇಳಿ ಕಡೆಗೆ ನನಗೆ ಮುಂದಿನ 6 ತಿಂಗಳ ತುಂಬ ಹೆಲ್ಪ್ ಮಾಡಿದ್ರು. ಅದು 35 ಮಾರ್ಕ್ಸ್ ಬಂತು. ಆವಾಗ ನಾನು ನಿರ್ಧಾರ ಮಾಡಿದೆ, ಈ ಸೈನ್ಸ್ ಕೋರ್ಸ್ ನನಗೆ ಅಲ್ಲ. ಅದು ಬಾಕಿದ್ರೊಳಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು. ಗಣಿತದೊಳಗೆ 35 ಹಾಕಿ ಪಾಸ್ ಮಾಡಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಿದೆ, ಕರ್ನಾಟಕ ಕಾಲೇಜ್ ಧಾರವಾಡಕ್ಕೆ ಅಪ್ಲೈ ಮಾಡಿದೆ. ಅಲ್ಲಿ ನಾನು ನೋಟಿಸ್ ಮಾಡಿದ್ರೆ ನನ್ನ ಹೆಸರು ನಿನ್ನನ್ನು ಅಡ್ಮಿಟ್ ಮಾಡಿದ್ವಿ ಅಂತ ಬಂತು. ಇಲ್ಲಿಗೆ ಒಂದು ಹಂತ ಸೀದಾ ಅಲ್ಲಿ ಬೆಳಗಾವಿಯಿಂದ ಅಲ್ಲಿ ಒಂದು ಹಂತ ಮುಗಿಸಿ, ಇನ್ನು ನಮಗೆ ವಿಜ್ಞಾನದ ಸಹವಾಸ ಬೇಡ ಹೇಳಿ ಕರ್ನಾಟಕ ಕಾಲೇಜಿಗೆ ಬಂದ್ರಿ. ಕರ್ನಾಟಕ ಕಾಲೇಜಿಗೆ ನೀವು BA BA ದಲ್ಲೂ ಆನರ್ಸ್ ಇದು ಮಾಡೋಕ್ಕಾದ್ರೆ ಇಂಗ್ಲೀಷನ್ನೇ ಮುಖ್ಯವಾಗಿ ಇಟ್ಕೊಂಡಿದ್ರಿ ಅಂತ. ಆವಾಗ BA 1ಕ್ಕೆ ಮೇಜರ್ ಅಂತ ತಗೊಳ್ಬೇಕಾಗಿತ್ತು. ಹೌದು, ಆವಾಗ ನಾನು ಯಾವ್ದು ತಗೊಳ್ಬೇಕು ಅಂತಂದ್ರೆ ನನಗೆ ಮೊದಲಿಂದ ಕೂಡ ಇಂಗ್ಲೀಷ್ ಮೇಲೆ ಭಾಳ ಇಷ್ಟ ಇತ್ತು. ಇಂಗ್ಲೀಷ್ ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಂದರೆ, ಇಂಗ್ಲೀಷ್ ಒಳಗಿರೋ ಸಾಹಿತ್ಯ ಇನ್ನು ಯಾವುದ್ರಲ್ಲೂ ಅಷ್ಟೊಂದಿಲ್ಲ ಅಂಥೇಳಿ ನಾನು ಇಲ್ಲಿವರೆಗೆ ತಿಳ್ಕೊಂಡಿದ್ದೆ. ಇಂಗ್ಲೀಷ್ ಒಳಗೆ ಒಳ್ಳೆ ಸಾಹಿತ್ಯ ಇದೆ ಅಂಥೇಳಿ ನಮ್ಮ ಹಿಂದಿನ ಕೆಲವು ಹುಡುಗರು ಎಲ್ಲ ಹೇಳಿದ್ದು. ಆ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಇಂಗ್ಲೀಷ್ ತಂದ್ಕೊಂಡೆ. ಇನ್ನೊಂದು ಕಾರಣ ಅಂದರೆ ನಮಗೆ ಕನ್ನಡದೊಳಗೆ ಅವಾಗ ಬರೀತಿರೋರೆಲ್ಲ ಇಂಗ್ಲೀಷ್ ಮಾಸ್ಟರ್ ಆಗಿದ್ದು. ಚಂದ್ರಶೇಖರ್ ಪಾಟೀಲ್, ಶಾಂತಿನಾಥ್ ದೇಸಾಯಿ, ಗಿರಡಿ ಗೋವಿಂದರಾಜ್, ಶಾಂತಿನಾಥ್ ದೇಸಾಯಿ, ಅವರು BM ಶ್ರೀಕಂಠ, ಹೌದು, ಇವರೆಲ್ಲ. ಆ ರೀತಿ ಒಂದು ನಿಮಗೊಂದು ನಿರ್ಧಾರ ಇದ್ದ ಕರ್ನಾಟಕ ಕಾಲೇಜೊಳಗೆ ಎಲ್ಲರೂ ಕವಿಗಳು. ಯಾರು ಪ್ರಿನ್ಸಿಪಾಲ್ ಕಲ್ಗಟ್ಟಿಗೆ ಅಂತೇಳಿ ಕನ್ನಡದವ್ರೇ ಅವರು. ಅಂದರೆ ಅವರು ನಮ್ಮ ಜಿಲ್ಲೆ ಹತ್ರನೇ ಆಯ್ತಲ್ಲ. ಈಗ ಅಲ್ಲಿ ಏನು ಮಾಡಿದ್ರಿ? ಅಲ್ಲಿ ಮತ್ತೆ ಮತ್ತೆ ವಿಶೇಷವಾದ ಘಟನೆ ಏನಾದ್ರು? ಅಲ್ಲಿ ವಿಶೇಷ ಘಟನೆ ಅಂತಂದರೆ, ಅಲ್ಲಿ ನಿಮ್ಗೆ 3 ವರ್ಷ ಸಿಕ್ಕ ಈ ಎಲ್ಲ ಅವಧಿ ಒಳಗೂ ದುಡ್ಡಿನ ತೊಂದರೆ ಇದ್ದೇ ಇತ್ತು. ಯಾವ ದುಡ್ಡು ಬರ್ತದೆಯೋ ಬರೋದಿಲ್ವೋ ಗೊತ್ತಿಲ್ಲ. ಬರದೇ ಹೋದ್ರೆ ಯಾವ್ದಾದ್ರು ಕಡ ಮಾಡೋದು, ಹಂಗಾರು ಮಾಡೋದು, ದಿವಸ ಬಿಡೋದು. ಈ ದುಡ್ಡಿನ ಕೊರತೆ ಹೇಳೋದು ಒಂದು ದಿವಸನೂ ಇಲ್ಲ ಹೇಳೋದು ಇಲ್ಲ ಯಾವಾಗಲೂ ಇತ್ತು. ಅಲ್ಲಿ ಹೋದ್ಮೇಲೆ ಅದು ಆಯಿತು. ಆದರೂ ಕೂಡ
ನಮ್ಮ ಅಣ್ಣ ಯಾವಾಗಾದರೂ ಒಂದು 100 ರೂಪಾಯಿ ಕಳಿಸ್ಬಿಡ್ತಿದ್ದ ಹೋಗ್ಲಿ. ಹೌದು, ಅದು ಸಂಗಡ. ಮತ್ತು ಧಾರವಾಡದಲ್ಲಿ ಏನಿತ್ತು ಅಂದರೆ ನಮ್ಮ ಗುರುತದವ್ರು ಭಾಳ ಜನ ಇದ್ದರು. ಅವ್ರದ್ದೆಲ್ಲ ಸಹಾಯದಿಂದ ಕಡಾಯಿಸ್ಕೊಂಡು ಮಾಡ್ಕೊತ ಇದು ಮಾಡ್ಕೊತ ಅಲ್ಲಿ ಬಿ ಎ ಇದು ಮುಗೀತಲ್ಲ, ಅಲ್ಲಿ ಬಿ ಎ ಅಲ್ಲಿ ಮುಗೀತು. ಅಲ್ಲಿ ಬಂದ್ರಿ ಅದು 1969ರಲ್ಲಿ ನನ್ನ ಬಿ ಎ ಆಯಿತು. ಆ 4 ವರ್ಷದಲ್ಲಿ ಒಂದು ದೊಡ್ಡ ನನ್ನ ಜೀವನ ತಿರುವು ಅಂತಂದರೆ ನಾನು ಸಾಹಿತ್ಯವನ್ನು ಮುಖ್ಯವಾಗಿ ಅಭ್ಯಾಸ ಮಾಡಬೇಕು ಅನ್ನೋದು ಅಲ್ಲಿ ನಿರ್ಧಾರ ಆಯಿತು. ಯಾಕಂದರೆ ಅಲ್ಲಿ ಚಂದ್ರಶೇಖರ್ ಪಾಟೀಲರು, ಗಿರಡಿ ಗೋವಿಂದರಾಜರು, ಪಟ್ಟಣ ಶೆಟ್ಟಿಯವರು, ಇವರೆಲ್ಲ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು, ಶಾಂತಿನಾಥ ದೇಸಾಯಿಯವರು, ದೊಡ್ಡ ದೊಡ್ಡ ಸಾಹಿತಿಗಳು, ಮೊಕಾಶಿ ಪುಣೇಕರ್, ಎಲ್ಲ ಎಲ್ಲಿ ಯಾರನ್ನು ಭೇಟಿಯಾದರೂ ಅವರೊಬ್ಬ ಸಾಹಿತಿಗಳು. ಹೀಗಾಗಿ ನಾನು ಅಲ್ಲಿ ಸಾಹಿತ್ಯದಲ್ಲಿ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಅವಾಗ ತೆಗೆದುಕೊಂಡೆ. ಬಾಕಿ ಎಲ್ಲ ಬಿಟ್ಟೆ ಅಂದರೆ ಪೂರ್ಣ ಬಿಟ್ಟಿದ್ದಲ್ಲ, ಒಂದು ಕಡೆಗಾದರೂ ಕಾನ್ಸಂಟ್ರೇಟ್ ಮಾಡಬೇಕು ಅಂಥೇಳಿ ಚಿತ್ರಕಲೆ ಇದನ್ನೆಲ್ಲ ಒಂದು ಬದಿಗಿಟ್ಟು ಚಿತ್ರಕಲೆ, ಆಟ ಓಟ ಇದೆಲ್ಲ ಪೂರ ಕಡಿಮೆ ಮಾಡಿದೆ. ಹೆಗಡೆ, ನೀವು ಅಲ್ಲಿ ಧಾರವಾಡದಲ್ಲಿರಕ್ಕಾದ್ರೆ ಆದ ಬೆಳವಣಿಗೆ ಅಂದರೆ ನೀವು ಸಂಗೀತದ ನಿಮ್ಮ ಒಳಗಿನ ಒಂದು ತುಡಿತಕ್ಕೆ ಅನುಗುಣವಾಗಿ ರಾಜಗುರು ಅವರ ಸಂಪರ್ಕಕ್ಕೆ ಬಂದರು ಅಂತ ಕೇಳಿದ್ದೆ. ಅದೇನು? ಅದು ಮೊದಲಿಂದ ನನಗೆ ಹೈಸ್ಕೂಲು ಇದರಿಂದನೂ ಈ ನಾಟಕದ ಸಂಪರ್ಕ ಇರೋದ್ರಿಂದ ನಾಟಕದೊಳಗೆ ಹಾಡು ಹೇಳ್ತಿದ್ರಲ್ಲ. ನಮ್ಮ ಅಣ್ಣನೂ ಕೂಡ ಗಾಯಕ, ನಾಟಕದ ಸಂಗೀತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರು. ಹೀಗಾಗಿ ನನಗೆ ಅದ್ರ ಮೇಲೆ ಒಂದು ಒಲವಿತ್ತು. ಅಲ್ಲಿ ನಮ್ಮ ರೂಮ್ಮೇಟ್ಸ್ ಅವರೆಲ್ಲ ಕೆಲವು ಜನ ರಾಜಗುರುನ ಹತ್ರ ಮತ್ತು ಬೆಂಡಿಗೇರಿ ಅಂತ ತಬಲಾ ಅವರು ಅವ್ರ ಕಡೆಗೆ ಹೋಗ್ತಿದ್ರು. ನಮ್ಮ ಹಾಸಣಿಗೆ ಗಣಪತಿ ಭಟ್ರು ನಮ್ಮ ರೂಮ್ಮೇಟೇ ಆಗಿದ್ದರು. ಅಂದರೆ ನಾವು ಒಂದು ವಾಜಪೇಯಿ ಬಿಲ್ಡಿಂಗ್ ಅಂತೇಳಿ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಧಾರವಾಡದಲ್ಲಿ, ಅಲ್ಲಿ ಮಾಳಮಡ್ಡಿ ಹೇಳೋ ಏರಿಯಾದಲ್ಲಿ. ಅವರು ನಮ್ಮ ರೂಮ್ಮೇಟ್ ಅಂದರೆ ನಮ್ಮ ರೂಮ್ ಒಳಗೆ ಇಲ್ಲದೇ ಇದ್ದರು ಆ ಮನೆ ಇದು ಏನಿದೆ ಬಿಲ್ಡಿಂಗ್ ಒಳಗೆ ಎಲ್ಲ ಬೇರೆ ಬೇರೆ ರೂಮ್ನಲ್ಲಿ ಇರ್ತಿದ್ರು. ಆ ಗಣಪತಿ ಭಟ್ರು ಆವಾಗ ಸಂಗೀತಕ್ಕೆ ಅವರು BSc ಅಭ್ಯಾಸ ಮಾಡ್ತಾಯಿದ್ರು. BSc ಮಾಡ್ತಾಯಿದ್ರು, ನಾವು BA ಮಾಡ್ತಾಯಿದ್ವಿ. ಅವಾಗ ಅವ್ರ ಸಂಪರ್ಕದಿಂದ ನಮಗೆ ರಾಜಗುರು ಅವರ ಸಂಗೀತ ಕೇಳೋದು, ಮತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸಂಗೀತ ಕೇಳೋದು. ಹಾಗೂ ನಾವು ಮೊದಲಿಂದನೂ ಕೂಡ ಹಿಂದೆ ಬೆಂಡಿಗೇರಿ ಇಲ್ಲಿ ಬೆಟಗೇರಿ ಅಂಥೇಳಿ ನಮ್ಮ ಹೈಸ್ಕೂಲ್ ಒಳಗೆ ನಮಗೆ ತಬಲಾ ಸ್ವಲ್ಪ ಕಲಿಸಿದ್ರು. ಅದನ್ನು ಮುಂದುವರಿಸ್ಬೇಕು ಅಂತ ಅಲ್ಲಿ ಬೆಂಡಿಗೇರಿ ಅಂತಿದ್ರು. ಆ ಬೆಂಡಿಗೇರಿ ಹತ್ರ ನಾನು ತಬಲನೂ ಸ್ವಲ್ಪ ಅಭ್ಯಾಸ ಮಾಡಿದೆ. ಹಾಗಾಗಿ ಸಂಗೀತದ ಒಳಗಡೆ ಒಂದು ಒಳವು ಇತ್ತು. ಅದು ಸಂಗೀತ ಯಾಕೆ ಇಟ್ಕೊಂಡೆ ಅಂತಂದರೆ ಸಾಹಿತ್ಯಕ್ಕೆ ಬೇಕು ಆಗ್ತದೆ ಅಂತೇಳಿ, ಸಾಹಿತ್ಯಕ್ಕೆ ಪೂರಕವಾಗಿದೆ ಅದು ಅಂತೇಳಿ. ಗಣಿತ ಪೂರಕವಾಗಿ ಇರೋದಿಲ್ಲ. ಹೀಗಾಗಿ ಅಲ್ಲಿ ಸ್ವಲ್ಪ ಸಂಗೀತದ ಅಭ್ಯಾಸವನ್ನು ಮಾಡಿದೆ. ಅಲ್ಲಿ ಒಂದು ವಿಶೇಷ ಘಟನೆ ಅಂತಂದರೆ 60 ಲೆಕ್ಚರರ್ ಇದ್ದರು ಅಲ್ಲಿ ಕರ್ನಾಟಕ ಕಾಲೇಜೊಳಗೆ. 60 ಲೆಕ್ಚರರ್ ಮೇಲೆ ನಾನು 4 ಸಾಲಿನ ಚುಟುಕಗಳನ್ನು ಬರೆದೆ. ಆಗಿನ ಕಾಲದಲ್ಲಿ ನಾವು ಎಲ್ಲರಿಗೂ 4 ಸಾಲು, 60 ಜನರಿಗೆ ಬರೆದು ನಮ್ಮ ಕಾಲೇಜಿನ ಸೆಕ್ರೆಟ್ರಿಗೆ ಕೊಟ್ಟೆ. ಅವ ಏನು ಮಾಡ್ಬಿಟ್ಟ, ಅದನ್ನು ನೋಟಿಸ್ ಬೋರ್ಡಿಗೆ ಹಾಕಿಬಿಟ್ಟ. ಅದನ್ನು ಯಾರನ್ನೂ ಕೇಳಲೇ ಇಲ್ಲ, ಆ ಲೆಕ್ಚರಿಗೆ ತೋರಿಸಲೂ ಇಲ್ಲ. ನೋಟಿಸ್ ಬೋರ್ಡಿಗೆ ಬಂದುಬಿಡ್ತು. ಏಕದಮ್ ಬೆಳಗ್ಗೆ ಒಂದು ಇದಾಗೋತು, ಗೌಜಿ ಇತ್ತು. ಯಾರೋ ಪ್ರೊಫೆಸರ್ ಮೇಲೆಲ್ಲ ಬರೆದು ಹಾಕಿಬಿಟ್ಟಿದ್ದಾರೆ ಯಾರೋ ಹುಡುಗರು ಅಂತ ಎಲ್ಲ. ಪ್ರಿನ್ಸಿಪಾಲ್ರವ್ರಿಗೆ ಹೋಯ್ತು ಪುಕಾರು, ಪ್ರಿನ್ಸಿಪಾಲ್ರ ಕಲ್ಗಟ್ಟಿಗೆ ಅಂತೇಳಿ. ಆ ಪ್ರಿನ್ಸಿಪಾಲ್ರು ಸ್ವತಃ ಬಂದು ಕೋಟ್ ಗೀಟ್ ಹಾಕ್ಕೊಂಡು ಬಂದು ನೋಡಿದ್ರು. ಎಲ್ಲ ಒಂದು 5 ನಿಮಿಷ 10 ನಿಮಿಷ ನೋಡಿದ್ರು. ಎಲ್ಲ ಕಡೆಗೆ ಯಾರೋ ಇದು ಬರ್ದವ ಅಂತ ನಾನು ಹಿಂದೆ ಇದ್ದೇನೆ, ನೋಡ್ತಾ ಇದ್ದೇನೆ ಏನು ಬೈತಾರ ಅಂತ. ಯಾರೋ ಈ ಬರ್ದವ ಅಂತೇಳಿ ಅಲ್ಲಿ ಯಾರು ಹೇಳಿದ್ರು, ಸರಿ ಇವನೇ ಅಂತ. ಅವನನ್ನು ಚೇಂಬ್ರಿಗೆ ಕಳಿಸು ಅಲ್ಲಿ ಅಂತ ಹೇಳಿದ್ರು. ಚೇಂಬರು ಅಲ್ಲೇ ಇತ್ತು, ಅಲ್ಲಿ ಹೋದರು ಅವರು. ನಾನು ಹಿಂದೆ ಹೋದೆ. ಕಡೆಗೆ ಏನೋ ಇದೆಲ್ಲ ಬರೆದು ಬಿಟ್ಟಿದೆಯಲ್ಲ, ಯಾಕೆ ಬರೆದಿದ್ದನ್ನೆಲ್ಲ ಅಂತ. ಇಲ್ಲ, ನನಗೆ ಸ್ವಲ್ಪ ಸಾಹಿತ್ಯದ ಮೇಲೆ ಆಸಕ್ತಿ ಇತ್ತು ಅಂತ ಬರೆದೆ. ಆಯಿತು ಹೋಗು, ಇದನ್ನೆಲ್ಲ ಆ ಕವಿತೆನೆಲ್ಲ ಮ್ಯಾಗಝೀನಲ್ಲಿ ಹಾಕಿಸ್ತೀನಿ ಹೋಗು. ಆ ಕವಿತೆ ಅವರಿಗೆ ಇಷ್ಟ ಆಗೋಯ್ತು. ನಿಮಗೊಂದು ಕಾಂಪ್ಲಿಮೆಂಟ್ ರೀತಿಯಲ್ಲಿ ಅದು ಮ್ಯಾಗಝೀನ್ ಒಳಗೆ ಬಂತು. ಅದು ನನಗೊಂದು ಸಾಹಿತ್ಯಕ್ಕೆ ಮತ್ತು ಕವನ ಬರೆಯಲಿಕ್ಕೆ ವಿಶೇಷ ಪ್ರೋತ್ಸಾಹ ಕೊಡ್ತು. ಅಲ್ಲೇ ನಾನು ಒಳ್ಳೊಳ್ಳೆ ಕೆಲವು ಕವಿತೆಗಳನ್ನು ಬರೆದಿದ್ದೇನೆ ಕರ್ನಾಟಕ ಕಾಲೇಜಿನೊಳಗೆ. ಅದರೊಳಗೆ ಒಂದು ಕವಿತೆ
ಅಂತಂದರೆ ಪಂದ್ಯಾಟ ಅಂತ ಹೇಳೋದು. ಅದನ್ನು ನಮ್ಮ ಎಲ್ಲ ಲೆಕ್ಚರರು ಮೆಚ್ಚಿಕೊಂಡು ಅದನ್ನು ಒಂದು ಸಂಕ್ರಮಣ ಅಂತ ಆವಾಗಿನ ಪತ್ರಿಕೆ ಅಲ್ಲೇ ಅದರಲ್ಲಿ ಪ್ರಿಂಟ್ ಮಾಡಿ ನೀನು ಮುಂದುವರ್ಸು ಚೆನ್ನಾಗಿದೆ ಪಂದ್ಯಾಟ ಕವಿತೆ ನೆನಪಿದೆ. ಇಲ್ಲಿ ಇದರೊಳಗಿದೆ, ಕವನ ಸಂಕಲನದೊಳಗಿದೆ. ಆವಾಗಿಂದ ನನಗೆ ಕವನ ಬರಿಬೇಕು ಏನಾದರೂ ಮಾಡಿ ಅಂತೇಳಿ ಒಂದು ಸಾಹಿತ್ಯ. ರಾಜ್ಗುರು ಅವರನ್ನು ನೀವು ಹತ್ತಿರದಿಂದ ನೋಡಿ ಅವರ ಒಡನಾಟ ಇತ್ತ? ಅವರು ನಮಗೆ ನಾವೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಹುಡುಗರು ಅಂದರೆ ತುಂಬ ಒಳ್ಳೆಯವರು. ಅವರು ಎಲ್ಲ ಸಂಗೀತ ಅಭ್ಯಾಸ ಒಳಗೆ ಅದೆಲ್ಲ ಭಾಳ ಚೆನ್ನಾಗಿರ್ತಾರೆ ಹೇಳ ಅವ್ರಿಗೆ ಗೊತ್ತಿತ್ತು. ಅದರಿಂದ ಎಲ್ಲ ಧಾರವಾಡದಲ್ಲಿ ನಾವೆಲ್ಲ ಹೋಗುವಾಗ ಸಾಲಿ ರಾಮಚಂದ್ರ ರಾಯರ ಮನೆ ಫುಲ್ಲು ಉತ್ತರ ಕನ್ನಡದ ಹುಡುಗರೇ ಇರ್ತಿದ್ರು, ಮಾಳ್ಮಡ್ಡಿ ಇಲ್ಲೆಲ್ಲ. ಅವ್ರು ಹಾಗೆ ಭಾಳ ಪ್ರೀತಿ ಮಾಡ್ತಿದ್ರು. ಅವರು ಉತ್ತರ ಕನ್ನಡ ಜಿಲ್ಲೆಯವರು ಆದರೆ ಆಯಿತು, ಸಂಗೀತ ಕಲಿಯೋರು ಬರೋಲ್ಲೇ ಬರ್ಬೋದು ಅಥವಾ ಹಾಗೆ ಹೋಗ್ಬೋದು. ಒಟ್ಟು ಅವರು ಉತ್ತರ ಕನ್ನಡ ಜಿಲ್ಲೆ ಅಂದರೆ ಭಾಳ ಸಂತೋಷ ಪಡ್ತಿದ್ರು. ಅದು ಅಲ್ಲಿ ಆನರ್ಸ್ ಈ ರೀತಿ ಹೀಗೆ ಮತ್ತು ಸಂಗೀತ ಮತ್ತು ಸಾಹಿತ್ಯಕ್ಕೆ ಒಲವು ಸಿಕ್ತು ನನಗೆ. ಮತ್ತೆ ಎಮ್.ಎನೂ ಅಲ್ಲೇ ಮುಗಿಸಿದ್ರ. ಕಡೆಗೆ BA ಆಯ್ತು ಅಂದ ಕೂಡಲೇ ಒಂದು ದೊಡ್ಡ ಕಂಟಕ ಇದೆಯಾ ದುಡ್ಡಿಂದು. BA ಆದಮೇಲೆ ಆದರೂ ಯಾವ್ದಾರು ನೌಕರಿ ಹಿಡಿಯ, ಇನ್ನೆಂತ ದುಡ್ಡು ಕಳ್ಸೋ ಸಾಧ್ಯ, ಇನ್ನು ದುಡ್ಡು ಕಳ್ಸೋ ಸಾಧ್ಯನೇ ಇಲ್ಲಯಾ ಹೇಳಿ ಅಣ್ಣ ಹೇಳ್ದ. ಆವಾಗ ಒಂದು ಘಟನೆ ಅಂತಂದರೆ ನನ್ನ ಕ್ಲಾಸ್ಮೇಟ್ಸ್ ನನಗೆಲ್ಲ ಭಾಳ ಈ ಕವನ ಬರೆಯೋದಕ್ಕಾಗಿ ಇದಕ್ಕೆಲ್ಲ ಭಾಳ ಪರಿಚಯ ಇದ್ರು. ಎಲ್ಲ ಚಹಾ ಕೊಡ್ತಾರಲ್ಲ ಅವರೇ. ನಾನು ಕೈಯಿಂದ ಒಂದೇ ಒಂದು ದಿವಸ ಚಹಾ ಕೊಡ್ತೀನಿ. ಸುಮಾರು ನಿಮ್ಮ ಖರ್ಚು ಕಡಿಮೆ ಆಯಿತು. ಅವಾಗೊಂದು 2 ಘಟನೆಗಳು ಅಲ್ಲಿ ಯಾವುದು ಅಂತಂದರೆ, ಕ್ಲಾಸ್ಮೇಟ್ ಒಂದು ಹುಡುಗಿ ಜಯಶ್ರೀ ಅಂತೇಳಿ, ಅವಳು ನಾವು ಎಲ್ಲರೂ ಸಂಗಡ ಬೆರೀತಿದ್ದೆ. ನಾನು ವಿಶೇಷವಾಗಿ ಒಬ್ಬಳು ಹತ್ರ ಅಂತೇಳ ಎಲ್ಲ ಸಂಗಡ ಹುಡುಗರು ಎಲ್ಲ ನಂಗೆ ಫ್ರೆಂಡ್ಸು. ನಂದು ಚಹಾ ಕುಡ್ಸಾಗ ನಂಗೆ ಜೇಬ್ ಖಾಲಿ. ಅದೇ ಅವರು ಚಹಾ ಕುಡಿತಿದ್ದೆ. ಕಾಲೇಜ್ ಕ್ಯಾಂಟೀನ್ ಒಳಗೆ ನಮ್ಮದು ದೊಡ್ಡ ಎಲ್ಲ ನಾನೊಬ್ಬ ಏನು ದುಡ್ಡಿಲ್ದ ಹಾಗೆ ಚಹಾ ಕುಡ್ಕೊಂಡು ಬರೋವ. ಅದು ಆಯಿತು. ಆಮೇಲೆ ನಾನು BA ಆದಮೇಲೆ ಇನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಫೀ ಕಟ್ಟಕ್ಕೆ 70 ರೂಪಾಯಿ ಕಳಿಸ್ಬೇಕು. ಆವಾಗ MA ಕಟ್ಟಬೇಕಾದ್ರೆ 70 ರೂಪಾಯಿ ಕಟ್ಟಬೇಕು ಆವಾಗಿನ ಕಾಲದಲ್ಲಿ. 70 ರೂಪಾಯಿ ನನ್ನ ಹತ್ರ ಇಲ್ಲೇ ಇಲ್ಲ. ಈಗ 10 ರೂಪಾಯಿಗೆ ತತ್ವರಾಗಿದೆ ಅಂಥೇಳಿ ನಾನು ಬಿಡ್ತೇನೆ ಅಂತ ಚಹಾ ಕುಡಿಯೋ ಗ್ಯಾಂಗ್ನೊಳಗೆ ಹೇಳಿ ನಾನು ಇಲ್ಲಿಗೆ ನಾನು ಮುಗೀತು ಅಂತೇಳಿ. ಆಗ ಆ ಜಯಶ್ರೀ ಅನ್ನೋಳು, ಹಂಗೆ ಯಾಕೆ ಮಾಡ್ತೀರಿ, ನೀವು MA ಮಾಡ್ಬೇಕ್ರಿ, ಇಲ್ಲ ನನ್ನ ಹತ್ರ ಫೀ ಇಲ್ಲ, ದುಡ್ಡಿಲ್ಲ ಅಂತ ಇಲ್ಲ, ಏನಾದ್ರು ಮಾಡೋಣ ನಾವು, ನೀವು ಹೆಸರು ಹಚ್ಚಿರಿ ಅಂದ್ಲು. ಅವಳ ಹತ್ರ ತಗೊಳ್ಳಿಲ್ಲ ನಾನು. ಆದರೆ ಅದೊಂದು ಹೇಳಿದ ಕೂಡ ಒಂದು ಮನಸ್ಸಿನೊಳಗೆ ಎದ್ದು ಹೋಗ್ಬಿಡ್ತು ಮುಂದೆ ಮಾಡಬೇಕು ಅಂತ. ಆದರೆ ಏನು ಮಾಡಬೇಕು ಅಂತ ಇದ್ದೆ. ಒಂದು ದಿವಸ ಕಡೆಗೆ ಈ ಶಾನ್ಭಾಗ್ರು ಅಂತೇಳಿ ಲೆಕ್ಚರರು, ಸಂಸ್ಕೃತ ಲೆಕ್ಚರರು, ಅವರು DN ಶಾನ್ಭಾಗ್ರು ಕುಮಟಾದವರು. ಅವರು ಅಲ್ಲಿ ಸಂಸ್ಕೃತ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ರು, MA ಸಂಸ್ಕೃತ. ಅವರು ಕರ್ನಾಟಕ ಕಾಲೇಜಿಗೂ ಬರ್ತಿದ್ರು ಕಲಿಸ್ಲಿಕ್ಕೆ. ಅವ್ರು BAಗೂ ಕಲಿಸ್ತಿದ್ರು. ಬೆಳ್ಳಗಿದ್ರು. ಅವ್ರ ಹತ್ರ ಹೇಳಿದೆ, BA ಆಯ್ತು ಮಾರ್ಯಾರ, ಆದರೆ ಎಂತ ಮಾಡಿದ್ರಿ, ನನಗೆ ದುಡ್ಡಿಲ್ಲ, ನಾವು ಇಲ್ಲಿ ಬಂದ್ ಮಾಡ್ತೇನೆ ಹೋಗ್ತೇನೆ ಅಂತ. ಎಷ್ಟಂತ ಫೀ ಅಂತ ಕೇಳಿ, 70 ರೂಪಾಯಿ ಕಟ್ಟಬೇಕು. ಈಗ ತೆಗೆದೇ ಬಿಟ್ರು. 70 ರೂಪಾಯಿ ಕೊಟ್ಟು ಇದನ್ನು ತೊಗೊಂಡೋಗಿ ಹಚ್ಚು ಹೆಸರು, ಮುಂದೆ ನೋಡೋಣ, ನೀನು MA ಆಗಿ ನೀನು ನನಗೆ ನೀನು ದುಡಿಯೋ ಹಂಗೆ ಆಗಿ ಕಳಿಸಿದ್ರೆ ಸಂತೋಷ, ಆದರೆ ಇಲ್ಲದೆ ಹೋದ್ರು ಇಲ್ಲ. ಕೊಟ್ಟರು. ಅದೇ ಸಾಕಾಗೋಯ್ತು ನನಗೆ. 1 ವರ್ಷ. ಹೌದು. ಆ ಮಧ್ಯೆ ಏನಾಯಿತು ಅಂದರೆ, ವೀಣಾ ಯಲಬುರ್ಗಿ ಅಂಥೇಳಿ ಒಂದು ಲೆಕ್ಚರರು ನಮಗೆ ಇಂಗ್ಲೀಷ್ ಕಲಿಸೋರು. ಅವ್ರ ಹತ್ರ ಹೇಳಿದ್ದೆ, ನಾನು BAಗೆ ಮುಗಿಸ್ತಾ ಇದ್ದೇನೆ, ಮತ್ತು ಅವಳು ಜಯಶ್ರೀ ನನ್ನ ಹುಡುಗಿ ಹೇಳಿದ್ನಲ್ಲ, ಆ ಹುಡುಗಿ ಅವ್ರಿಗೆ ಭಾಳ ಕ್ಲೋಸ್ ಇದ್ಲು. ಅವಳೇನೋ ತಾವೇನಾದ್ರು ಮಾಡ್ಲಿಕ್ಕೆ ಸಹಾಯ ಮಾಡ್ತೇನೆ ಅಂಥೇಳಿ ಹೇಳಿದ್ಲು. ಅದು ಏನಾಯ್ತು ನನಗೆ ಗೊತ್ತಾಗಲಿಲ್ಲ ಅಂತ. ಅವಳು ಟೈಫಾಯ್ಡ್ ಆಗಿ ಅವಳು ಎಕ್ಸಾಮಿಗೆ ಬರಲೇ ಇಲ್ಲ BAಗೆ, ಮನೆ ಮಲಗಿದ್ಲು. ವೀಣಾ ಯಲಬುರ್ಗಿ ಹತ್ರ ಹೇಳಿದ ಕೂಡಲೇ ಏನಾದ್ರು ಮಾಡೋಣ ಅಂದಿಲ್ಲ. ನಾನು ಹೋಗಿ ಕೇಳ್ತೇನೆ ಏನು ಮಾಡ್ತಾಳೆ, ಹಾಗಾದ್ರೆ ನೀವು BA ಕಂಟಿನ್ಯೂ MA ಕಂಟಿನ್ಯೂ ಮಾಡಿ, ನಾನು ಹೋಗಿ ಕೇಳ್ತೇನೆ ಅವಳ ಹತ್ರ ಅಂತ. ಇದು ಶಾನ್ಭಾಗ್ರು 70 ರೂಪಾಯಿ ಕೊಡೋದಕ್ಕಿಂತ ಮುಂಚಿನ ಘಟನೆ. ಕಡೆಗೆ ಅವಳು ಕೇಳ್ಕೆ ಬಂದಲು,
ಇಲ್ಲ ನಾ ಹಾಗೇನು ಹೇಳಿಲ್ಲ ಅಂದ್ಬಿಟ್ರು ಅವರು. ಹಾಗಾಗಿ ಕಡೆಗೆ ಶಾನ್ಭೋಗ್ರದ್ದು ಸಹಾಯ ಸಿಕ್ತು. ನನಗೆ ಆ ಹುಡುಗಿಯ ಸ್ನೇಹನೂ ಅಲ್ಲಿಗೆ ಕಳೆದು ಹೋಯ್ತು. ಅದಕ್ಕಿಂತ ಮುಂಚೆ ಅವಳ ಮನೆಗೂ ನಾನು ಒಂದು ಸಲ ಹೋಗಿದ್ದೆ. ಆವಾಗಲೂ ಅವಳು ಹೇಳಿದ್ಲು ನಾವೇನಾದ್ರು ಮಾಡೋಣ ಅಂಥೇಳಿ. ತನಗಂತೂ BA ಮಾಡಲಿಕ್ಕಾಗಿಲ್ಲ, ನೀವು BA ಆಯಿತು, ನೀವು MA ಹೋಗಬೇಕು ಅಂತ ಅವಳು ಹೇಳಿದ್ಲು. ಆದರೆ ಅವಳು ಯಾವಾಗ ಹತ್ತಿರ ಬಂತ ಅದು ಆ ಸಮಸ್ಯೆ, ಅವಳು ಏನು ಹೇಳಿದ್ಲು ನಂಗೆ ಗೊತ್ತಾಗಲಿಲ್ಲ. ಈ ವಿನಯ ಬಗ್ಗೆ ಬಂದು ಅವಳು ಹಂಗೆ ಹೇಳಲೇ ಇಲ್ಲ ಅಂತ ನೀವು ಎಂತೆಂಥರ ಹೇಳ್ತಾ ಇದ್ರಿ ಹೇಳ್ಕೈತೆ. ವಿನಯ ಬಗ್ಗೆ ನನಗೆ ಬೈದ್ಬಿಟ್ಲು. ಅಲ್ಲಿಗೆ ಅದಕ್ಕೆ ಇದಾಯ್ತು. ಆದರೆ ನಾನು MA ಮುಂದೆ ಹೋದೆ. ಯಾಕಂದರೆ ಇವ್ರದ್ದು 70 ರೂಪಾಯಿ ಸಿಕ್ತು. ಅಲ್ಲಿ 2 ವರ್ಷ ಅಲ್ಲ ಅವಾಗ? 2 ವರ್ಷ. 2 ವರ್ಷ ಮುಗಿಸಿ. ಹೌದು. ಅಲ್ಲ ಈಗ ಅಲ್ಲಿ 2 ವರ್ಷ ಮುಗಿಸಿದ್ರಾ? ಹೌದು. ಇಂಗ್ಲೀಷ್ MA ಮುಗಿಸಿದ್ರೆ? ಇಂಗ್ಲೀಷ್ MA ಮುಗಿಸಿದೆ. ಆವಾಗಿನ ಕಾಲದಲ್ಲಿ ಇಂಗ್ಲೀಷ್ MA ಸೆಕೆಂಡ್ ಕ್ಲಾಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಫಸ್ಟ್ ಕ್ಲಾಸ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಸ್ ಕ್ಲಾಸ್ ಆದರೂ ಹೆದರೋದು ಬೇಡ, ಅಷ್ಟು ನೌಕರಿ ವ್ಯವಸ್ಥೆ ಇದೆ. ಅಂದರೆ ಅದು MA ಪಾಸ್ ಕ್ಲಾಸ್ ಆದರೂ ಕೂಡ ಎಷ್ಟೋ ಜನ MA ಪಾಸ್ ಕ್ಲಾಸ್ ಆದರೂ ಲೆಕ್ಚರರ್ ಆಗಿದ್ದಾರೆ. ಅದರಿಂದ ನನಗೆ MA ಪಾಸ್ ಕ್ಲಾಸ್ ಆಯಿತು. ಅದರಿಂದ ಹೆದರಿಕೆ ಏನಿಲ್ಲ ಆಗಿತ್ತು, ಎಲ್ಲರೂ ಒಂದು ಕಡೆಗೆ ಸಿಗ್ತದೆ ಅಂಥೇಳಿ. ಅದಕ್ಕಿಂತ ಮುಂಚೆ ಒಂದು ಮನೋರಂಜನೆ ಒಂದು ಕೆಲಸದ ಇದರೊಳಗೆ ಒಂದು ಮನೋರಂಜನೆ ಸಂದರ್ಭದಲ್ಲಿ ನಾನು ಒಂದು ಮಿಮಿಕ್ರಿ ಮಾಡಿದೆ, ಜಾದೂಗಾರ ಅಂತ. ಎಲ್ಲ ಸಂಗಡಿಗರನ್ನೆಲ್ಲ ತೆಗೆದುಕೊಂಡು ಅವರಿಗೆಲ್ಲ ಇಂತಿಂಥ ಪಾತ್ರ ಅಂತ ಕೊಟ್ಟು ಮಿಮಿಕ್ರಿ, ನೀನು ಇಂಥವ ನೀನು ಹಿಂಗೆ ಮಾತಾಡ್ಬೇಕು, ಹಿಂಗೆ ಮಾಡಬೇಕು ಅಂಥೇಳಿ ಹೇಳಿ ಜಾದೂಗಾರ ಇವ ಅದನ್ನು ಅಲ್ಲಿ ಟಾಮ್ ಕೋವನ್ ಅಂತೇಳಿ ಒಬ್ಬನ ಜಾದೂಗಾರ ಅಲ್ಲಿ ಮಾಡ್ತಿದ್ದ ಆವಾಗ ಧಾರವಾಡದಲ್ಲಿ. ಅದೇ ಥರ ನಾನು ನನ್ನ MA ಕ್ಲಾಸ್ನೊಳಗೆ ವಾರ್ಷಿಕೋತ್ಸವದಲ್ಲಿ ಮಾಡಿ ತೋರಿಸಿದೆ. ಅದು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಗೆ ತುಂಬ ಸಂತೋಷ ಆಗೋಯ್ತು. ಅವರು ಒಂದು ಹೇಳಿದ್ರು, ಸೋ ಫ್ಲೂಯೆಂಟ್ ಇಂಗ್ಲೀಷ್ ಯು ಸ್ಪೀಕ್ ಅಂಥೇಳಿ ನನಗೆ ಹೇಳಿದರು. ನನಗೆ ಅದೊಂದು ಧೈರ್ಯ ಕೊಡ್ತು. ನನಗೆ ಕ್ಲಾಸ್ ಇಲ್ಲದೆ ಹೋದರೂ ಮಾತಾಡಲಿಕ್ಕೆ ಏನು ತೊಂದರೆ ಇಲ್ಲ ಇಂಗ್ಲೀಷು ಅಂತೇಳಿ ಅವ್ರು ಹೇಳಿದರು. ಈ ಥರ ಒಂದು ಉತ್ಸಾಹ ಬಂದು MA ಮುಗೀತು. MA ಮುಗಿದ ತಕ್ಷಣ ನೀವು ಸೀದಾ ಅರಂಗಡಿಗೆ ಲೆಕ್ಚರರ್ ಆದ್ರಿ? ಇಲ್ಲ, ಅಲ್ಲಿಂದ ನಾನು ಸೀದಾ ಸಿಂದಗಿ ಅಂತೇಳಿ ಧಾರವಾಡ ಜಿಲ್ಲೆ ಅಲ್ಲಿ ಹೋಗಿ ಲೆಕ್ಚರರ್ ಆದೆ. ಸಿಂದಗಿ ಒಳಗೆ ಒಂದು 3 ತಿಂಗಳಿದ್ದೆ ಅಷ್ಟೇ. ಕೊನೆಗೆ ಅರಂಗಡಿಗೆ ಬಂದ್ರ? ಅರಂಗಡಿಗೆ ಬರ್ಲಿಕ್ಕೆ ಕಾರಣ ಯಾರು? ಇದು ಸಿಂದಗಿ ಸುದ್ದಿ ಹೇಳಿದ್ನಲ್ಲ, ಸಿಂದಗಿಗಿಂತ ಮುಂಚೆ ಅರಂಗಡಿ ಬಂದಿದ್ದು. ಅದಕ್ಕಿಂತ ಸಿಂದಗಿ ಅಲ್ಲ, ಅದು ಮಾಯಸಂದ್ರ ಅಂತೇಳಿ. ಮಾಯಸಂದ್ರನ ಹೋದೆ, ಫಸ್ಟಿಗೆ ಸೇರಿದ್ದು ಮಾಯಸಂದ್ರ. ಅಲ್ಲಿ ಮೊದಲೇ ಹೇಳಿದರು, ಒಂದೇ ವರ್ಷಕ್ಕೆ ಮಾತ್ರ. ನಮ್ಮ ಬೇರೆ ವಿದ್ಯಾರ್ಥಿಗಳು ಇದ್ದಾರೆ ನಮಗೆ. ಅವಾಗ ಎಷ್ಟು ರೂಪಾಯಿ ನಿಮಗೆ ಸಂಬಳ? 250 ರೂಪಾಯಿ. ಅವಾಗ ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು, ಒಂದೇ ವರ್ಷ ನಾವು ಕೊಡೋದು, ನಿಮ್ದು ಆದದ್ದು ಅಂತ ಕೂಡ ನಾವು ಬೇರೆ ಜನರು ಕೊಡಲೇಬೇಕು. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ಗೆ ತೀರ್ಮಾನ ಮಾಡಿಬಿಟ್ಟಿದೆ. 1 ವರ್ಷಕ್ಕೆ ಇರೋರು ಬರೋರು ಬನ್ನಿ ಆಯಿತು. 1 ವರ್ಷ ಸೇರ್ಕೊಂಡೆ. ಅಲ್ಲಿ ಕೆನಡಿ ಫೋಟೋ ಬಿಡಿಸ್ಕೊಟ್ಟ ಚಿತ್ರಕಲೆ ಒಳಗೆ ನಾನು. ಹೌದು, ಅಲ್ಲೊಂದು ಅದು ಇನ್ನೂ ಇದ್ರೂ ಇರ್ಬೋದು, ದೊಡ್ಡ ಫೋಟೋ ಹಾಕಿದೆ. ಹೌದು, ಅಲ್ಲಿ ಭಾಳ ನನ್ನ ಕೆನಡಿ ಫೋಟೋ. ಹೌದು, ವಿದ್ಯಾರ್ಥಿಗಳೊಳಗೆ ಪಾಪ್ಯುಲರ್ ಆದ. ಒಬ್ಬರು ಇನ್ಸ್ಪೆಕ್ಟರ್ ಹಿಂದೆ ಕೂತ್ಕೊಂಡು ಕಲಿಸು ಅಂತ ಹೇಳಿದರು. ಒಂದು ಒಡಿಸೋತನ ಒಂದು ಕವನ ಕಳಿಸಿ, ಅದು ಡೆಫೋಡಿಲ್ ಅಂತೇಳಿ. ಅದು ಡೆಫೋಡಿಲ್ ಅದು ಭಾಳ ಫೇಮಸ್. ಅದು ಆ ಡೆಫೋಡಿಲ್ನ ಹೂವು. ಅದು ಆ ಹೂವಿನ ಬಗ್ಗೆ ವರ್ಣನೆ ಇದೆ. ನಾನು ಆ ಕ್ಲಾಸ್ನೊಳಗೆ ದಿಸ್ ಇಸ್ ದ ಗಾರ್ಡನ್ ಆ್ಯಂಡ್ ಯು ಆರ್ ಆಲ್ ಡೆಫೋಡಿಲ್ಸ್ ಆ್ಯಂಡ್ ಐ ಆಮ್ ದ ಪೋಯೆಟ್ ಹೇಳಿ ಅವರಿಗೆ ಇಂಪ್ರೆಸ್ ಮಾಡಬೇಕಾದ್ರೆ ಹಿಂದ್ಗಡೆ ಕೂತಂಥ ಇನ್ಸ್ಪೆಕ್ಟರ್ ಬಂದು ತಪ್ಪಿಕೊಂಡು ಒಳ್ಳೆ ಸಂತೋಷ ಆಯಿತು ಅಂತ ಹೇಳಿದ. ಆದರೆ ಅಲ್ಲಿ ನಾವು ಒಂದೇ ವರ್ಷದ ಕೊಟ್ಟಿದ್ದಾರೆ, ಏನು ಮಾಡೋದು. ಅಲ್ಲಿ ಹೆಡ್ ಮಾಸ್ತರು ಹೇಳಿದ್ರು, ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮ್ಯಾನೇಜ್ಮೆಂಟ್ ಅವರೇ ಮತ್ತೊಬ್ಬನ MA ಮಾಡ್ಲಿಕ್ಕೆ ಕಳಿಸಿದಾರಂತೆ. ಅಲ್ಲಿ ಒಬ್ಬ ಮಾಸ್ತರ್ನ 1 ವರ್ಷ ಗ್ಯಾಪಿಗೆ ನಾನು ತಗೊಂಡಿದ್ದೆ. ಅವರು ಅಲ್ಲಿಂದ ಬಿಡೋದು, ಅಲ್ಲಿಂದ ಹೊರಟೆ. ಅಲ್ಲಿಂದ ಬಂದವನೇ ಅರಂಗಡಿ. ಅರಂಗಡಿಯಲ್ಲೂ 1 ವರ್ಷನಾ ಅಥವಾ 2 ವರ್ಷ ಇದ್ರ? ಅರಂಗಡಿಯಲ್ಲಿ 1 ವರ್ಷ. ಅರಂಗಡಿ ಒಳಗೆ ನನಗೆ ಭಾಳ ಬರ್ಲಿಕ್ಕೆ ಕಾರಣ ಅಂತಂದರೆ ಆರ್ ವಿ ಭಂಡಾರಿ ಭಾಳ ನನ್ನ ಗೆಳೆಯರಿದ್ದು. ಅವಾಗ ನಾವೆಲ್ಲ ಬಂಡಾಯ ಸಾಹಿತ್ಯಕ್ಕೆ ಸೇರಿಕೊಂಡಿದ್ವಿ. ಅಲ್ಲಿ ಹೌದು,
ಬಂಡಾಯ ಸಾಹಿತ್ಯ ಅಲ್ಲಿಂದ ನಿಮಗೆ ಧಾರವಾಡದಿಂದನೇ ಶುರು ಆಗಿರ್ಬೇಕು. ಅಲ್ಲೇ ಆವಾಗ ಅಲ್ಲಿ 2-3 ಗುಂಪು ಇದ್ವು. ಗುಂಪಿದ್ದು ಚಂಪಾ ಅವರದು, ಪಟ್ಟಣಕಟ್ಟಿ ಮತ್ತು ಗಿರಡಿ ಗೋವಿಂದರಾಜರದು. ಅವಾಗ ಬಂಡಾಯ ಜಸ್ಟ್ ಶುರುವಾಗಿತ್ತು, ನವ್ಯ ಇನ್ನೂ ಜಾರಿಯಲ್ಲಿ ಇತ್ತು, ಜಾರಿಯಲ್ಲಿ. ಅದು ಆ ಒಂದು ಬಂಡಾಯ ಸಾಹಿತ್ಯದ ಸಂಪರ್ಕ ಭಂಡಾರಿ. ನಮ್ಮ ಕವಿತೆ ನಾವು ಬೇಕು ಅಂತ ಬಂಡಾಯ ಸಾಹಿತ್ಯ ಬರೆದಿದ್ದಲ್ಲ, ಹೋಗಿದ್ದಲ್ಲ. ನಮ್ಮ ಕವಿತೆಯ ರೀತಿ ಒಳಗೆ ನನ್ನ ಬಂಡಾಯ ಸಾಹಿತ್ಯ ಅಂತ ನನ್ನನ್ನು ಗುರುತಿಸಿದರು. ಆ ಕವಿತೆಯ ರೀತಿ 1-2-3 ಕವಿತೆ ಅಲ್ಲಿ ಇದ್ದಾವೆ. ಹಾಗೆ ಮಾಡಿ ನಾನೇನು ಮಾಡಿದೆ, ಭಂಡಾರಿ ಇದ್ದಾನೆ ಅಂಥೇಳಿ ಅವನು ಕೂರ್ತಿದ ಮೇಲೆ ಬಂದು ನನಗೆ ಇಂಟರ್ವ್ಯೂ ಮಾಡಿದರು. ಅಲ್ಲೂ ಇದೇ ಸಮಸ್ಯೆ. ಒಬ್ಬನ ಅಲ್ಲಿ ಸ್ಥಳೀಕ ಒಬ್ಬನು MA ಮಾಡ್ತಾ ಇದ್ದಾನೆ, ಅವನು ಅಂಬರವರೆಗೆ ನಾವು ತಗೊಳ್ಳೇಬೇಕು, ಅವ್ನು ತಗೊಳ್ಳೇಬೇಕು. ಹೌದು. ಇದು ನೋಡಿ ನನ್ನ ಅದೃಷ್ಟ ಹೀಗಿದೆ ಅಂತ ಯಾರಿಗೆ ಗೊತ್ತು. ಅಲ್ಲಿ ಏನು ಅಂತಂದರೆ ಅಲ್ಲಿ ದುಡ್ಡು ಕೊಡಬೇಕು, ಅರಣ್ಯ ಒಳಗೆ ದುಡ್ಡು ಕೊಟ್ಟು ಸೇರಬೇಕು. ಹೌದು, ಅವನ ಪಾಲಕರು ಮೊದಲೇ ದುಡ್ಡು ಕೊಟ್ಟು ಇಟ್ಬಿಟ್ಟಿದ್ದಾರೆ. ಬುಕ್ ಜಾಗ ನಾನು ತಗೊಂಡಿದ್ದಾರೆ. ಅದನ್ನು ಕಡಲೆ ಹೆಗಡೆರು ಅಂತೇಳಿ ಓಪನ್ ಆಗಿ ಹೇಳಿದರು. ಹಿಂಗಾಯ್ತು ತಮ್ಮ, ಎಂತ ಮಾಡೋದು, ಈಗ 1 ವರ್ಷಕ್ಕೆ ತಗೊಳಕಾಯ್ದು. ಅಲ್ಲಿ 300 ರೂಪಾಯಿ. ಈ ನಡುವೆ ಈ ನಮ್ಮ ಅರೆಂಗಡಿ ಬರೋ ಮಾಯಸಂದ್ರ, ಕೆನಡಿ ಫೋಟೋ ಎಲ್ಲ ನಂತರ ಈ ಅರೆಂಗಡಿಗೆ ಬಂದ್ರಿ. ಅರೆಂಗಡಿ ಬಂದು ಇಷ್ಟೆಲ್ಲ ಓದಿ ಎಲ್ಲ ಮಾಡೋಕ್ಕಿಂತ ಅದ್ರ ನಡುವೆ ನೀವು ಊರಿನ ಸಂಬಂಧ ಇಟ್ಕೊಂಡಿದ್ರ? ಆಯಿ, ನಿಮ್ಮ ತಾಯಿ ಊರಿನ ಸಂಬಂಧ ಅನಂತ ಇಟ್ಕೊಂಡಿದ್ದೆ. ಮಾಡಿದ್ರ? ಆವಾಗ ದುಡ್ಡು ತಗೊಳ್ಳೋದು ಪೂರ್ಣ ಬಂದಾಗಿತ್ತು. ಯಾಕಂದ್ರೆ ನನಗೆ ಅಲ್ಲಲ್ಲಿ ಸಣ್ಣ ನೌಕರಿ ಅದ ಸಣ್ಣ ಪೀರಿಯಡ್ ಆದರೂ 200-300 ರೂಪಾಯಿ ಸಿಗ್ತಿತ್ತು. ಹಂಗೆ ಮನೆಯಿಂದ ದುಡ್ಡು ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಆದರೆ ಏನಾಯಿತು, ವರ್ಷಕ್ಕೆ 1-2 ಸಲ ಆದರೂ ಹೋಗ್ತಿದ್ದೆ. ಅಲ್ಲಿ ಏನಾಯಿತು, ನಾನು ಅರಣ್ಯ ಒಳಗೆ ಇರಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮಲ್ಲಿ ಹಿಸೆ ಆಗುವಂಥ ಗಡ್ಬಡಿ ಆಯಿತು. ಹಿಸೆ ನಾವು 4 ಜನ ಗಂಡು ಹುಡುಗರು, ಹೆಣ್ಮಕ್ಳೆಲ್ಲ ಮದುವೆಯಾಗಿ ಹೋಗಿದ್ದರು. 4 ಜನ ಗಂಡು ಮಕ್ಕಳೊಳಗೆ ಇದಾಯ್ತು. ಅಲ್ಲಿ ಮನೆಯೊಳಗಿದ್ದರೆ 3 ಜನ ಮನೆಯೊಳಗಿದ್ದವರಿಗೆ ಹಿಸೆ ಆಗಬೇಕು ಅಂತೇಳಿ ಗಂಟು ಬಿದ್ದರು. ನಮ್ಮ ತಮ್ಮ, ಅಣ್ಣ ಅವರೆಲ್ಲ. ಅಣ್ಣ 1 ಎಕರೆ ಬರ್ತದೆ. ನಾನು ಒಂದು ಮನೆಯೊಳಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಇನ್ನೂ ನೆನಪಿದೆ, ಹಿಸೆಗೋದು ಬೇಡ ನನಗೆ, ನೀವು ಏನೂ ಕೊಡೋದು ಬೇಡ. ಅವನು ಹಿರಿಯ ಹಣ್ಣು ಇದ್ದಾನಲ್ಲ, ಅವನ ಹತ್ರ ಎಲ್ಲ ಇಟ್ಬಿಡಿ ಅಂತ ಹೇಳಿದೆ. ಆದರೆ ನನ್ನ 2ನೇ ಅಣ್ಣ, 3ನೇ ತಮ್ಮ ಒಬ್ಬ ಗುರುಪಾದ, ಅವ್ರು ಯಾರೂ ಕೇಳಲೇ ಇಲ್ಲ, ನಮ್ಮ ಜಮೀನು ನಮಗೆ ತಗೊಳ್ಳೇಬೇಕು ಅಂತ. ಆಮೇಲೆ ನನ್ನ ಮಾವ ಭಾವ ಅವರೆಲ್ಲ ಬಂದು ಹಿಸೆ ಮಾಡಿದರು. ನನಗೆ 1 ಎಕರೆ ಇಟ್ಟರು ಅದರೊಳಗೆ. ನಾನು ಬೇಕು ಅಂತ ಹೇಳಲಿಲ್ಲ ಆಗಿತ್ತು, ಯಾಕಂದ್ರೆ ನಾನು ಏನೂ ಮಾಡ್ತೇನೆ. ಅವಾಗ ಧೈರ್ಯ ಬಂದುಬಿಟ್ಟಿತ್ತು. ಹಾಗಾಗಿ ಅರಣ್ಯ ಒಳಗೆ ಇರಬೇಕಾದ್ರೆ ಇದೊಂದು ಘಟನೆ ಮನೆಯೊಳಗೆ ಆಯಿತು. ಅರಣ್ಯ ಒಳಗೆ ನನಗೆ ಒಳ್ಳೆ ಸಾಹಿತ್ಯದ ಬಗ್ಗೆ ಅವಕಾಶ. ಹೌದು, ಅಲ್ಲಿ ನನಗೆ ಭಾಳ ಗುರುತಿದ್ದರು ಅಂತಂದರೆ ಜಿ.ಯು. ಭಟ್ ಅಂತ. ಜಿ.ಯು. ಭಟ್ರು ನನಗೆ ಪ್ರತಿ ದಿವಸ ಹೊನ್ನಾವರಕ್ಕೆ ಬರೋವ. ಅಲ್ಲಿ ಹೈಸ್ಕೂಲ್ನವರೇ ನನಗೆ ಸೈಕಲ್ ಕೊಟ್ಟಿದ್ದರು ಓಡಾಡಲಿಕ್ಕೆ, ಹೊನ್ನಾವರಕ್ಕೆ ಮತ್ತು ಅರೆಂಗಡಿಗೆ. ಹೈಸ್ಕೂಲಿಂದ ಒಂದು ಸೈಕಲ್ ಇತ್ತು, ಅದನ್ನು ತಗೊಂಡು ಬರ್ತಿದ್ದೆ. ಅಲ್ಲಿ ಯಾವುದೋ ಒಂದು ಬಾಡಿಗೆ ಮನೆ ಒಳಗೆ, ಸೀದರ್ ಪ್ರೆಸ್ಸಿಗೆ ಬರ್ತಿದ್ದೆ. ಅಲ್ಲೊಂದು ಸಣ್ಣ ಬಾಡಿಗೆ ಮನೆ ಒಳಗೆ ಇದ್ದೆ. ಯಾವಾಗಲೂ ಸೀದರ್ನ ಹತ್ರ ನಾವು ಹೆಚ್ಚಾಗಿರೋ. ಜಿ ಎಸ್ ಅವರು ಅವಾಗ ಎಲ್ಲೋ ಅವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದರು. ಹೌದು. ಆರ್ವಿ ಭಂಡಾರಿಯವರು ನನಗೆ ಸ್ವಲ್ಪ ಸಂಪರ್ಕಕ್ಕೆ ಬಂದವರು. ಮತ್ತು ಅವಧಾನಿ ಒಂದು ಬೇರೆ ಕಡೆ ಇದ್ದ. ಈಗ ಅಲ್ಲಿ ಒಳ್ಳೆ ಅನುಕೂಲದಿಂದಲೇ ಇದ್ದೆ ನಾನು. ಮತ್ತು ಅಲ್ಲಿ ನನಗೆ ಸ್ಟೂಡೆಂಟ್ಸ್ ಭಾಳ ಹಚ್ಕೊಂಡ್ರು, ಭಾಳ ಹುಷಾರಿದ್ದರು, ಒಳ್ಳೆ ಹುಡುಗರು ಅಲ್ಲಿ. ಅದರಲ್ಲಿ ಶ್ರೀಪಾದ್ ಶೆಟ್ಟಿ ಒಬ್ಬ ನನ್ನ ಶಿಷ್ಯ, PUC ಒಳಗಿದ್ದವ. ನಾನು PUC ಕಲ್ಸೋಕ್ಕೆ ಸ್ಪೆಷಲ್ ಮಾಸ್ತರ. ಆಮೇಲೆ ದಿವಾಕರ ಅಂಥೇಳಿ ಅವನು ತೀರ್ಕೊಂಡ. ಆಮೇಲೆ ಅವನು ಯಕ್ಷಗಾನ ಪಟುವಾಗಿದ್ದ. ಡಿ.ಜಿ. ಹೆಗಡೆ ಅಂತ, ಅವರಲ್ಲಿ ಬೆಳ್ಳಗಿದ್ದ ಡಿ.ಜಿ. ಹೆಗಡೆ, ಒಳ್ಳೆ ಯಕ್ಷಗಾನ ಪಂಡಿತ. ಅವರೆಲ್ಲ ನನ್ನ ಸ್ಟೂಡೆಂಟ್ಸು. ಸುಭದ್ರೆ ಅಂತ ಒಬ್ಬಳು, ಗಣಪಿ ಅಂತ ಒಬ್ಬಳು, ಸುಭದ್ರಾ ಹೆಗಡೆ. ಅವಳು ಈಗ ಮೊನ್ನೆ ಫೋನ್ ಮಾಡಿದ್ಲು ನನಗೆ. ಗಣಪಿ ಹೆಗಡೆ ಅಂತೇಳಿ ಅಲ್ಲಿ ಯಾವುದೋ ಒಂದು ಊರು. ಅವೆಲ್ಲ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ಸ್. ಇದೆ. ಈಗ ಎಷ್ಟು ಮುಗಿಸ್ಕೊಂಡು ನೀವು ಹಾಸನಕ್ಕೆ ಹೋಗೋದು ಎಷ್ಟನೇ ಇಸ್ವಿಲಿ ಸುಮಾರು? ಅಲ್ಲಿ ಈಗ ಹಾಸನಕ್ಕೆ ಹೋಗುವಂಥ ಪ್ರಸಂಗ ಏಕದಮ್ ಹಾಸನಕ್ಕೆ ಹೆಂಗೆ ಹಾರೋದ್ರಿ? ಇದರ ಅರೆಂಗಡಿ ನಂತರ ನಾನು ಇದಕ್ಕೆ ಹೋಗಿದ್ದೆ. ಎಲ್ಲಿ ಅಂದರೆ
ಸಿಂಧಿಗೆ ಅವಾಗ ಹೇಳಿದ್ನಲ್ಲ, ಅವಾಗ ಮಧ್ಯ ಹೇಳಿದ್ದ ಅಲ್ಲ ಅದು. ಈಗ ಹೋದೆ ಅರಂಗಡಿ ಬಿಟ್ಟು ಮೊದಲು ಮಾಯಸಂದ್ರ, ಹೌದು, ಕಡೆಗೆ ಈಗ ಸಿಂಧಿಗೆ ಒಳಗೆ ಏನು ಅಂತಂದರೆ, ಅವಾಗ ಈ ಹಾಸನದಲ್ಲಿ ಒಂದು ವೇಕೆನ್ಸಿ ಇದೆ ಅಂತೇಳಿ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ. ಹಾಸನಕ್ಕೆ ಹಾಕ್ಕೊಂಡಿದ್ದೆ, ಸುಮಾರು ಕಡೆಗೆಲ್ಲ ಹಾಕ್ಕೊಂಡಿದ್ದೆ. ಸಿಂಧಿಗೆ ನನಗೆ ಮನಸ್ಸಿಲ್ಲ, ಅದು ವಿಜಾಪುರ ದಾಟಿ ವೃಕ್ಷ ಪ್ರದೇಶ, ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಏನು ಮಾಡೋದು, ನಮ್ಮ ನೌಕರಿ ಅಲ್ಲಿ ಹೋದೆ ಇಂಟರ್ವ್ಯೂ ಒಳಗೆ. ಏನು ಅಂದರೆ ಅಲ್ಲಿ ಕಮಿಟಿ ಏನು ಹೇಳಿದ್ರು, ನಾವು ಯಾರು MA ಇಂಗ್ಲೀಷ್ ಆದವರಲ್ಲ, ನಿಮ್ಮನ್ನು ಹೆಂಗೆ ಪರೀಕ್ಷೆ ಮಾಡ್ತೇವೆ ಅಂದರೆ ನೀವು ಕ್ಲಾಸ್ ಕೊಡ್ತೇವೆ, ಕ್ಲಾಸಾಗಿ ಕಳಿಸ್ಬೇಕು. ಹುಡುಗರು ಎಸ್ ಅಂದರೆ ನಾವು ಎಸ್. ಅಲ್ಲಿ ಒಂದು ದೊಡ್ಡ ಕ್ಲಾಸ್ ಕೊಟ್ಬಿಟ್ರು ಕಲಿಸು ಅಂಥೇಳಿ. ನನಗೆ ಮೊದಲನೇ ರೂಢಿ ಇತ್ತಲ್ಲ ಅಲ್ಲಿ ಕಲಿಸಿದೆ. ಅಲ್ಲಿ ನನ್ನ ಸ್ಪೆಷಾಲಿಟಿ ಏನು ಅಂದರೆ ಇಂಗ್ಲೀಷ್ ಪ್ರಶ್ನೆಗಳಿಗೆ ಉತ್ತರವನ್ನು ಬೋರ್ಡ್ ಮೇಲೆ ಬರೆದು ಬಿಡೋದು. ಸ್ಪೆಲ್ಲಿಂಗು ಇಲ್ದಾರ ತಪ್ಪು ಬರ್ಕೋತಾರೆ, ಯಾವ ಸ್ಪೆಲ್ಲಿಂಗ್ ಗೊತ್ತಿರೋದಿಲ್ಲ ಹುಡುಗರಿಗೆ. ಹಂಗೆ ಅದನ್ನು ಮಾಡಿ ತೋರಿಸಿದೆ. ಅಲ್ಲಿ ಹುಡುಗರು ಪೂರ ಅಲ್ಲಿ 15-20 ಜನ ಬಂದಿದ್ದಾರೆ ಇಂಟರ್ವ್ಯೂಗೆ. ಲಾಸ್ಟ್ ನಾನು ಹೋಗೋದೇ ಬಸ್ ಲೇಟು, 5 ಗಂಟೆಗೆ ಹೋಗಿದ್ದೆ ರಾತ್ರಿ, ಸಾಯಂಕಾಲ ಹೊತ್ತಿಗೆ. ಅಲ್ಲಿ ನಾನು ಹೋಗಿ ಇಳಿದು ಕೂಡ ಇಂಟರ್ವ್ಯೂ ನನಗೆ ನನ್ನನ್ನೇ ಸೆಲೆಕ್ಟ್ ಮಾಡಿದರು. ಆದರೆ ಏನು ಮಾಡೋದು ನೋಡಿ, ಅದೇ ಅಲ್ಲಿ ಕಲಿಸ್ತಾ ಇರಬೇಕಾದ್ರೆ ಹಾಸನದಿಂದ ಬಂತಪ್ಪ, ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೇವೆ, ಇಲ್ಲಿ ಬನ್ನಿ ಅಂತ. ಅವಾಗೇನು ನನ್ನ ಮನಸ್ಸು ವೃಕ್ಷ ಹಾಸನ, ಮೊದಲಿಂದ ಹಾಸನಕ್ಕೆ ಹೋಗಬೇಕು ಅಂತೇಳಿ. ಹಾಸನ ಅಂದರೆ ಹಳೆಬೀಡು ಬೇಲೂರು ಈ ಸ್ಥಳತ ಕಡೆಗೆ ಹೇಳಿದೆ. ಹಿಂಗೆ ಅಲ್ಲಿ ಹೆಡ್ ಮಾಸ್ಟರ್ ಹತ್ರ, ಅಲ್ಲಿ ಒಂದು ಸ್ವಾಮಿಗಳು ಅಧ್ಯಕ್ಷರು, ಅಲ್ಲಿ ಯಾರೋ ಲಿಂಗಾಯತ ಸ್ವಾಮಿಗಳು, ಅವ್ರ ಹತ್ರ ಹಿಂಗೆ ನನಗೆ ಬಂದುಬಿಟ್ಟಿದೆ. ಅಲ್ಲಿಂದ 3 ತಿಂಗಳಾಗಿತ್ತು ಅಲ್ಲಿ. ನಾನು ನನಗೆ ಬಿಟ್ಟು ಕೊಡಿ ಅಂತ ಹೇಳಿದೆ. ಆವಾಗ ಆ ಸ್ವಾಮಿಗಳು ಏನಂದರು ಅಂದರೆ, ಆ ಸ್ವಾಮಿಗಳು ಎಷ್ಟು ಕೊಡ್ತೀರ ಇವನಿಗೆ ಅಂತ. ಅವಾಗ 300 ರೂಪಾಯಿ ಇತ್ತು. ಆವಾಗ ಅಲ್ಲಿ 150 ಭಾಳ ಕಡಿಮೆ, 150 ರೂಪಾಯಿ ಇತ್ತು. ಕಡೆಗೆ ಎಷ್ಟು ಕೊಡ್ತೀರ ಇವನಿಗೆ ಕೇಳಿದ್ರು ಆ ಹೆಡ್ ಮಾಸ್ಟರ್ನ ಹತ್ರ. 150 ಕೊಡ್ತೇವೆ ಎಲ್ಲರಿಗೂ, ಎಲ್ಲ 5-6 ಜನ ಲಕ್ಷ, 150 ರೂಪಾಯಿ ತಿಂಗಳು. 150 ರೂಪಾಯಿ ಕೊಡ್ತಾರೆ ಅಂದ್ಕೊಂಡು ನಾನು ಹೇಳಿದೆ, ನಾನು ಹಾಸನಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ, ಅಲ್ಲಿ 300 ರೂಪಾಯಿ ಕೊಡ್ತಾರೆ ನನಗೆ, ಅದರಿಂದ ಅಲ್ಲಿ ಹೋಗಿ ಸೇರ್ಕೊತಾನೆ. 150 ರೂಪಾಯಿ ನಮಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನೋಡ್ರಿ, ಅವನಿಗೆ 150 ರೂಪಾಯಿ ಕೊಡ್ತಾರಂತ ಹಾಸನದಲ್ಲಿ, ಹೊರಟಿದ್ದಾನೆ. ಇಲ್ಲೇ 300 ರೂಪಾಯಿ ಕೊಡಿ ಅವನಿಗೆ ಕೊಡಿ, ಏನು ನೀನು ಇಲ್ಲೇ. ಅವರು ಏಕವಚನದಲ್ಲೇ ಸ್ವಾಮಿಗಳು, ನೀನು ಇಲ್ಲೇ ಇರುವ, ನೀನು ಹಾಸನಕ್ಕೆ ಹೋಗೋದು ಬೇಡ, 150 ರೂಪಾಯಿ ಅಲ್ಲ, ಇನ್ನು 300 ರೂಪಾಯಿ ಕೊಡಿಸ್ತೇನೆ ಅಂತ. ಏನು ಮಾಡ್ತೀರಿ, ನನಗೆ ಹಾಸನಕ್ಕೆ ಹೋಗಬೇಕು ಅಂತ, ಅಲ್ಲಿ ಬಿಡಬೇಕು ಅಂತ. ಇಲ್ಲ, ನನ್ನ ಮನಸ್ಸು ಯಾಕೋ ಆ ಹಾಸನ ಕಡೆ ಎಳೀತಾ ಇದೆ ಅಂತ ಆ ಸ್ವಾಮಿಗಳ ಹತ್ರ ಮತ್ತೆ ಹೇಳಿದೆ. ಇನ್ನು ಇದ್ರ ಮೇಲೆ ನಿನ್ನ ಮನಸ್ಸು ಇಷ್ಟು ಹೇಳಿ ಬಿಟ್ಟು ಅಲ್ಲಿಂದ ಬೀಳ್ಕೊಟ್ರು ನನಗೆ. ದೊಡ್ಡ ಸಭೆ ಮಾಡಿ ಇವರು ಆವಾಗಲೇ ನನ್ನ ಮುಕ್ತ ಕವನ ಸಂಕಲನ ಬಂದಿದೆ, ಅರೆಂಗಡಿಗೆ ಇದ್ದಾಳೆ ಬಂದಿತ್ತು ಮುಕ್ತ ಕವನ ಸಂಕಲನ. ಪಬ್ಲಿಷ್ ಮಾಡಿದ್ರು ಪಟ್ಟಣ ಶೆಟ್ಟಿಯವರು, ಅಲ್ಲಿ ಧಾರವಾಡದಲ್ಲಿ ಮಾಡಿಸಿದ್ದು. ಅದೆಲ್ಲ ಮಾಡಿಸಿ ಕವಿತೆ ಎಲ್ಲ ಹಾಳು ಮಾಡಿಬಿಡ ಅಂತೇಳಿ ಅವ್ರು ಹೇಳಿ ಮಾಡಿಸ್ಕೊಟ್ಟಿದ್ರು. ಅರೆಂಗಡಿ ಒಳಗೆ ಬಂದಾಗಲೇ ಈ ಶ್ರೀಪಾದ್ ಶೆಟ್ಟಿ ಇವರೆಲ್ಲ ಅವರೆಲ್ಲ ಓದ್ಕೊಂಡು, ಈ ಶ್ರೀಪಾದ್ ಶೆಟ್ಟಿ ಹೇಳ್ತಾನೆ ಅಂಥದ್ದೆಲ್ಲ ಮಾಡ್ಕೊಂಡೇ ನಾವು ಏನು ಬರಲಿಕ್ಕೆ ಶುರು ಮಾಡಿದ್ದು. ಇಲ್ಲ ಅಂದರೆ ನನ್ನ ಥ್ಯಾಂಕ್ಸ್ ಒಳಗೆ ನನ್ನ ಗುರುಗಳು ಅಂತ ಎಲ್ಲ ಕೊಟ್ಟಿದ್ದು, ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದು. ಹೀಗಾಗಿ ಅಲ್ಲಿ ಬಿಡೋ ಪ್ರಸಂಗ ಬಂತಗಳು ಅವರು ನನಗೆ ಭಾಳ ಬೇಜಾರಾಯಿತು ಅಲ್ಲಿ ಬಿಡೋದಕ್ಕೆ. ಆದರೆ ಹೋಗಲೇಬೇಕು ಅಂತೇಳಿದು ಇಲ್ಲಿಗೆ ಬಂದೆ, ಹಾಸನಕ್ಕೆ ಬಂದು ಸೇರಿದೆ. ಹಾಸನದಲ್ಲಿ 3 ವರ್ಷ ಮಾಡಿದೆ. 3 ವರ್ಷ ನನಗನ್ಸೋದು ಆವಾಗ ಅಷ್ಟೆಲ್ಲ ಇದೆಲ್ಲ ನಿರುದ್ಯೋಗ ಇದೆಲ್ಲ ಸಮಸ್ಯೆ ಇರಲಿಲ್ಲ. ಆವಾಗೆಲ್ಲ ಅಪಾಯಿಂಟ್ಮೆಂಟ್ ರೆಗ್ಯುಲರ್ ಆಗ್ತಿತ್ತು, ಆಗಲಿಲ್ವಾ ನಿಮಗೆ? ಎಂತಕ್ಕೆ ಆಗಲಿಲ್ಲ? ಎಲ್ಲಿ ಕಾಲೇಜುಗಳಲ್ಲಿ? ಅದೇ ಹಾಸನ ಅಂದರೆ ನಾನು ಮೊದಲೇ ಅಪ್ಲಿಕೇಶನ್ ಹಾಕಿದ್ನಲ್ಲ, 3-4 ಕಡೆಗೆಲ್ಲ ಬಂದಿದ್ದೆಲ್ಲ ಬಿಟ್ಟು ನಾನು ಹಾಸನಕ್ಕೆ ಹೋದೆ. ಅಲ್ಲೂ ಸೇರಿ 3 ವರ್ಷ ಆದರೂ ನಿಮ್ಗೆ ಕಾಯಂ ಆಗಲಿಲ್ಲ? ಅಲ್ಲಿ ಕಾಯಂ ಏನು ಅಂತಂದರೆ ಕೃಷ್ಣ ಕಾಲೇಜ್ ಅಂತೇಳಿ 3 ವರ್ಷ ಆದಮೇಲೆ ಕಾಯಂ ಮಾಡೋದು ಅಂತ. ಅಷ್ಟೊತ್ತಿಗೆ ಏನಾಯ್ತು, 77ನೇ ಇಸ್ವಿ ಅದು. 77ನೇ ಇಸ್ವಿ ಒಳಗೆ ಎಮರ್ಜೆನ್ಸಿ ಬಂತು. ಆ ಎಮರ್ಜೆನ್ಸಿ ಒಳಗೆ ನಮ್ಮ ಕೃಷ್ಣ ಕಾಲೇಜ್ ಅಂತ ಗ್ಯಾದರಿಂಗ್ ಮಾಡಿದರು. ಆ ಗ್ಯಾದರಿಂಗ್ಗಳಿಗೆ ನಾನು ಯಾವಾಗಲೂ ಈ ಮನೋರಂಜನೆಯ ಹೆಡ್ ಅಲ್ಲಿ ಮಾಡ್ಸವ, ನಾಟಕ ಮೊದಲಿಂದ ಇದ್ದಲ್ಲ ನಾನು, ಎಲ್ಲ ಹುಡುಗರನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಸವ. ಅಲ್ಲೊಬ್ಬ ಹುಡುಗ ಏನು ಮಾಡ್ಬಿಟ್ಟ, ಇಂದಿರಾ ಗಾಂಧಿ ವಿರುದ್ಧ ಒಂದು ಕವನ ನನಗೆ ಹೇಳಲಿಲ್ಲ, ದಬಾಜಿ ಹೊಡೆದ, ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ನಮಗೆ ಒಂದು ಓದುವುದು ಅಂತೇಳಿ, ತಿಮ್ಮೇಗೌಡ ಅಂತೇಳಿ. ಒಂದು ಓಪನ್ ಆಗಿ ಇಂದಿರಾ ಗಾಂಧಿ ವಿರುದ್ಧ
ಕವನ ಓದಿ ಹೇಳಿದ. ಅಲ್ಲಿ ಪ್ರಿನ್ಸಿಪಾಲ್ ನಾರಾಯಣಗೌಡ ಅಂತ ನನಗೆ ಕರೆ ಬಂತು, ಬುಲಾವು ಏನು ಮಾಡಿದ್ದೀರಿ, ಈಗ ನಾವು ಇಂಥದ್ದೆಲ್ಲ ಮಾಡಿದರೆ ನಮ್ಮ ಕಾಲೇಜಿಗೆ ಬಂದ್ ಮಾಡಿಬಿಡ್ತಾರೆ, ಎಮರ್ಜೆನ್ಸಿ ವಿರುದ್ಧ ಯಾರಾದರೂ ರಿಯಾಕ್ಟ್ ಮಾಡ್ತಾರೆ, ನೀ ಯಾಕೆ ಅವನ ಹತ್ರ ಮಾಡಿಸಿ? ಇಲ್ಲ ಮೇಡಮ್ ನಾನು ಗೊತ್ತಿಲ್ಲದೆ ಓದಿ ಹೇಳಿದ್ದೇನೆ, ನನಗೆ ಗೊತ್ತಿಲ್ಲ, ಅದು ಏನೂ ಆಗಲಿ, ನಿನ್ನನ್ನು ಈ ವರ್ಷದಿಂದ ಕಂಟಿನ್ಯೂ ಮಾಡೋದಿಲ್ಲ, ನೀನು ಬಿಟ್ಟಿದ್ದೇವೆ, ನೀನು ಭಾಳ ಕನ್ನಡ ಅದು ಇದು ಲೆಕ್ಚರ್ ಎಲ್ಲ ಮಾಡ್ಲಿಕ್ಕೆ ಹೋಗ್ತದಂತೆ ಹೊರಗೆ ಕೇಳಿದ್ದೇನೆ, ನಿಮ್ಮಂಥವ್ರು ಬೇಡ ನಮಗೆ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮಾತ್ರ ಕಲಿಸ್ಬೇಕು ಅಷ್ಟೇ, ಕಲಿಸೋದಷ್ಟೇ ಮಾಡಬೇಕು, ಕನ್ನಡದಲ್ಲಿ ಭಾಷಣ ಮಾಡ್ತೀವಿ ಅಂತ ಎಲ್ಲ ಹೋಗಿ ಇದನ್ನೇ ಬೈದರು. ಅದರಿಂದ ನಿಂತು ಬಿಟ್ಟಿದ್ದೇನೆ, ಏನಾದ್ರು ಮಾಡ್ಕೊಂಡು ಹೋಗೋದು. ಆವಾಗ ನನ್ನ ಮದುವೆ ಆಗಿತ್ತು, ಅರೆಂಗಡಿಯಲ್ಲಿ ಇರಬೇಕಾದ್ರೆ ಹೆಣ್ಣು ಆಗಿತ್ತು, ಅಲ್ಲಿಂದ ಬಿಡ್ಬೇಕಾಗಿ ಮಾಡಿ. ಈಗ ನಿಮ್ಗೆ ಯಾರು ಮದುವೆ ಮಾಡಿದರು? ಮದುವೆ ಅದೊಂದು ಸಣ್ಣ ಕಥೆನೇ, ಪ್ರತಿಯೊಂದು ಕೂಡ ಆತ್ಮಚರಿತ್ರೆ ಬರ್ದೇನೆ. ಅಲ್ಲಲ್ಲ, ಅದು ಬರ್ತಿದ್ದೀರಿ ಹೌದು. ಅಲ್ಲ, ಈಗ ನಮಗೆ ಸಹಜವಾಗಿ ಹೋಗದಲ್ಲಿ ಹೋಗುವಾಗ ಅದು ಪ್ರಶ್ನೆ ಬರ್ತದೆ. ಈಗ ನೀವು 150, 250, 300 ರೂಪಾಯಿ ಸಂಬಳ ಇಟ್ಕೊಂಡು ಒಂದು ವರ್ಷಕ್ಕೆ ತಿರುಗ್ತಾ ಇರುವಾಗ ನಿಮಗೆ ಮದುವೆ ಆಗುವಂತ ಯಾರು ಹೇಳಿದ್ರು ಮತ್ತು ಹೆಂಗಾಯ್ತು ನಿಮ್ಮ ಮದುವೆ? ಹಾಸನದಲ್ಲಿ 300 ರೂಪಾಯಿ ಪಗಾರು, ಮನೆಗೂ ಬರ್ತಿದ್ದೆ ಮಧ್ಯ. ನಮ್ಮ ಅಮ್ಮ ಅಪ್ಪ ಎಲ್ಲ ಇದ್ರು, ಅಣ್ಣದಿಬ್ಬರು ಮಗನ ಮದುವೆ ಆಯ್ತು. ನೆಕ್ಸ್ಟ್ ನನ್ನ ಮದುವೆ ನಂದು ಆಗಬೇಕು. ನಾನು ಇನ್ನೂ ಕಾಯಂ ಆಗಿಲ್ಲ, ನಂದು ನಮ್ಮ ಮದುವೆ ಆಗೋದಿಲ್ಲ ಅಂತ ಹೇಳಿದೆ. ನಾನು ಕಡೆಗೆ ನನ್ನ ತಮ್ಮನೂ ಮದುವೆ ಬಂದ್ಬಿಟ್ಟಿದ್ದೆ, ನಾವು ಗುರು ಅಂತ ಅವನನ್ನು ಮದುವೆ ಮಾಡಬೇಕು. ಅಲ್ಲಿ ಏನಾಯ್ತು ಅಂದರೆ ಹಿಸಿಯಾದು ಅಂತ ಅವ ಲಾಸ್ಟ್ ಮಗನ ಹತ್ರ ಅವರು ಇದ್ದಾರೆ, ತಂದೆ ತಾಯಿಗಳು, ಅವ್ನು ಮದುವೆ ಮಾಡಲೇಬೇಕು. ಕಡೆಗೆ ಹಿಂಗೆ ತೊಂದರೆ ಆಯಿತು, ನೀವು ಮದುವೆ ಆಗಬೇಕು ಅಂತ ಹೇಳಿದ್ರು. ಈ ಒತ್ತಾಯದ್ಮೇಲೆ ನಾನೇನು ಮಾಡಿದೆ, ನಾನೇ ಹೋಗಿ ಹುಡುಗಿ ಕಾಗೇರಿ ಅಂಥೇಳಿ, ಅಲ್ಲಿ ಯಾವುದೋ ಬಸ್ ಮೇಲೆ ಯಾರೋ ಒಬ್ರಿಗೂ ಹೇಳಿದ್ರು, ಹಿಂಗೆ ಕಾಗೇರಿಯಲ್ಲಿ ಒಂದು 2 ಹೆಣ್ಮಕ್ಳಿದ್ದಾರೆ, ನೀವು ಹೋಗಿ ನೋಡಬೇಕಾರೆ. ಅವಾಗ ನಾನು ಹಾಸನದ ಲೆಕ್ಚರ್ ಆಗಿದ್ದೆ. ಅವನು ಹೆಲ್ಪ್ ಮಾಡ್ದ, ಹೇಳ್ದವ. ಇಬ್ಬರು ಸೈಕಲ್ ಮೇಲೆ ಹೋಗಿ ಹುಡುಗಿ ನೋಡಿ, ಕಡೆಗೆ ಎಲ್ಲ ಬಂದರು. ಅಲ್ಲೇನು ಮಾಡ್ತಿದ್ರು, ಹಾಡಿಸ್ತಿದ್ರು ಹುಡುಗಿಯರ ಹತ್ರ, ನೀವು ಹಾಡು ಅಂಥೇಳಿ. ಕಡೆಗೆ ನಾನು ಹಾಡಿಸ್ತೇನೆ ಮಾಡ್ಕೊಂಡು ಹಾಡು ಹೇಳ್ಬೇಕಾ ನಮ್ಮ ಹುಡುಗಿ ಅಂತೇಳಿ ಕೇಳಿದ್ರು ಅವರು. ಅಲ್ಲಿ ಈ ವಿಶ್ವೇಶ್ವರ ಹೆಗಡೆಯವರ ಅಪ್ಪ ಮದುವೆ ಮಾಡಿಸೋರು, ಹೌದು ಹೌದು, ಕಾಗೇರಿಯವರಪ್ಪ. ಹಾಡು ಹೇಳಿಸ್ಬೇಕಲ್ಲ ಅಂತ ಕೇಳಿದ್ರು. ನಿಮ್ಮ ಹತ್ರ? ಹೌದು, ನನಗೆ ಹಾಡು ಹೇಳಲಿಕ್ಕೆ ಬರೋದಿಲ್ಲ, ಅದರಿಂದ ಅವಳು ಹಾಡು ಹೇಳೋದು ಬೇಡ ಅಂತ ಹೇಳಿದೆ. ಸರಿ ಸರಿ. ಹಾಗಾಗಿ ಅದು ಹಾಡು ಹೇಳೋದು ಹುಡುಗಿಯನ್ನು ಮದುವೆಯಾಗಿ ಅಲ್ಲಿ 2 ಹುಡುಗಿಯರು, ಅವ್ರಿಗೊಂದು ತೊಂದರೆ, ಯಾವ ಹುಡುಗಿ ತೋರಿಸ್ಬೇಕು ಯಾವುದು ಬಿಡಬೇಕು ಅಂತೇಳಿ. ಈಗ ನಾವು ಮದುವೆ ಆದಂಥ ಹುಡುಗಿ ತೋರಿಸಿದ್ರು, ಮತ್ತೊಂದು ಹುಡುಗಿನ ಅಡಗಿಸಿದ್ರು, ಬೇರೆ ಕಡೆ ಇಟ್ಟಿದ್ರು. ಅವ್ರಿಗೊಂದು ಪ್ರಾಬ್ಲಮ್ಮು ಅಂದರೆ ಎರಡು ಹುಡುಗಿ ಅಲ್ಲಿ ಏನಂದ್ರೆ ಕೊಡೋದು ತಗೊಳ್ಳೋದು ಆ ಸಂಬಂಧ. ಹೆಣ್ಣನ್ನು ಕೊಡಬೇಕು, ಹೆಣ್ಣನ್ನು ತರಬೇಕು ಅಂತ ಮೊದಲೇ ಮಾಡ್ಕೊಂಡಿದ್ದೆ. ಹಾಗೆ ಅದು ಅಲ್ಲಿ ಕೊಡಲೇಬೇಕು. ಅದು ಈ ಹುಡುಗಿ ಹೊಡಿಲ್ಲ ಅಂದ್ಬಿಟ್ರೆ ಏನು ಮಾಡೋದು, ಅವಾಗ ತೊಂದರೆ ಆಗ್ತದೆ. ಅವಳು ನಾನು ಬೇರೆ ಕಡೆ ಇಟ್ಟು, ಅದು ನನಗೆ ಮೊದಲು ಗೊತ್ತಿಲ್ಲ, ಕಡೆಗೆ ಗೊತ್ತಾಯ್ತು. ಆದರೆ ಒಳ್ಳೆ ಹುಡುಗಿನೇ ನಾನು ಮದುವೆ ಆದ, ನನಗೆ ಭಾಳ ಒಳ್ಳೇದಾಯ್ತು. ನನಗಿಂತ ಹೆಚ್ಚು ಕಷ್ಟಪಟ್ಟಿದ್ದಾಳೆ ಅಂಥೇಳಿ ನಾನು ಎಲ್ಲಿ ಹೋದರೂ ಹೇಳ್ತೇನೆ. ನಾನು ಸ್ವಲ್ಪ ಕಷ್ಟಪಟ್ಟಿದ್ದೇನೆ, ನನಗಿಂತ ಹೆಚ್ಚು ಕಷ್ಟ ಅವಳಿಗೆ ಆಯಿತು. ಆದರೆ ನನ್ನ ಸಂಗಡ ಚೆನ್ನಾಗಿದೆ, ಎಲ್ಲ ಸಂಸಾರ ಚೆನ್ನಾಗಾಯಿತು. ಹೀಗೆ ಇದು ಹಾಸನದಲ್ಲಿ ಆದಂಥ ಒಂದು ಘಟನೆ. ಆದರೆ ಈ ಎಮರ್ಜೆನ್ಸಿ ಒಳಗೆ ನನ್ನನ್ನು ಮುಂದೆ ತಗೊಳ್ಳಿಲ್ಲ. ಅದಾದಮೇಲೆ ಮತ್ತೆ ನೀವು ಈ ಉದ್ಯೋಗಕ್ಕೆ, ಉಪನ್ಯಾಸದ ಕೆಲಸಕ್ಕೆ ಮತ್ತೆ ಮುಂದೆ ಮನಸ್ಸು ಮಾಡಿದ್ರ? ಅದೇನಾಯಿತು ಅಂತಂದರೆ, ಇವರು ಮರು ವರ್ಷ ಬೇರೆ ಒಬ್ಬ ಕೇರಳದವ್ನು ತೊಗೊಂಡ್ರು, ನಾನು ತಗೊಳ್ಳೇ ಇಲ್ಲ. ಅಪ್ಲಿಕೇಶನ್ ಮಾಡಿದ್ದೆ ನಾನು, ಏನಾದರೂ ಸಮಾಧಾನ ಮಾಡ್ಕೊಂಡು ಮಾಡ್ತಾರಲ್ಲ ಅಂತ. ಆದರೆ ಅವರು ನಾರಾಯಣ ಕರೀರು ಮೊದಲೇ ಹೇಳಿಬಿಟ್ಟಿದ್ಲು, ನಿಮ್ಮನ್ನು ತಗೊಳ್ಳೋದಿಲ್ಲ, ನೀವು ಕನ್ನಡ ಅಂತ ಹೇಳಿ ಮೊಳ್ಳು ಹರಿತೀರಿ, ಅದರಿಂದ ಅವ್ರಿಗೆ ಅದೆಲ್ಲ ಹುಚ್ಚು, ಇದೆಲ್ಲ ಮೊಳ್ಳು ಅವಳಿಗೆ. ಆದರೆ ನಾನು ಬಿಟ್ಟರಲ್ಲ, ಬಿಟ್ಕೊಳ್ಳೋ ಇಡೀ ಕಾಲೇಜು ಸ್ಟ್ರೈಕಿಗೆ ಶುರು ಮಾಡಿಬಿಡ್ತು. ಅಷ್ಟು ಜನ ಇಂಗ್ಲೀಷು ಇರ್ತದಲ್ಲ ಕಂಪಲ್ಸರಿ, ಅಷ್ಟು ಜನ ಶಾಲೆಗೆ ಬರೋದೇ ಎಲ್ಲ ಉಪವಾಸ ಕುಂತುಬಿಟ್ರು, ಜಯರಾಮ್ ಹೆಗಡೆಯವ್ರನ್ನ ತೆಗಿಲಿಕ್ಕಿಲ್ಲ ಅಂತ. ಆವಾಗೇನು ಮಾಡಿದ್ರು, ಕಾಲೇಜ್ ಬಂದಾಯ್ತು. ಎಷ್ಟು ದಿವಸ? 3 ತಿಂಗಳ ಬಂದಾಯ್ತು. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರಿಗೆ. ಅವರು
ಹಿಂಗೆ ನಮ್ಮ ಕಾಲೇಜಿನಲ್ಲಿ ಬಂದು ಪ್ರಚೋದನೆ ಮಾಡಿದ್ದಾನೆ. ಆದರೂ ಅವ್ರು ಬಗ್ಲಿ ನಾನು ತಗೊಳ್ಬೇಕಂತ ತಯಾರಿಲ್ಲ. ಅಡಿಗ PSI ನಾನು ಕರೆದು ನೀನು ಗಡಿಪಾರು ಮಾಡಿದ್ದೇನೆ, ನೀ ಯಾವ ನಿಂದು ಊರು ಅಂತ. ಗಡಿಪಾರು ಮಾಡಿದ್ದೇನೆ, ಅಲ್ಲಿ ಹೋಗಬೇಕು ನಿಮ್ಮ ಮನೆಗೆ, ಇಲ್ಲಿ ಇರಲೇಬಾರ್ದು ಅಂದ. ಅವನ್ನ ಹೇಳಿದೆ, ಇಲ್ಲ ನನಗೆ ಮನೆಯೂ ಕೂಡ ಹೋದರೂ ಕೂಡ ನನಗೆ ಯಾವುದು ಅವಕಾಶ ಅಲ್ಲೇ ಇಲ್ಲ, ಇದು ಒಂದೇ ನನಗೆ ಅವಕಾಶ, ನಾನು ಇಲ್ಲೇ ಇರ್ತೇನೆ, ನಾನು ಇಲ್ಲಿ ನಮ್ಮ ಹುಡುಗರು ಉಪವಾಸ ಕೂತ ನಾನು ಎಲ್ಲಿಗೂ ಹೋಗೋದಿಲ್ಲ, ಅರೆಸ್ಟ್ ಮಾಡ್ತೇನೆ ಅಂದರು. ಮಾಡ್ಬೋದು ನೀವು ಅಂತ. ಮಾಡಿ ಅರೆಸ್ಟ್ ಮಾಡಿ ಅಡ್ಡಿಲ್ಲ. ಅವಾಗ ಹೇಗೆ ನಮ್ಮ ಕೈ ಕೇಳ್ದ, ಇಲ್ಲಿ ನಾವು ರಕ್ಷಣೆ ಕೊಡ್ತೇವೆ ನೋಡ್ರಿ ಬಿಡೋಣ, ಅವರು ಸ್ಟ್ರೈಕ್ ಮಾಡಲಿ, ಸ್ಟ್ರೈಕು ಮಾಡಲಿ, ಅವರು ನಿನ್ನನ್ನು ನಾನು ಎಲ್ಲೂ ಕಳಿಸೋದಿಲ್ಲ, ಸುಮ್ಮನೆ ಹೆದರಿಸಿ ಕೇಳಿದೆ ಅಷ್ಟೇ, ನೀನು ಎಷ್ಟು ಗಟ್ಟಿ ಇದ್ದೀಯ ನೋಡೋಣ, ಇಲ್ಲೇ ಇರು ನೋಡೋಣ, ನಾನು ರಕ್ಷಣೆ ಕೊಡ್ತೇನೆ ನಿಮಗೆ ಅಂತ. ಅವನು ವಿರುದ್ಧ ಆಗಲಿಲ್ಲ. ಆದರೆ ಕಡೆಗೆ ನಮಗೆಲ್ಲ ಲಾಯರ್ಗಳು ಕೃಷ್ಣಮೂರ್ತಿ ಅಂತ ಒಬ್ಬರು ಇದ್ದವರು ಎಲ್ಲ ಕೋರ್ಟಿಗೆ ಹಾಕೋಣ ಅಂತ ಕೋರ್ಟಿಗೆ ಹಾಕಿದರು ಅಲ್ಲಿ ಹಾಸನ ಕೋರ್ಟಿಗೆ ನನಗೆ ಕೊಡಬೇಕು ಅಂತ ಬಂತು. ಮತ್ತೆ ವಾಪಸ್ ಬಂತು, ಮತ್ತೆ ಸೇರ್ಕೊಂಡೆ ಅದೇ ಕಾಲೇಜಿಗೆ. ಆದರೆ ಮತ್ತೆ ಮರು ವರ್ಷ ಅದೇನೇ ಮಾಡಿದರು, ಕಿತ್ತು ಹೋಗಿದ್ರು. ಆವಾಗ ನಾನು ಇದು ಅಂತ ಇದು ಬೇರೆ ಕಡೆ ಹೋಗ್ಲಿಕ್ಕೂ ಆವಾಗ ವಯಸ್ಸು ಆಗಿದೆ ನನಗೆ. ಅದಲ್ಲದೆ ನನಗೆ ಅಷ್ಟೊತ್ತಿಗೆ ಜನತಾ ಮಾಧ್ಯಮ ಅಂತೇಳಿ ಆ ಸ್ಟ್ರೈಕ್ನೊಳಗೆ ಸಂಪೂರ್ಣ ಕವರ್ ಮಾಡಿದರು. 3 ತಿಂಗಳ ನನ್ನ ಸಲುವಾಗಿ ಆ ಪೇಪರ್ ಒಳಗೆ ತುಂಬ ಕೆಲಸ ಮಾಡಿದರು. ಆ ಪೇಪರಿಗೆ ನಾನು ಸೇರಿದೆ. ಅಲ್ಲಿ ನನ್ನ ಸಹ ಸಂಪಾದಕ ಅಂತ 10 ವರ್ಷ ಕೆಲಸ ಮಾಡಿದೆ. ಪತ್ರಿಕೋದ್ಯಮದ ಆಟೋಮೆಟಿಕ್ಕಾಗಿ ಪತ್ರಿಕೋದ್ಯಮ ಬಂತು. ಬೇರೆ ಕಡೆಗೆ ಎಲ್ಲರೂ ಹೋಗ್ಬೋದಿತ್ತು, ಆದರೆ ಅಲ್ಲಿ ಒಂದು ಸೇರ್ಕೊಂಡು ಅಲ್ಲಿ ಅವರು ಅವಾಗ ಯಾವ ಸಂಪಾದಕರು ಇದ್ದರು? ಅಲ್ಲಿ ಸಂಪಾದಕ RP ವೆಂಕಟೇಶಮೂರ್ತಿ ಅಂತೇಳಿ, ದತ್ತ ಅಂತ ಹೇಳೋರು ಕಮಿಟಿ ಒಳಗಿದ್ದರು. ಡಾಕ್ಟರ್ ಮುನಿವೆಂಕಟೇಗೌಡ ಅನ್ನೋರು ಚೇರ್ಮನ್ರಾಗಿದ್ದರು. ಅವರಿಗೆ ನಿಮ್ಮ ಬಗ್ಗೆ ಭಾಳ ಅವ್ರಿಗೆ ಅವೆಲ್ಲ ಹೆಲ್ಪ್ ಮಾಡಿದರು. 3 ತಿಂಗಳ ನಾನೊಬ್ಬನೇ ಅಲ್ಲ ಸ್ಟ್ರೈಕ್ ಮಾಡೋ, ಅವರು ಎಲ್ಲರೂ ಹೆಲ್ಪ್ ಮಾಡಿದರು. ಆ ಹುಡುಗರನ್ನ ಎತ್ತಿ ಕಟ್ಟಿ ಅವ್ರನ್ನೆಲ್ಲ ಗಲಾಟೆ ಮಾಡಿಸೋರೆಲ್ಲ ಅವರೇ. ಇಡೀ ಹಾಸನ ಕಾಲೇಜ್ ಒಂದಲ್ಲ, ಹಾಸನ ಜಿಲ್ಲೆ ಒಳಗೆಲ್ಲ ಸ್ಟ್ರೈಕು. ಅದೊಂದು ದೊಡ್ಡ ಘಟನೆ. ಹೀಗಾಗಿ ನಾನು ಅಲ್ಲಿ ಜನತಾ ಮಾಧ್ಯಮ ಬಿಡಲಿಕ್ಕೆ ಆಗೋದಿಲ್ಲ, ನನಗೆ ಸೇರಲೇಬೇಕಾಯ್ತು. ಅಲ್ಲಿ 10 ವರ್ಷ ಕೆಲಸ ಮಾಡಿದೆ. ಅವಾಗ ನಿಮಗೆ ಮದುವೆ ಮಕ್ಕಳ 2 ಜನ, ಸೀಮಾ ಸಿಂಧು ಅಂತ ಇವಳು, ಸೀಮಾ ಅಂತ ಬೆಂಗಳೂರೊಳಗಿದ್ದಾಳೆ. ಅವರಿಬ್ಬರು ಮಕ್ಕಳಾಗಿದ್ದರು. 10 ವರ್ಷ ಇದ್ದೆ. ಆವಾಗ ನಮಗೆ ಮುಂದೆ ಏನು ಮಾಡಬೇಕು ಹೇಳೋದೊಂದು ಯೋಚನೆ ಹಚ್ಚಿತು. ಇದು ಒಂದು ಘಟ್ಟ. ಇಲ್ಲಿಗೆ ಅಂದರೆ ಅಲ್ಲಿ ಪತ್ರಿಕೋದ್ಯಮ 10 ವರ್ಷ ಅಲ್ಲಿ ಸಹ ಸಂಪಾದಕರಾಗಿದ್ರಿ. ಅದರಿಂದ ನೀವು ಈ ಪತ್ರಿಕೋದ್ಯಮದಲ್ಲಿ ನಿಜವಾಗಿ ನೆಲೆ ಕಂಡುಕೊಂಡು ಶುರು ಮಾಡಿದ್ರಿ ಅಲ್ಲ. ಈಗ ಅಲ್ಲಿ 10 ವರ್ಷ ಮಾಡಿದ ನಂತರ ಶಿರ್ಸಿಗೆ ಬರಬೇಕು ಅಂತ ಹೆಂಗೆ ಯೋಚನೆ ಬಂತು? ಅದಕ್ಕೆ ಒಂದು ಕಾರಣ ಅಂತಂದರೆ, ಅದು ಅಲ್ಲಿ ಮ್ಯಾನೇಜ್ಮೆಂಟು ಒಂದು ಬೇರೆ ಇದೆ, ಅದು ನನ್ನ ಪರವಾಗೇ ಇದೆ. ಆದರೂ ಕೂಡ ಪೂರ್ಣ ಸ್ವಾತಂತ್ರ್ಯ ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲ, ಅಲ್ಲಿ ಈಗ ಇನ್ನೊಂದು ಕೇಳ್ತೇನೆ. ಆವಾಗ ನಾನೊಬ್ಬ ಈಗಲೂ ನಿಮಗೆ ನಾವು ಒಂದು ಪತ್ರಿಕೆ ಸಂಪಾದಕನಾಗಿ ಕೇಳೋದು ಏನಂದ್ರೆ, ಆವಾಗ ನಿಮಗಲ್ಲಿ ಸಹ ಸಂಪಾದಕನಾಗಿ ಹುದ್ದೆಗಿದ್ದಾಗ ಎಷ್ಟು ರೂಪಾಯಿ ಸಂಬಳ ಕೊಡ್ತಿದ್ರು? ಆವಾಗ ಮೊದಲು 100 ರೂಪಾಯಿಂದಷ್ಟು ಶುರುವಾಯಿತು. 100 ರೂಪಾಯಿಂದ ಮೊದಲು ಅದು 800 ರೂಪಾಯಿವರೆಗೆ ಏರಿತ್ತು 10 ವರ್ಷಕ್ಕೆ. 10ನೇ ವರ್ಷ 800 ರೂಪಾಯಿ ಕೊಡ್ತಾರೆ. ನಿಮ್ಮ ಜೀವನ ನಡೀತಿತ್ತು. ಅದು ಅಷ್ಟರೊಳಗೆ ಅದೊಂದೇ ಅಲ್ಲ, ನಾನು ಮೊದಲೇ ಲೆಕ್ಚರ್ ಆದವನಲ್ಲ, ನನಗೆ ತುಂಬ ಹುಡುಗರು ಬೆಂಬಲ ಇತ್ತು. ನಾನು ಟ್ಯೂಷನ್ ಮಾಡ್ತಾಯಿದ್ದೆ. ಟ್ಯೂಷನ್ ಒಳಗೆ ತುಂಬ ಉತ್ಪಾದನೆ ಇತ್ತು ನನಗೆ. ಅಲ್ಲಿ ಏನಾಯಿತು ಅಂದರೆ, ನನ್ನ ಹತ್ರ ಅಲ್ಲಿ 10 ವರ್ಷ ಕೆಲಸ ಮಾಡಿದ ಮೇಲೆ ಅವರೇನು ಹೋಗು ಅಂತ ಹೇಳಲಿಲ್ಲ, ಅವ್ರು ಯಾರೂ ಹೇಳಲಿಲ್ಲ. ಅವರು ಮ್ಯಾನೇಜ್ಮೆಂಟ್ನವರಾಗಲಿ ಅಲ್ಲಿ ಸಂಪಾದಕ. ನನಗೆ ಒಂದು ಯೋಚನೆ ಬಂತು, ಶಿರ್ಸಿ ಒಳಗೆ ನಾವೇ ಯಾಕೆ ಪತ್ರಿಕೆ ನಮ್ಮದೇ ಅದು ಮಾಡಬಾರ್ದು, ಇದು ನನ್ನ ಸ್ವಂತ ಯೋಚನೆ ಬಂತು. ಅದಕ್ಕೆ ಕಾರಣ ಅಂತಂದರೆ ನನಗೆ ಅಲ್ಲಿ ಸಿಕ್ಕಂಥ ಯಶಸ್ಸು, ಅಲ್ಲಿ ನನ್ನ ಕಾಕನಕಿಂಡಿ ಮತ್ತು ನಾನೇ ಸಂಪಾದಕಿಯನ್ನು ನಾನೇ ಬರೀತಿದ್ದೆ, ಅದೆಲ್ಲ ಭಾಳ ಮೆಚ್ಚುಗೆ ಆಯಿತು. ನಾವೇ ಯಾಕೆ ಮಾಡಬಾರ್ದು ಪತ್ರಿಕೆನ? ಅಲ್ಲಿ ಎಷ್ಟಾದರೂ ಸಹ ಸಂಪಾದಕ ಆಗಿರಬೇಕು, ಯಾಕಂದರೆ ಸಂಪಾದಕ ನನಗಿಂತ ಕಿರಿಯದವನು, ಕಿರಿ. ಹೀಗಾಗಿ ಎಲ್ಲವ ನಾವು ಮಾಡಿಕೊಂಡು ಹೌದು ಅವರ ಅಧೀನದಲ್ಲಿ ಯಾಕೆ ಇರಬೇಕು ಅಂತ ಮನಸ್ಸು. ಒಂದು ಪತ್ರಿಕೆ ಹೇಗೆ ನಡೀತದೆ, ಯಾವ ಥರ ಬರೆದ್ರೆ ಜನ ಮೆಚ್ಚುತ್ತಾರೆ, ಇದೆಲ್ಲ ನನಗೆ ಗೊತ್ತಾಯಿತು. ಅದೇ ಹೊತ್ತಿಗೆ ಅಲ್ಲಿ ಜನಮಿತ್ರ ಅಂತ ಒಂದು ಪತ್ರಿಕೆ ಇತ್ತು. ಅವ್ರ ಸಂಪಾದಕರು ಪ್ರಣಮೂರ್ತಿ ಅವರು ಈ ಜನತಾ ಮಾಧ್ಯಮದ ಏರಾಣಿಕೆ ಒಳಗೆ ಅವ್ರಿಗೆ ಡಲ್ ಹೊಡೆದಿದ್ದು. ಅವರು ಒಂದು ದಿವಸ ಕಾರಣ ನನಗೆ ಹೇಳಿದರು. ಅವರು ಅಂದರೆ ಅವರು
ನಾನು ಒಬ್ಬ ಬ್ರಾಹ್ಮಣ ಅಂತಂದ್ರೆ ಹುಟ್ಟಿದ, ಅವರು ಬ್ರಾಹ್ಮಣರು. ಈ ಒಂದು ಸಖ್ಯನೋ ಏನೋ ಗೊತ್ತಿಲ್ಲ, ಅವ್ರು ಕರೆದು ಹೇಳಿದ್ರು, ನೀನೇ ಒಂದು ಪತ್ರಿಕೆ ಮಾಡಬಾರ್ದು. ಹೌದು, ನಿನ್ನ ಊರಿಗೆ ಅವರಿಗೆ ಅವ್ರದ್ದು ಒಳಗಡೆ ಸ್ವಾರ್ಥ ಇದ್ದಿದ್ದು ನನಗೆ ಅದು ಮಾತುದ್ದಲ್ಲ, ಅವ್ರು ಹೀಗೆ ಹೇಳಿದ್ರು. ಆದರೆ ನಿಮ್ಗೆ ಅದು ಇಮ್ಮು ಕೊಟ್ಟಂಗೆ ಅನಿಸ್ತು, ನಿಮ್ಮ ಮನಸ್ಸಲ್ಲೂ ಅದೇ ಯೋಚನೆ ಬರ್ತೈತಲ್ಲ. ನೀನು ಅಲ್ಲಿ ಹೋದರೆ ನಾನು 5,000 ರೂಪಾಯಿ ಕೊಡ್ತೇನೆ. ನೋಡಿರಿ, ಅವರು ಅಂದರೆ ಹೆಂಗಾದ್ರೂ ಮಾಡಿ ನನ್ನನ್ನು ಭಾಳ ಒಳ್ಳೆಯವರು. ಮತ್ತು ಆದರೆ ಅವ್ರಿಗೆ ಅನಿವಾರ್ಯ. ಇಲ್ಲಿ ಹೋದರೆ ನನಗೊಂದು ಮೊದಲಿಂದ ಕುದೀತಾ ಇತ್ತು, ಏನಾದರೂ ನಾವು ಮಾಡಬೇಕು ಅಂತ. ಕಡೆಗೆ ಆ ಚೇರ್ಮನ್ ಹತ್ರ ಹೋಗಿ ಹೇಳಿದೆ, ಡಾಕ್ಟರ್ ಮುನಿವೆಂಕಟೇಗೌಡರು ಅಂತ, ನಾನು ಹಿಂಗೆ ಶಿರ್ಸಿ ಹೋಗಿ ಪತ್ರಿಕೆ ಮಾಡಬೇಕು ಅಂತ ಮಾಡಿ. ನಾವೇನು ಬೇಡ, ಇಲ್ಲಿ ಇರೋದು ಬೇಡ ಅಂತ ಹೇಳೋದಿಲ್ಲ, ಆದರೆ ನೀನು ಮಾಡ್ತೀಯ ಅಂತಂದಾಗ ಅದು ಒಳ್ಳೆಯ ಕೆಲಸನೇ, ಮಾಡುವಂಟಿಲ್ಲ. ನಾನು ಕೈಲಾದ ಹೆಲ್ಪ್ ಮಾಡ್ತೇವೆ, 10,000 ರೂಪಾಯಿ ಕೊಡ್ತೇವೆ. ಹೀಗಾಗಿ ಒಂದು 10-15 ರೂಪಾಯಿ ಆಯಿತು. ಅಲ್ಲಿ ನನ್ನ ಹತ್ರ ಒಂದು 60,000 ರೂಪಾಯಿ ಇತ್ತು ಈ ಟ್ಯೂಷನ್ ನಡೆಸಿದ್ದು. ಅದನ್ನೆಲ್ಲ ತಗೊಂಡು ಬಂದು ಶಿರ್ಸಿ ಬಂದದ್ದು. ಅದಕ್ಕಿಂತ ಮುಂಚೆನೇ ಟೈಟ್ಲಿಗೆ ಅಪ್ಲಿಕೇಶನ್ ಮಾಡಿ ಎಲ್ಲ ಮಾಡಿಟ್ಟಿದ್ದು. ಹೌದು, ಇಲ್ಲಿ ಕಾಗೇರಿಯವರ ಏನು ನೆಂಟಸ್ಥಾನ ಇತ್ತಲ್ಲ, ಅಲ್ಲಿ ಭಾಸ್ಕರ ಅಂಥೇಳಿ ಕಾಗೇರಿ ಒಬ್ಬರು, ಅವರೆಲ್ಲ ಹೆಲ್ಪ್ನಿಂದ ಟೈಟ್ಲ್ ನನಗೆ ಜನತಾ ಮಾಧ್ಯಮ ಬದಲಾಗಿ ನಾವು ಜನಮಾಧ್ಯಮ ಹಾಕಿದ್ದೆ, ತೆಗೆದುಬಿಟ್ಟಿದ್ದೆ. ಅದು ನನ್ನ ಕಂಪ್ಯೂಟರ್ ಒಳಗೆ ಹತ್ತಿತ್ತು. ಅವ್ರು ನೋಡ್ತಾರೆ, ಕಂಪ್ಯೂಟರ್ 5 ಸೇರಿಸ್ತಾರೆ. ಅದರಲ್ಲಿ ಯಾವುದು ನಿಮ್ಗೆ ಲೈಕ್ ಆಗ್ತದೆ ಮತ್ತು ಯಾವುದು ಕೊಟ್ಟಾಗಲಿಲ್ಲ ಇನ್ನು ಅಂದರೆ ಅದೇ ಜನಮಾಧ್ಯಮ ಹತ್ತಿತ್ತು. ನನಗೆ ಬಂತು. ಅದು ಬಂದ ನಂತರ 1-2 ವರ್ಷ ಆಗಿದೆ. ಮತ್ತು ಅಷ್ಟೊತ್ತಿಗೆ ಅಲ್ಲಿಂದ ಅಷ್ಟೇ ಸಂಸಾರ ತಗೊಂಡು ಬರಲಿಕ್ಕೆ ಆಗಲಿಲ್ಲ. ಕಡೆ ಬಂದು ಇಲ್ಲಂತೂ ಓಪನ್ ಮಾಡಿದೆ 88ನೇ ಇಸ್ವಿ. ಹೌದು, 88ನೇ ಇಸ್ವಿ ಒಳಗೆ ಅಲ್ಲಿಗೆ 10 ವರ್ಷ ಅದಕ್ಕೆ ಕೆಲಸ ಮಾಡಿದೆ. ಇಲ್ಲಿ ನನಗೆ ಬಂದಮೇಲೆ ನನಗೆ ತುಂಬ ಜನರಿಂದ ಪ್ರೋತ್ಸಾಹ ಸಿಕ್ಕಿ ಜನಮಾಧ್ಯಮದಲ್ಲಿ ನಾನು ಎಸ್ಟಾಬ್ಲಿಷ್ ಆದೆ. 88ರಲ್ಲಿ ಸಂಸಾರ ಸಮೇತ ಹಾಸನದಿಂದ, ಅಂದರೆ 2 ವರ್ಷದಿಂದ ಪ್ರಯತ್ನ ಮಾಡಿದ ಟೈಟಲ್ ನಿಮ್ಗೆ ಸಿಕ್ತು. ಜನಮಾಧ್ಯಮ ಹೇಳಿ 60 ವರ್ಷ ಅಂದರೆ 60,000 ರೂಪಾಯಿ ಟ್ಯೂಷನ್ ಫೀ, 15,000 ರೂಪಾಯಿ ಇಲ್ಲಿಂದ ಬಂದಂಥ ಒತ್ತಾಸೆ ಹಣ ಎಲ್ಲ ತೆಗೆದುಕೊಂಡು ಅಂತೂ ಇಲ್ಲಿ ಬಂದು ಇಲ್ಲಿ ಟ್ರೆಡಲ್ ಇದು ಸಿಲಿಂಡರ್ ಮಿಷನ್ ಏನೋ ಹಾಕೋಕ್ಕೆ ಟ್ರೆಡಲ್ ಮೊದಲು ಟ್ರೆಡಲ್ ಹಾಕಿದ್ದು. ಆವಾಗ ಆಗಲೇ ಇವರಿದ್ದು ಲೋಕಧ್ವನಿ ಶುರು ಆಗೋಗಿತ್ತು. ಲೋಕಧ್ವನಿ ಆವಾಗಲೇ 2 ವರ್ಷ ಆಗಿತ್ತು. ಹೌದು, ಲೋಕಧ್ವನಿ ಚೆನ್ನಾಗಿ ನಡೀತಾನೆ ಇತ್ತು. ಹೌದು, ಚೆನ್ನಾಗಿ ನಡೀತಾ ಇತ್ತು. ಆವಾಗ ನಾನೇನು ಮಾಡಿದೆ ಅಂದರೆ, ಅದು ದುಡ್ಡು ಅದಷ್ಟು 75 ಸುಮಾರು 1,000 ರೂಪಾಯಿ ನನ್ನ ಹತ್ರ ಇದೆ, ಆದರೆ ಅದು ಸಾಕಾಗೋದಿಲ್ಲ ಇತ್ತು. ಯಾಕಂದರೆ ಅಲ್ಲಿಂದ ಒಂದು ಮಷಿನ್ ತರಬೇಕಲ್ಲ, ಸಿಲಿಂಡರ್ ಮಷಿನ್ನು ಮೊದಲು ತಂದಿಲ್ಲ ನಾನು, ಟ್ರೆಡಲ್ ಮಷಿನ್ ತಂದಿದ್ದು. ಅದನ್ನು ತರಬೇಕಾದ್ರೆ ಬಾಕಿ ಮೊಳೆಗಳು ಮತ್ತು ಕೆಲಸಗಾರರಿಗೆ ದುಡ್ಡು ಅದೆಲ್ಲ ಸಾಕಾಗಲಿಲ್ಲ. ಅದಕ್ಕೆ ನಾನು ಅರ್ಬನ್ ಬ್ಯಾಂಕ್ನ ಹತ್ರ ಸೋಂದೇವ್ರ ಹತ್ರ ಹೋಗಿ ಹೇಳಿದ್ವಿ. 60,000 ರೂಪಾಯಿ ಸಾಲ ಕೊಟ್ಟರು. ಅವ್ರು ಹೇಳಿದ್ದು ಒಂದೇ ಮಾತು, ಎಲ್ಲರೂ ನಮ್ಮಲ್ಲಿ ನೌಕರಿ ಕೊಡಿ ಅಂತ ಬರ್ತಾರೆ, ನೀವೊಬ್ಬರು ನೌಕರಿ ನಾವು ಮಾಡ್ಕೊತೇನೆ, ಸಾಲ ಕೊಡಿ ಅಂತ ಕೇಳ್ತಾ ಇದ್ರಿ, ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳೋ ಮಾತನ್ನು ಒಂದೇ ಚುಟ್ಕೊಂಡೊಳಗೆ ಹೇಳಿ ಕೊಟ್ಟರು. ಆಗ 60,000ಕ್ಕಾದ್ರೂ ಜಾಮೀನು ಬೇಕಾಯಿತು. ಕಾಗೇರಿ ಶೆಟ್ರು ಅಂತೇಳಿ ಇಲ್ಲಿ ಇದ್ದಾರೆ, ಅವರು ಆದರು. ಅಂದರೆ ಇಲ್ಲಿ ಕಾಗೇರಿ ನನ್ನ ಮಿಸ್ಸಸ್ಸಿನ ನೆಂಟಸ್ತನ ನನಗೆ ಸಹಾಯ ಆಯಿತು. ಕಾಗೇರಿಯವರು ಎಲ್ಲರೂ ನನ್ನ ಸಪೋರ್ಟ್ ಇದ್ದರು. ಹೌದು, ಮಾವನ ಮನೆ. ಜಾಮೀನಾದ್ರೂ ಮಾವನ ಮನೆ ಇರಲ್ಲ, ಅವನು ಶೆಟ್ರು ಅಂತ, ಕಾಗೇರಿ ಶೆಟ್ರು ಅಂತೂ ಅದೆಲ್ಲ ಇನ್ಫ್ಲೂಯೆನ್ಸ್, ಅದರದ್ದೇ ಪ್ರಭಾವ. ಹೀಗಾಗಿ ನಾನು ಪತ್ರಿಕೆ ಓಪನ್ ಮಾಡಿದೆ. ಮಾಡಬೇಕಾದ್ರೆ ನನ್ನ ನಿರ್ಧಾರ ಅಂತಂದರೆ, ಅದು ನಿಮ್ಮ ಮುಂದೆ ಪ್ರಶ್ನೆ ಇದೆ, ನಾನು ಈಗ ಹೇಳಿಬಿಡ್ತೇನೆ. ನಿಷ್ಪಕ್ಷಪಾತವಾದಂಥ ಪಕ್ಷಾತೀತ ಜಾತ್ಯತೀತ ನಿಷ್ಪಕ್ಷಪಾತ ಸ್ವತಂತ್ರ ಮನೋಭಾವನೆಯ ಪತ್ರಿಕೆ ಓಪನ್ ಮಾಡಬೇಕು ಅಂತ. ಅದು ಮುಖ್ಯವಾಗಿ ಅಲ್ಲಿ ಸ್ವತಂತ್ರ ಮನೋಭಾವನೆ ಇರಬೇಕು ಅಂತ ಹೇಳಿ ನಾನು ಓಪನ್ ಮಾಡಿದೆ. ನನಗೆ ತುಂಬ ಕಡೆಯಿಂದ ಈ ಸಂಪಾದಕೀಯ ಮತ್ತು ಕಾಕಂಕಿಂಡಿ ಹೇಳ 2 ಬರಹಕ್ಕೆ ಪ್ರೋತ್ಸಾಹ ಬಂತು. ಎಲ್ಲ ಕಡೆಗೂ ಚಂದಾದಾರರಾದರು ಹಳ್ಳಿ ಮೇಲೆ. ನಮ್ಮ ಪ್ರಸಾರ ಆಗ ಫಸ್ಟಿಗೆ ನೀವು ಇದರಲ್ಲಿ ಶಿರ್ಸಿ ನಗರದಲ್ಲಿ ಇದೆಲ್ಲ ಮಾಡಿದಾಗ ಸುಮಾರು ಎಷ್ಟು ಜನರಿಂದ ಶುರು ಮಾಡಿದ್ರಿ ನೀವು? ನಾವು ಬರೀ ಒಂದು 500 ಪತ್ರಿಕೆ ಪ್ರಿಂಟ್ ಮಾಡ್ತಿದ್ವಿ ಮೊದಲು, ಇಲ್ಲಿ ಶಿರ್ಸಿಗೆ ಅಷ್ಟೇ. ಕಡೆಗೆ ಎಲ್ಲ ಹಳ್ಳಿಗೆಲ್ಲ ಇದಾಯಿತು. ಇಲ್ಲಿ ಒಂದು ಅದು ಪ್ರಸಾರದ ಒಂದು ಜಾಲ ಇತ್ತು. ಅದು ಅಂದರೆ ಪತ್ರಿಕೆಗಳಿಗೆಲ್ಲ ಬೇರೆ ಬೇರೆ ಕಡೆ ಹೋದರೆ ಅಲ್ಲೆಲ್ಲ ಹಂಚಿ ಒಬ್ಬರಿಗೊಬ್ರಿಗೆ ಸಹಕಾರ ಮಾಡೋಂಥ ಒಂದು ಮನೋಭಾವ ನಮ್ಮಲ್ಲಿ ಸಿದ್ದಾಪುರ, ಹೊನ್ನಾವರ, ಕುಮಟಾ, ಕಾರವಾರದವರೆಗೆ ಎಲ್ಲ ಕಡೆಗೂ ಒಂದು ಜಾಲ ಇತ್ತು. ಅದು
ಅಂದರೆ ಬೇರೆ ಬೇರೆ ಪತ್ರಿಕೆಗಳು ಎಲ್ಲ ಮಾಡಿ ಮುಚ್ಚಿ ಎಲ್ಲ ಇದು ಇತ್ತು. ಅದೆಲ್ಲ ಬಸ್ನಲ್ಲಿ ಹಾಕಿ ನೀವು ಕಳಿಸಿ. ಹೌದು, ಭಟ್ಕಳ ರಾಧಾಕೃಷ್ಣ ಹಳೆ ಅಲ್ಲಿಂದವರೆಗೂ ನಮ್ಮ ಏಜೆಂಟ್ರು, ಸುದ್ದಿಗಾರ ರಾಧಾಕೃಷ್ಣ ಭಟ್ ನನ್ನ ಸುದ್ದಿಗಾರ ನವನೇ. ಹೀಗೆ ಹೊನ್ನಾವರದಲ್ಲಿ ಜಿ ವಿ ಭಟ್ರು ಹೆಲ್ಪ್ ಮಾಡಿದರು. ಅಲ್ಲೂ ಕೂಡ ಶಂಭು ಬೈಲಾರ್ ಹೌದೌದು, ಇವರೆಲ್ಲ ಎಲ್ಲ ಕಡೆಯಿಂದಲೂ ಹೆಲ್ಪ್ ಆಯಿತು. ಒಂದು ಇದು ಅಂತಂದರೆ ನಾನು ಕೆಲವು ವಸೂಲಿಗೆ ನಾನು ಹೋಗಬೇಕಾಗ್ತಿತ್ತು. ನಮ್ಮಲ್ಲಿ ಸ್ವಭಾವ ಏನು ಅಂದರೆ ಮನೆ ಬಾಗಿಲಿಗೆ ಹೋದ್ರೆ ಕೊಡ್ತಾರೆ, ಇಲ್ಲ ತಾವಾಗೇ ಹಿಂಗೆ ಕರೆದು ಕೊಡೋದು ಭಾಳ ಕಡಿಮೆ. ಅದರಿಂದ ನಮ್ಮ ಹಳ್ಳಿ ಮೇಲೆ ಸಿದ್ದಾಪುರ ಹಳ್ಳಿ ಮತ್ತು ಸಿರ್ಸಿಹಳ್ಳಿ ಸುತ್ತಮುತ್ತ ನಾನು ಹೋಗಿ ಚಂದ ಇಸ್ಕೊಂಡು ಬೈಕ್ ಮೇಲೆ ಹೋಗ್ತೀವಿ. ಮೊದಲು ಟಿ ವಿ ಎಸ್ ಆಗಿತ್ತು, ಕಡೆಗೆ ಹೀರೋ ಹೊಂಡ ಬಂತು, ಕಡೆಗೆ ಕೊನೆಯ ಕಾಲದಲ್ಲಿ ಕಾರ್ನು ಕೂಡ ಕೊಂಡ್ಕೊಂಡಿದ್ದೆ. ಹೀಗೆ ಅಂದರೆ ಅಲ್ಲಿಂದ ಅಲ್ಲಿಗೆ ಮೇಂಟೈನ್ ಆಯಿತು ಜನಮಾಧ್ಯಮ. ಭಾಳ ಮೆಚ್ಚುಗೆ ಆದ್ದು ಅಂತಂದರೆ ಹಳ್ಳಿಗರಿಗೆ ಬೇಕಾದಂಥ ಸುದ್ದಿಯನ್ನು ರಾಷ್ಟ್ರೀಯ ಪತ್ರಿಕೆಗೆ ಹೊರತಾಗಿ ಬೇರೆ ರೀತಿಯೊಳಗೆ ಅದರ ರೋಲೇ ಬೇರೆ, ಪ್ರಾದೇಶಿಕ ಪತ್ರಿಕೆಯ ಪಾತ್ರವೇ ಬೇರೆ, ರಾಷ್ಟ್ರೀಯ ಪತ್ರಿಕೆಯ ಪಾತ್ರವೇ ಬೇರೆ ಅನ್ನೋದನ್ನು ನಮ್ಮ ಜನಮಾಧ್ಯಮ ಮಾಡಿ ತೋರಿಸ್ತು. ಹಾಗಾಗಿ ಜನಮಾಧ್ಯಮ ಓದಬೇಕು, ಯಾವುದು ಬರಲಿ ಬಜಾವಣೆ ಬರಲಿ. ಆವಾಗ ನೀವು ಹೇಳ್ತೀವಿ ಜನಮಾಧ್ಯಮ ಮುನ್ನಡೆ, ಹಾಂ, ಒಂದು ವಾರಪತ್ರಿಕೆ, ಆವಾಗ ಅದು ದಿನಪತ್ರಿಕೆ ಆಯ್ತು. ಅದು ಒಂದು ಕಾಯಿನ್ ಆಗಿತ್ತು. ಅಂದ್ರೆ ಜನರು ಜನಮಾಧ್ಯಮ ಮುನ್ನಡೆ ಅಂದ್ರೆ ಮುಂದೆ ಹೋಗುವಂತ ಹೇಳ್ತಿದ್ರು. ಯಾಕಂದ್ರೆ ನಿಮ್ಮ ಸಂಪಾದಕೀಯದ ಹೋಗ, ಜನಪ್ರಿಯತೆ ಮತ್ತೆ ಜನಪರವಾದ ನಿಲುವು ಬಹಳ ಕರಾರುವಕ್ಕಾಗಿರ್ತಿತ್ತು. ನಮ್ಮದು ಎಲ್ಲರೂ ಜನಪ್ರಿಯ ಆಗಲಿಕ್ಕೆ ಕಾರಣ ಬಹುಶಃ ಅದು ಪಕ್ಷಾತೀತ ಪತ್ರಿಕೆ ಆದ್ದಕ್ಕಾಗಿ ಮತ್ತು ಪೂರ್ಣ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ತು. ಅವನಿಗೆ ಬರಿಬಾರ್ದು, ಇವನಿಗೆ ಬರಿಬಾರ್ದು ಹೇಳೋದು ಇಲ್ಲೇ ಇಲ್ಲ, ಪೂರ್ಣ ಸ್ವಾತಂತ್ರ್ಯ. ನಿಮ್ಮ ಪತ್ರಿಕೆ ನಡೆಸುವಾಗ ನಿಮಗೆ ಆರ್ಥಿಕ ಅಡಚಣೆಯ ಜೊತೆಗೆ ಮತ್ತೇನಾದರೂ ನಿಮ್ಮ ಮೇಲೆ ಏನಾದರೂ ಮಾನಹಾನಿ ಕಟ್ಲೆ ಏನಾದರೂ ಆಗಿತ್ತಾ? ಮಾನಹಾನಿ ಕಟ್ಲೆಗಳು ಸುಮಾರು ಆಗಿದ್ದಾವೆ. ಅದರಲ್ಲಿ ಎಷ್ಟು ಹೋಯಿತು, ಎಷ್ಟು ಬಂತು? ಯಾವುದು ಕೂಡ ನನ್ನ ಮೇಲೆ ಸಾಬೀತು ಆಗಲಿಲ್ಲ. ಎಷ್ಟಾಗಿತ್ತು ಸುಮಾರು? ಯಲ್ಲಾಪುರ ಮತ್ತು ಕುಮಟಾದಲ್ಲಿ ಆಗಲಿಲ್ಲ, ಮುಂಡಗೋಡಲ್ಲಿ ಒಂದು ಕೇಸ್ ಆಗಿತ್ತು. ಎಲ್ಲ ಕೇಸ್ಗಳು ನಾವು ಲಾಯರ್ಗಳನ್ನು ಇಟ್ಟು, ಮತ್ತು ಇಲ್ಲೂ ಒಂದು ಕೇಸು ಅಂತಂದರೆ ಮೊದಲು ಆ ಸ್ವಾಮಿಗಳು ಏನು ನನಗೆ ಕೊಟ್ಟಿದ್ರು ಆ ಜಾಗನ, ಆ ಸ್ವಾಮಿಗಳು ತೀರ್ಕೊಂಬಿಟ್ರು. ಅಲ್ಲ, ಒಬ್ಬರು ಅಕ್ಕವರಿದ್ದರು, ಅವರು ಬಿಡಿಸ್ಲಿಕ್ಕೆ ತಯಾರು ಮಾಡಿದರು, ಕೋಟೆ ಹಾಕಿದರು. ಅದಕ್ಕೂ ಕೂಡ ಕೋಟೆ ತಿರುಗಾಡಬೇಕಾಯ್ತು ನಾನು. ಅದು ಅವ್ರಿಗೆ ಬಿಡಿಸ್ಲಿಕ್ಕೆ ಆಗಲಿಲ್ಲ, ಬಿಟ್ಟು ಕೊಡಲಿಲ್ಲ, ಕೋರ್ಟು ನನ್ನ ಪರವಾಗಿ ಕೊಡ್ತು. ಹೀಗಾಗಿ ಕೆಲವು ಕೋರ್ಟಿನ ವ್ಯವಹಾರಗಳು ಆದವು. ಯಲ್ಲಾಪುರದಲ್ಲಿ ಏನಾಯಿತು ಅಂದರೆ ಅಲ್ಲಿ ಯಾರೋ ಒಬ್ಬನ ಮೇಲೆ ರೌಡಿ ಅಂತ ಅಲ್ಲಿ ವರದಿಗಾರ ಕಳಿಸಿದ. ಅಲ್ಲಿ ವರದಿಗಾರ ಯಾರು ಅಂದರೆ ಅದು ವಜ್ರಹಳ್ಳಿ ಕಡೆಯಿಂದ ಬಂದಿದ್ದಾಗಿತ್ತು ಆ ಸುದ್ದಿ. ಅಲ್ಲಿ ಇದನ್ನಲ್ಲ ಈಗಿನ ಕವಿ ವನರಾಜ್ ಶರ್ಮ ಕಳಿಸಿದ ಸುದ್ದಿ, ರೌಡಿ ಅಂತ ಬರೆದು ಕಳಿಸಿದವ. ನಾನು ಇದ್ದಿರ್ಬೋದು ಅಂತ ಹಾಕಿಬಿಟ್ಟೆ. ಅವ ರೌಡಿ ಹಾಕಿಬಿಟ್ಟೆ, ಏಕದಮ್ ರೌಡಿನೇ ಅವ, ಅದ್ರೇನು ಸಂಶಯ ಇಲ್ಲ. ಆದ್ರೆ ಕೋರ್ಟಿಗೆ ಹಾಕಿದ, ನಾನು ರೌಡಿ ಹೇಳಿ ಅಲ್ಲ ನಾನು ಅಂತೇಳಿ ಕೋರ್ಟಿಗೆ ಹಾಕಿಬಿಟ್ಟ. ನನ್ನ ಬುಲಾವ್ ಬಂತು ನನಗೆ, ಅವರಿಗೂ ಬಂತು, ವರದಿಗಾರರಿಗೆ. ಒಂದು 2-3 ಹೀರಿಂಗ್ ಎಲ್ಲ ಆಯಿತು. ನಾವು ಕೆಟ್ಟ ಉದ್ದೇಶದಿಂದ ಹಾಕಿಲ್ಲ, ಅವ್ನು ರೌಡಿ ಇದ್ದಾನೆ, ಅದು ರೌಡಿ ಅಂತ ಹಾಕಿದ್ದೇವೆ ಅಂಥೇಳಿ ನಾನು ಹೇಳಿದೆ. ಹೌದು, ನಮ್ಮ ಲಾಯರ್ ಕಣ್ಣಿ ವಕೀಲರು ಅಂತ ಅಲ್ಲಿಯವರೇ, ಅವರು ಕೂಡ ಅದೇನು ರೌಡಿ ಇದ್ದಿದ್ದರಿಂದ, ಆದರೆ ರೌಡಿ ಹೇಳಲಿಕ್ಕೆ ಆಧಾರ ಇಲ್ಲ. ಎಲ್ಲಿದೆ ಆಧಾರ? ನಾನು ರೌಡಿ ಅಲ್ಲೇ ಹೇಳಿ ಕೂತ್ಕೊಂಡ್ಬಿಟ್ಟ. ಆವಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಇಲ್ಲಿ ಶಿರ್ಸಿಂದ ಹೋದವ ಅಲ್ಲಿದ್ದ, ನಾಯ್ಕ, ಬಿ ವಿ ನಾಯ್ಕ ಅಂತೇಳಿ. ಬಿ ವಿ ನಾಯ್ಕರ ಹತ್ರ ಹೇಳಿದೆ, ಹಿಂಗೆ ಆಧಾರ ಇಲ್ಲ ಅಂತ ಹೇಳ್ತಾರೆ, ನಮಗೆ ಕೇಸ್ ಹಾಕಿಬಿಟ್ಟಿದ್ದಾರೆ ಅಂತ. ಆವಾಗ ಅವ್ರು ಏನು ಮಾಡಿದ್ರು, ಅವನ್ನ ಕರೆಸಿದ್ರು. ರೌಡಿಯನ್ನು ಕ್ರಿಶ್ಚಿಯನ್ ರಮ ಯಾರೋ ಅವ್ನು ಕರೆಸಿ, ಏನಲ್ಲ ನೀನು ರೌಡಿ ಅಲ್ಲೇನು ಅಂತ. ಅಲ್ಲ ಸಾಹೇಬ್ರೆ, ನಾನು ನೀ ಅಲ್ಲ ಅಂದರೆ ನನ್ನ ಹತ್ರ ರೆಕಾರ್ಡ್ ಇದೆ, ನಿನ್ನ ಮೇಲೆ ಕೋರ್ಟಿಗೆ ಕಳಿಸ್ತಾನೆ, ನಿನ್ನ ಮೇಲೆ ರೆಕಾರ್ಡ್ ಇದೆ, ನೀನು ಇಂಥ ಕೆಲಸ ಮಾಡಿದೆ, ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಮೊದಲು ಹೋಗಿ ಆ ಕೇಸನ್ನು ವಾಪಸ್ ತಗೋತೀಯ, ಇಲ್ಲಾಂದ್ರೆ ನಾನು ಇನ್ನೂ ಜೈಲಿಗೆ ಕಳಿಸ್ಬೇಕು. ಏನು ಮಾಡ್ತೀವಿ ಹೇಳಿ ನನ್ನ ಎದುರುಗಡೆನೇ ಜೋರು ಮಾಡು. ಇಲ್ಲ ಸಾಹೇಬ್ರೆ, ಇಂಥ ಕತ್ತೇನೆ ಹಿಂಗೆ ಇಂಥದ್ದೆಲ್ಲ ಕೇಸು ಕೆಲವು. ಅಲ್ಲ, ಈಗ ಕಡೆಗೆ ಹಾಸನದಲ್ಲೂ ಒಂದು ಆಗಿತ್ತು ಆ ಥರದ್ದೇ.
ಅಲ್ಲ ಈಗ ಈ 20 ವರ್ಷದಲ್ಲಿ ಈ ರೀತಿ ಆಯಿತು, ಮತ್ತು ಆರ್ಥಿಕ ತೊಂದರೆ ಕೂಡ ಆಗ್ತಾನೆ ಇತ್ತು. ಆರ್ಥಿಕ ತೊಂದರೆ ಯಾವಾಗಲೂ ಇರ್ತಿತ್ತು. ಅದೇನಾಯಿತು ಅಂದರೆ ಟ್ರೆಡ್ರಿಲ್ ಆಯಿತು, ಆಮೇಲೆ ಸಿಲಿಂಡರ್ ಆಯಿತು. ಆವಾಗಲೂ ಒಂದು 20,000 ರೂಪಾಯಿ ಸಾಲ ತೆಗೆದು ಮತ್ತೆ ಬೇರೆ ಆಫ್ಸೆಟ್ಟು ಮಾಡಿದ್ರಿ ನೀವು? ಅದು ಆದಮೇಲೆ ಆಫ್ಸೆಟ್ ಮಾಡಿದೆ. ಆಫ್ಸೆಟ್ ಮಾಡೋಕ್ಕಾದ್ರೆ ಆವಾಗ ದುಡ್ಡಿನ ತೊಂದರೆ ಬಂತು ಮತ್ತೆ. ಹೌದು, ಆವಾಗ ಮತ್ತೆ ಅಲ್ಲಿ ಮೊದಲು 60,000 ರೂಪಾಯಿ ಆಗಿತ್ತು, ಕಡೆಗೆ 80,000 ರೂಪಾಯಿ ಸಾಲ ತೆಗೆದೆ. ಹೀಗಾಗಿ ಸಾಲ ಜಾಸ್ತಿ ಆಗೋದು. ಅದು 80,000 ರೂಪಾಯಿ ಅಲ್ಲ, ಆವಾಗೆಲ್ಲ ತೆಗೆದಿದ್ದು 10 ಲಕ್ಷ ರೂಪಾಯಿ. ಅದು ಸಿಲಿಂಡರ್ ಮಷಿನ್ ಮಾಡ್ಬೇಕಾದ್ರೆ, ಸಿಲಿಂಡರ್ ಮಷಿನ್ ಮಾಡ್ಬೇಕಾದ್ರೆ 10 ಲಕ್ಷ ರೂಪಾಯಿ ಸಾಲ ಕೊಟ್ಟರು. ಆದರೆ ಅದನ್ನು ತೀರಿಸ್ಲಿಕ್ಕೆ ಆಗಲಿಲ್ಲ. ಬಡ್ಡಿ ಆಯಿತು, 15 ಲಕ್ಷ ರೂಪಾಯಿ ಆಯಿತು. ಪ್ರೆಸ್ಸಿಗೆ ಏನು ತೊಂದರೆ ಇಲ್ಲ, ಪ್ರೆಸ್ ನಡೀತದೆ, ಆದರೆ ದುಡ್ಡು ಉಳಿತಲ್ಲ. ಅದು ಪ್ರೆಸ್ ನಡೆಯೋಷ್ಟು ಆಗ್ತದೆ. ಆವಾಗ 15 ಲಕ್ಷ ರೂಪಾಯಿ ಆಯಿತು. ಆವಾಗ ಅಷ್ಟೊತ್ತಿಗೆ ಮನೆ ಕಟ್ಟಿದ್ದೆ ನಾನು. ಆ ಮನೆಯನ್ನು ಇದು ಮಾರಾಟ ಮಾಡಿದೆ. 15 ಲಕ್ಷ ರೂಪಾಯಿ ಕಟ್ಟಿದೆ. ಅದಕ್ಕೆ ನನ್ನ ಹೆಣ್ಮಕ್ಳು ಇವರೆಲ್ಲ ಸಹಾಯ ಮಾಡಿದರು. ಪತ್ರಿಕೆ ಇಂಡಿಪೆಂಡೆಂಟ್ ಆಯಿತು. ಹೌದು, ಅದನ್ನು ಚೆನ್ನಾಗಿ ನಡೀತಾ ಇತ್ತು. ಆದರೆ ಇನ್ನೂ ಕೂಡ ಸಿಲಿಂಡರ್ ಮಷಿನ್ ಅಲ್ಲ, ಈಗ ಮತ್ತೆ ವೆಬ್ ಮಷಿನ್ ಹಾಕಬೇಕು ಅಂತೇಳಿ ಎಲ್ಲ ಕಡೆಗೆ ಶುರುವಾಯಿತು. ನೀವು ಇಷ್ಟೆಲ್ಲ ಮಾಡಿ ಸಾಲ ಮಾಡಿ ಇದೆಲ್ಲ ಸೇರಿ ಚಂದ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನಿಮ್ಮದು ಸ್ವಲ್ಪ ಎಂಥದ್ದು ಬಾಳೆ ಸ್ವಭಾವ ಮತ್ತು ವ್ಯಾವಹಾರಿಕವಾದ ನಿಮ್ಗೆ ತಿಳಿದ, ನೀವು ನಿರ್ವಂಚನೆ ಮನುಷ್ಯರು, ನಂಬಿಡ್ತೀರಿ ಸುಲಭವಾಗಿ. ಈಗ ಆದ್ದರಿಂದ ನಿಮ್ಗೇನಾದರೂ ಹಾನಿ ಆತ ಹೆಂಗೆ? ಅದರಿಂದ ಒಂದು ಮ್ಯಾನೇಜರ್ ನನಗೆ ಭಟ್ ಅಂತೇಳಿ, ಅವನು ಇನ್ಷಿಯಲ್ಲಿ ಮರ್ತಿದ್ದೇನೆ, ಇರಲಿ, ಅವನು ಮ್ಯಾನೇಜರ್ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದೆ ಅವನಿಗೆ. ಅವನೇನು ಆಗ್ಬಿಟ್ಟ ಅಂದರೆ 2 ಪಾವತಿ ಬುಕ್ಕನ್ನು ಮಾಡಿ, ಒಂದು ಪ್ರೆಸ್ಸಿಂದು ಒಂದು ಅವಂದು ಅಂತೇಳಿ ಮಾಡ್ಕೊಂಡು, ಅವ ಬರೋ ದುಡ್ಡೆಲ್ಲ ತನಗೆ ಬರೋ ಪಾವತಿ ಬುಕ್ನಲ್ಲಿ, ಅಂದರೆ ಅದರಿಂದಾಗಿ ನಿಮಗೆ ಈ 2 ಲಕ್ಷ ರೂಪಾಯಿ ಆವಾಗಿನ ಕಾಲದಲ್ಲೇ ಹಾನಿ ಆಯಿತು ನನಗೆ. ಅವಾಗ ಏನು ಮಾಡಬೇಕು ಅವಾಗ ಅವನನ್ನು ಇದನ್ನು ಆಧಾರ ಇಟ್ಟು ಪೊಲೀಸಿಗೆ ಕೊಡಬೇಕು ಅಂಥೇಳಿ ನಾನು ಅವನ ತಂದೆಯರಿಗೆ ಹೇಳಿ ಕಳಿಸಿದೆ. ಅವನ ತಂದೆಯವ್ರು ಬಂದವರು ಕಡೆಗೆ ಹಂಗೆ ಮಾಡಬೇಡ್ರಿ, ನಿಮ್ಗೆ ಎಷ್ಟಿದೆ ಸಾಲ ಅಂತ ಕೇಳ್ದೆ. 80,000 ರೂಪಾಯಿ ಸಾಲ ಇದೆ ಅರ್ಬನ್ಗೆ, ಅದನ್ನು ಕಟ್ತೇನೆ, ನನ್ನ ಹುಡುಗನ ಬಿಟ್ಬಿಡ್ರಿ ಅಂತ. ಆಯಿತು, ಅಷ್ಟಾರು ಆಯ್ತಲ್ಲ ಅಂತ ಅವಾಗ ಒಂದು ರಿಲೀಫ್ ಸಿಕ್ತು ನನಗೆ. ಆದರೂ ಕೂಡ ದುಡ್ಡು ಹೋಯ್ತು. ಈ ಥರ ಭಾಳಷ್ಟು ದುಡ್ಡು. ಅಂದರೆ ಒಟ್ಟಾರೆ ನಿಮ್ಮ ಸೌಮ್ಯದ ಗುಣ. ಎಷ್ಟೋ ಜನ ಏಜೆಂಟ್ರು ಅಲ್ಲಿ ವಸೂಲು ಮಾಡ್ಕೊಳ್ತಿದ್ರು, ನಮಗೆ ಕಳಿಸೋದೇ ಇಲ್ಲ ಆಯಿತು. ಈ ಥರನೂ ಮಾಡಿದ್ದಾರೆ ಭಾಳ ಜನ. ಅದರಿಂದನೂ ಹಾನಿ ಆಯಿತು. ಅದೇ ಜಾಹೀರಾತು, ಹೌದು, ಜಾಹೀರಾತು ಕೊಟ್ಟವರು ದುಡ್ಡು ಕೊಡಲಿಲ್ಲ. ಜಾಹೀರಾತು ಅದು ಒಂದು ಸಮಸ್ಯೆ. ಅದು ಜಾಹೀರಾತು ಈಗ ಕೆಲವೊಮ್ಮೆ ನಮ್ಮನ್ನು ಕೈ ಒಳಗೆ ಇಟ್ಕೊಳ್ಬೇಕು ಅಂತ ಕೆಲವು ಜನ ಜಾಹೀರಾತು ಕೊಡ್ತಾರೆ. ಅದಂಥ ಜಾಹೀರಾತು ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ. ಅದು ತಗೊಂಡ್ರೆ ನಾವು ಅವರು ಹೇಳ್ದಂಗೆ ಕೇಳಬೇಕಲ್ಲ. ಈ ಜಾಹೀರಾತು, ಈ ಸಮಸ್ಯೆಯಿಂದ ನಮಗೆ ಜಾಹೀರಾತು ನಮಗೆ ಯಾವ ತೊಂದರೆನೂ ಕೊಡದೇ ಇದ್ದಂಥ ಜಾಹೀರಾತು ಮತ್ತು ತಗೊಳ್ತಿದ್ದೆ. ಇದರಿಂದ ನನಗೆ ಜಾಹೀರಾತು ಬರೋಷ್ಟು ಹಣ ಬರಲಿಲ್ಲ. ಬ್ಲ್ಯಾಕ್ ಮೇಲ್ ಮಾಡುವಂಥ ಯಾವ ಕೆಲಸ ನಾನು ಮಾಡಲಿಲ್ಲ. ಅದರಿಂದ ನಮ್ಮ ಪತ್ರಿಕೆಗೆ ಬೇಕಾದಷ್ಟು ದುಡ್ಡು ಬರಲಿಲ್ಲ. ಬರಬೇಕಾದ ದುಡ್ಡು ಬರಲಿಲ್ಲ. ಕಷ್ಟದಲ್ಲಿ ನಡೀತಾ ಇತ್ತು. ಆದರೂ ಕೂಡ ಸಾಲ ಎಲ್ಲ ತೀರ್ಸಾಗಿತ್ತು, ಮನೆಯೆಲ್ಲ ಮಾರಾಟ ಮಾಡಿ. ಹೀಗೆ ಒಂದು ನಡೀತಾ ಇದ್ದಾಗ ಒಂದು ಅದನ್ನು ಮಾರಾಟ ಮಾಡಬೇಕು. ಕಡೆಗೆ ಇವ್ರಿಗೆ ಕೊಟ್ಟರೆ ಅದನ್ನು ಸುಬ್ರಾಯ ಭಟ್ರು ಅಂತೇಳೋರಿಗೆ ಡಿಸ್ಪೋಸ್ ಮಾಡಿದೆ. 4.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದೆ. ಇದು ಇಲ್ಲಿವರೆಗಿನ ಕತೆ. ಆ ಹೋರಾಟ ಅಲ್ಲಿ ಮುಗೀತು. ಹೆಗ್ಡೆಯವರೇ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಹಾಸನದಿಂದ ಇಲ್ಲಿ ಬಂದು, ಧೈರ್ಯದಿಂದ ಬಂದು ಪತ್ರಿಕೆಯನ್ನು 20 ವರ್ಷ ಮಾಡಿ ಆಯ್ತಾ, ಆದರೆ ಎಲ್ಲ ಸಾಲವನ್ನು ತೀರಿಸಿ, ನಿಮಗೆ ಯಾರು ಮೋಸ ಮಾಡಿದ್ರು ಅವರನ್ನು ಕ್ಷಮಿಸಿ ಸುಂದರವಾದ ಜೀವನವನ್ನು ಕಟ್ಕೊಂಡ್ರಿ. ನಿಮ್ಮ ಮಕ್ಕಳು, ಅಳಿಯ, ಎಲ್ಲರೂ ನಿಮ್ಗೆ ಒತ್ತಾಸೆ ಕೊಟ್ಟ. ಈಗ ನಿಮ್ಮ ಜೀವನ, ಈಗ ನಿಮ್ಮ ಹೆಂಡತಿ ಬಗ್ಗೆ, ನಿಮ್ಮ ಇಷ್ಟು ವರ್ಷ ನಿಮ್ಮ ಜೊತೆ ಕಾಗೇರಿಯಿಂದ ನಿಮ್ಮ ಕೈ ಹಿಡಿದು ಬಂದಂಥ ಆ ತಾಯಿ, ನಿಮ್ಮ ಮಡದಿ, ಅವಳ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂಥದ್ದು? ರೇವತಿ ಅಕ್ಕ ಅವ್ರ ಬಗ್ಗೆ. ರೇವತಿ ಕಾಗೇರಿಯನ್ನು ಊರಿನಿಂದ ಮದುವೆ ಸುದ್ದಿ ನಾನು ಹೇಳಿದ್ದೇನೆ. ಆದರೆ ನನ್ನ ಜೀವನ ಆ ಮದುವೆ ಅವಳನ್ನು ನೋಡ್ಲಿಕ್ಕೆ ಹೋದಾಗಲೇ ಒಂದು ಮಾತನ್ನು ಹೇಳಿದ್ದೆ. ನಾನೀಗ ಲೆಕ್ಚರರ್ ಇದ್ದೇನೆ, ಆದರೆ ಈ ಲೆಕ್ಚರ್ಗೆ ಹೇಳೋದು ಎಲ್ಲಿವರೆಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ಕಷ್ಟ ಮುಂದೆ ಬರೋದಾಗ ಗೊತ್ತಿಲ್ಲ. ಆ ಕಷ್ಟ ಎಲ್ಲ ಎದುರಿಸ್ಲಿಕ್ಕೆ ತಯಾರಿದ್ದರೆ ನೀನು ನನ್ನನ್ನು ಮದುವೆ ಆಗು, ಇಲ್ಲಂದ್ರೆ ಬೇಡ ಅಂತ ಹೇಳಿದೆ. ಅವಳು ಅದಕ್ಕೆಲ್ಲ ತಯಾರಿದ್ಲು, ಮದುವೆಗೆ ಒಪ್ಪಿದ್ಲು.
ಮತ್ತು ಅದು ದೈವನೇ ಗುರುವನೇನೋ ಆ ಲೆಕ್ಚರ್ಗೆ ಹೋಯಿತು. ಆದರೆ ನಾನು ಬೇರೆ ಎಲ್ಲ ಉತ್ಪಾದನೆ ಮಾಡಬೇಕಾಯ್ತು. ನಾನು ತುಂಬ ಸ್ವಲ್ಪ ಕಷ್ಟಪಟ್ಟಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಕಷ್ಟ ಅವಳಿಗೆ ಬಂತು. ಯಾಕಂದರೆ ಇದನ್ನೆಲ್ಲ ನಿರೀಕ್ಷಣೆ ಮಾಡಲಿಲ್ಲಾಗಿತ್ತು. ಒಂದು ಸಲ ಲೆಕ್ಚರರ್ ಅಂದರು, ಒಂದು ಸಲ ಎಡಿಟರ್ ಅಂದರು, ಒಂದು ಸಲ ಪತ್ರಿಕೆ ಅಂದರು, ಮತ್ತೊಂದು ಸಲ ಟ್ಯೂಷನ್ ಅಂತ ಹೇಳಿದ್ರು, ಎಂತ ಸಾಹಿತ್ಯ ಅಂತ ಹೇಳ್ಕೊಂಡು ಹೋದರು, ಕವಿತೆ ಅಂತ ಹೇಳ್ಕೊಂಡು ಹೋದರು. ಅವು ಯಾವುದು ಕೂಡ ಅವಳಿಗೆ ಅದು ಅರ್ಥ ಆಗದೇ ಇದ್ದಂಥ ಪರಿಸ್ಥಿತಿಗಳು ಇತ್ತು. ಆದರೆ ಅದನ್ನು ಅವಳು ದುರುಪಯೋಗ ಮಾಡಿಕೊಂಡು ಅಥವಾ ನನ್ನ ವಿರುದ್ಧ ಅದನ್ನು ಬಳಸ್ಕೊಳ್ಳಿಲ್ಲ. ನನಗೆ ಸಹಕರಿಸಿದ್ದು. ಅದರಿಂದ ನನ್ನ ಜೀವನ ನಡೆಯಲಿಕ್ಕೆ ಅನುಕೂಲ ಆಯಿತು. ನನಗಿಂತ ಹೆಚ್ಚು ಕಷ್ಟ ಅವಳಿಗೆ ಬಂತು. ನಿಮ್ಮದು ಎಲ್ಲ ಕಡೆ ಹೊಯ್ದಾಡುವಂಥ ಮನಸ್ಸು. ಒಂದು ಕಡೆ ರಾಜ್ಗುರು, ಒಂದು ಕಡೆ ತಬಲಾ, ಒಂದು ಕಡೆ ಕೊಳಲು, ಒಂದು ಕಡೆ ಕ್ರಿಕೆಟು, ಹೀಗೆಲ್ಲ ಹೋಗುವಂಥ ಮನಸ್ಸಿನ ನಡುವೆ ಮತ್ತು ಪತ್ರಿಕೋದ್ಯಮ, ಟ್ಯೂಷನ್ನು, ಹೋರಾಟ, ಸಾಹಿತ್ಯ, ಬಂಡಾಯ, ಇದರ ನಡುವೆ ಅವಳಿಗೆಲ್ಲೂ ಹೋಗದೆ ನಿಮ್ಮ ಸೇವೆ ನಿತ್ಯ ಮಾಡ್ಕೊಂಡು ಮಕ್ಕಳ ಜೊತೆ ನಿಂತು ಆಯ್ತಾ, ನಿಮ್ಮ ಕಷ್ಟವನ್ನು ನೋಡ್ತಾನೆ ಸಹಿಸ್ಕೊಂಡು ನಿಮ್ಮ ಜೊತೆ ಇದ್ದದ್ರಿಂದನೇ ಇಷ್ಟೆಲ್ಲ ಆಯಿತು. ಹೌದಲ್ಲ? ನನ್ನ ಜೀವನದ ಸಂಗಾತಿ ಅಂದರೆ ಪಕ್ಕ 100ಕ್ಕೆ 100 ಸಂಗಾತಿನೇ. ಮತ್ತಿನ್ನು ಬೇರೆ ಯೋಚನೆಯನ್ನು ಯಾವುದನ್ನು ಯೋಚನೆ ಮಾಡಲಿಲ್ಲ ಅವಳು. ನನ್ನ ಜೀವನ ಹೆಂಗೆ ಹೋಯ್ತು ಹಾಗೆ ನಡ್ಕೊಂಡು. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 3 ಜನ ಹಾಸನದಲ್ಲಿ ನನಗೆ ಮಕ್ಕಳು. ನಿಮಗೆ ಹಾಸನದಲ್ಲಿ ನನಗೆ 2 ಜನ ಹೆಣ್ಮಕ್ಳು ಹುಟ್ಟಿದ್ರು. ಸೀಮಾ ಸಿಂಧು ಅಂತೇಳಿ, ಅದೇ ಹೆಸರಿನ ಒಂದು ಟ್ಯುಟೋರಿಯಲು ಒಂದು ಶಾಲೆಯನ್ನು ನಾನು ಓಪನ್ ಮಾಡಿ ಇಂಗ್ಲೀಷ್ ಕಲಿಸ್ತಿದ್ದೆ ಅಲ್ಲಿ ಹುಡುಗರಿಗೆ. ಸೀಮಾ ಸಿಂಧು ಅಂತ. ಅದು 15 ವರ್ಷ ಅಲ್ಲಿ ಮಾಡಿದ್ದೇನೆ. ಆ ಸೀಮಾ ಸಿಂಧು ಎಷ್ಟು ಜನ ವಿದ್ಯಾರ್ಥಿಗಳಿದ್ರು? ಪ್ರತಿ ವರ್ಷ ಒಂದೊಂದು ಬ್ಯಾಚ್, ಅದು 50-60 ಜನ ಬರ್ತಿದ್ರು. 100 ರೂಪಾಯಿ ತಗೋತಿದ್ದೆ ಪ್ರತಿಯೊಬ್ಬರು. ನಿಮ್ಮ ಮೊದಲು ಹುಟ್ಟಿದ ಈ ಹೆಣ್ಣು ಮಕ್ಕಳಿಗೆ ನೀವು ಉಳಿದಂತೆ ಎಂಥದಾದ್ರು ಸಂಸ್ಕಾರ, ಈ ಹಾಡು, ಸಂಗೀತ, ನೃತ್ಯ ಇದೆಲ್ಲ ಹಾಕಿದ್ರಂತೆ? ಹೌದಾ? ಹಾಸನದಲ್ಲಿ ಅವ್ರಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಏನೇನು ಸಾಧ್ಯ ಆಯಿತೋ ಅವರಿಗೆ ಅಕಸ್ಮಾತ್ ಸಂಗೀತ, ಇದು ನೃತ್ಯ ಕಲಿಬೇಕು ಅಂದರೆ ನೃತ್ಯ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಏನೇನು ಕಲಿಬೇಕೋ ಅವರಿಗೆ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಅವರಲ್ಲಿ ಕೆಲವು ಜನ, 2ನೇ ಸಿಂಧು ಅನ್ನೋಳು ಸ್ವಲ್ಪ ಈಗ ನೃತ್ಯ ಹೆಸರು ಮಾಡ್ಕೊಂಡಿದ್ದಾಳೆ. ಹೌದು, ನೃತ್ಯ ಮತ್ತು ಯಕ್ಷಗಾನ ಇದು ಅಲ್ಲದೇ ಸಾಹಿತ್ಯವನ್ನು ನನ್ನ ನಿರೂಪಕಿ, ನಾನು ಸಾಹಿತ್ಯದ ಕಡೆಗೆ ಕೊಟ್ಟಂಥ ಲಕ್ಷ್ಯ ಅದೇ ರೀತಿಯೊಳಗೆ ಅವಳು ಕೂಡ ಸಾಹಿತ್ಯದ ಕಡೆಗೆ ಒಂದು ಮನಸ್ಸು ಮಾಡಿದ್ರಿಂದ ಅದು ಮುಂದುವರಿತು. ನಮ್ಮ ಮಂತ್ರದಲ್ಲಿ ಸಾಹಿತ್ಯದ ಸಿಂಧುನ ಹೆಸರಲ್ಲಿ ಅದು ಮುಂದುವರಿತಾ ಇದೆ. ಅದು ನಂಗೆ ಸಂತೋಷ ಕೊಟ್ಟಿದೆ. ನಿಮ್ಮ ಸಾಹಿತ್ಯ, ನಿಮ್ಮ ಅಂದರೆ ಸಾಹಿತ್ಯದ ಸೀಮೆಯನ್ನು ದಾಟಿ ಈಗ ಸಿಂಧು ಹೌದು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಹೌದು, ನನಗೆ ವಯಸ್ಸಾದ್ರಿಂದ ನಾನು ಬರೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು. ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ, ಆದರೆ ಅಪ್ಪನ ನೆನಪನ್ನು ಮೈ ತುಂಬಿಕೊಂಡು ಆಕೆ ನಿಜವಾಗ್ಲೂ ನಿಮ್ಮ ಎಲ್ಲ ಆಸಕ್ತಿಯನ್ನು ಒಂದು ಹೊತ್ತು ಒಂದು ಚೈತನ್ಯ ತುಂಬಿಕೊಂಡು ಬರೀತಾ ಇದ್ದಾಳೆ, ಬದುಕ್ತಾ ಇದ್ದಾಳೆ. ಅದು ಬಹಳ ಮುಖ್ಯವಾದ್ದು. ಹೌದು, ಅವಳ ಕೆಲಸ ಬ್ಯಾಂಕಿನಿಗೂ ಮತ್ತು ಸಾಹಿತ್ಯಕ್ಕೂ ಸಂಬಂಧ ಆಗೋದಿಲ್ಲ. ಆದರೆ ಅವರು ಆ ಹವ್ಯಾಸ ಬಿಡಲಿಲ್ಲ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾಳೆ. ಅವಳ ಕೆಲಸದ ಮಧ್ಯೆ ಕೆಲಸ ಭಾಳ ಜಾಸ್ತಿ ಇರ್ತದೆ. ಇಲ್ಲಿವರೆಗೆ ನಿಮ್ಮದು ಸುಮಾರು ಎಷ್ಟು ಕೃತಿಗಳು ಬಂತು? ನಂದು ಒಟ್ಟು 10 ಕೃತಿಗಳು ಬಂದಿದ್ದಾವೆ. ಅದರಲ್ಲಿ ಒಂದು ಆತ್ಮಚರಿತ್ರೆ, ಅದೇ ನಾನು ನಿಮ್ಮೊಡನೆ, ಅನಂತರ ಸಂಪಾದಕೀಯ 2ನೇ ಪುಸ್ತಕ, ಅದು 2 ಬಂದಿದೆ. ಅದರೊಳಗೆ ಅನಂತರ ಮೆಟ್ಟಿಲುಗಳು ಅಂತ ಎಲ್ಲ ಸಂಕಲನಗಳ ಒಂದು ಪ್ರಮುಖವಾದಂಥ ಆಯ್ದ ಕವಿತೆಗಳು. ನಂತರ ತಿರುವುಗಳು ಅನ್ನೋದೊಂದು ಕಥಾ ಸಂಕಲನ. ಅಂತೂ ಇಂತೂ ಮಳೆ ಬಂತು, ಅದು ಒಂದು ಸಂಕಲನ. ಇದು ಮುಕ್ತಾಯದ ಮೊದಲನೇ ಸಂಕಲನ. ಹೌದು. ನನಗೆ ಬಹಳ ಆಕರ್ಷಣೆಯಾಗಿದ್ದು ಒಂದು ಕವಿತೆ ಇದೆ. ಅದನ್ನೊಂದು ಅದು ಯಾವ ಸಂಕಲನದಲ್ಲಿ ಬಂದಿತ್ತು? ಅದು ಒಂದು ರಾಜಕಾರಣಿಗಳ ಬಗ್ಗೆ, ಕುರ್ಚಿ ಬಗ್ಗೆ ಇದ್ದದ್ದು. ಹೌದು, ಕುರ್ಚಿ ಇದ್ದಿದ್ದಲ್ಲ, ಅದು ಯಾವ್ದ್ರಲ್ಲಿ ಬಂದಿದೆ? ಅದು ಆಯ್ದ ಕವಿತೆಯಲ್ಲಿ ತಿರುವುಗಳಲ್ಲಿ, ಮೆಟ್ಟಿಲುಗಳಲ್ಲಿ ಇದರಲ್ಲಿದೆ. ಮೆಟ್ಟಿಲುಗಳಲ್ಲೂ ಕೂಡ ಇದೆ, ಮೆಟ್ಟಿಲುಗಳಲ್ಲಿ ಇದೆ. ಅಲ್ಲ, ಆ ಕವಿತೆ ಓದಬೇಕಾ? ಒಂದು ಕವಿತೆಯನ್ನು ಓದ್ಬಿಡಿ. ಇದು ದೂರವಿಲ್ಲ ಅಂತೇಳಿ ನಾನು ಪತ್ರಿಕೋದ್ಯಮ ಮಾಡಬೇಕಾದ್ರೆ ಬರೆದಿರೋ ಅಂಥದ್ದು. ಮತ್ತು ಈ ಕವಿತೆ ಬರೆದ ಮೇಲೆ
ನಾನು ಬಂಡಾಯ ಕವಿ ಎನ್ನುವ ಒಂದು ಅಭಿಧಾನಕ್ಕೆ ಇದು ಕಾರಣ ಆಯಿತು. ಈ ಕವಿತೆ ಹೀಗೆ ಬರ್ತಾ ಇದೆ. ಇದು ಎಲ್ಲ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದು. ಇಂಥ ಒಬ್ಬ ರಾಜಕಾರಣಿ ಅಂತ ಒಬ್ಬರಿಗೆ ಅಂತಲ್ಲ, ರಾಜಕಾರಣಿಗಳಿಗೆ ಸಂಬಂಧಪಟ್ಟದ್ದು, ದೂರವಿಲ್ಲ ಅಂತ. ನಿಮ್ಮ ಕುರ್ಚಿಗಳ ಕೆಳಗೆ ಸುರಂಗಗಳಿವೆ, ಹೊರಳಿದರೆ ಸಾಕು ನೀವು ಬೀಳುತ್ತೀರಿ ನಮ್ಮ ಎಂಜಲು ಬಾಳೆಗೆ. ನಾಯಿಗಳ ಮಧ್ಯ ಅಗುಳಿಗೆ ಕುಸ್ತಿ ನಡೆಸಿರುವ ನಮ್ಮ ದವಡೆಗೆ ಸಿಕ್ಕುತ್ತೀರಿ ನೀವು ಅನ್ನದೊಳಗಿನ ವಿಷದ ಹುಳವಾಗಿ. ಇದು ಒಟ್ಟು ರಾಜಕಾರಣದಲ್ಲಿರುವವರಿಗೆ ವಾಸ್ತವ ಹೇಳಿದಂಥ ಮಾತು. ಇದ್ರ ವಿಶೇಷ ಏನು ಅಂದರೆ, ರಾಜಕಾರಣಿಗಳ ಬಗ್ಗೆ ಹೇಳ್ತಾ ಇವನ ಒಂದು ಭಾವನೆಯನ್ನು ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಅದ್ರ ವಿಶೇಷ. ಕುರ್ಚಿಗಳ ಬದಲು ದಿಂಬು ಅಪ್ಪಿಕೊಂಡಿರೋ ಅಲ್ಲಿದೆ ನೋಡಿ ನಿಮ್ಮ ಗಾದಿಯ ಕೆಳಗೆ ಕುದಿಯುವ ಮಿದುಳುಗಳ ಹುಗಿದಿಟ್ಟಿರುವ ಸಿಡಿಮದ್ದಿನ ಬತ್ತಿ ಬುಡಗಳು. ಬ್ಯೂಟಿಫುಲ್. ಇದು ನಿಜವಾಗಲೂ ಈ ಕನ್ನಡ ನಾಡಿನಲ್ಲಿ ಇಷ್ಟು ಸಮೃದ್ಧವಾದಂಥ ಭಾಷೆಯನ್ನು ಬಳಸಿ ಒಂದು ಕ್ರೂರ ಜಗತ್ತನ್ನು ಅನಾವರಣ ಮಾಡುವಂಥ ನಿಮ್ಮ ಶಕ್ತಿ. ಈ ಕವಿತೆಯನ್ನು ನಾನು ಬಂಡಾಯ ಸಾಹಿತ್ಯ ಅಂತ ಗುರುತು ಆದಮೇಲೆ ಇಡೀ ರಾಜ್ಯದ ಅಲ್ಲಲ್ಲಿ ಬಂಡಾಯ ಸಾಹಿತ್ಯದಲ್ಲಿ ಇದನ್ನು ಓದಿ ಹೇಳಿದ್ದೇನೆ ಸಾಹಿತ್ಯ ಸಮ್ಮೇಳನದಲ್ಲಿ. ಸರಿ, ಜನರಿಂದ ತುಂಬ ಮೆಚ್ಚುಗೆ ಸಿಕ್ಕಿದೆ. ಕೇಳಿದ್ದೇನೆ, ಅದಕ್ಕೆ ನಿಮ್ಮ ಹತ್ರ ಹೇಳಿ ಮತ್ತೆ ಓದಿಸಿದೆ. ಹೆಗಡೆ ಅವರೇ, ಈಗ ನೋಡಿ, ನೀವು ಇಷ್ಟೆಲ್ಲ ನಿಮ್ಮ ಬಾಳಿನ ಕಥೆಯನ್ನು ಸಂಕ್ಷಿಪ್ತವಾಗಿ ಬಹಳ ಉತ್ಸಾಹದಾಯಕವಾಗಿ ನಮಗೆ ವಿವರಿಸಿದರೆ, ಇದಕ್ಕೆ ನಿಮ್ಮ ಈ ಕತೆಗೆ ಸಾಕ್ಷಿಯಾಗಿ ನಿಮ್ಮ ಕೈ ಹಿಡಿದ ಮಡದಿ ರೇವತಿ ಅವರೀಗ ನಿಮ್ಮ ಜೊತೆಗಿದ್ದಾರೆ. ಅವರು ನಿಮ್ಮ ಬಾಳಿನ ಎಲ್ಲ ಆಸಕ್ತಿಯಲ್ಲೂ ಆಸಕ್ತಿ ಇಟ್ಟುಕೊಂಡು ಅದರಲ್ಲಿ ತೊಡಗಿಕೊಳ್ಳದೆ ನಿಮ್ಮನ್ನು ನೋಡಿಕೊಳ್ಳುವುದರಲ್ಲಿ, ಮಕ್ಕಳನ್ನು ಬೆಳೆಸುವುದರಲ್ಲಿ, ಇಡೀ ನಿಮ್ಮ ಕುಟುಂಬದ ಶಾಂತಿ, ಸೌಹಾರ್ದತೆ, ಪ್ರೀತಿಯನ್ನು ಕಾಯ್ತಾ ತಾಯಿ ನಿಮ್ಮ ಜೊತೆಗಿದ್ದಾಳೆ ಆಯಿತಾ. ಅವಳಿಗೆ ನಾನು ವಿಶೇಷವಾದ ಅಭಿನಂದನೆ ಮತ್ತು ನಮಸ್ಕಾರವನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ, ಆ ಪ್ರೀತಿಗೆ, ಅಭಿಮಾನಕ್ಕೆ ಮತ್ತೊಮ್ಮೆ ವಂದಿಸಿ, ನಿಮ್ಮ ಮಗುವಿನಂಥ ಮನದ ಮುಗ್ಧ ಜೀವನದ ಈ ಸುಖಯಾನ ಎಕ್ಕುಂಡಿಯವರ ಸಾಲಿನಲ್ಲಿ ಹೇಳುವುದಾದರೆ, ಗುಡಿಗೆ ಹೊರಟ ದಾರಿಯಲ್ಲಿ ಹೆಜ್ಜೆಗೊಂದು ಹೂವಿದೆ, ಪುಣ್ಯ ಪಯಣ ಸಾರುವಲ್ಲಿ ನಿಮಿಷಕ್ಕೊಂದು ನೋವಿದೆ ಅಂತ. ನೋವಿನ ಜೊತೆಗೆ ಹೂವಾಗುವ ಕಲೆಯನ್ನು ಕರಗಿತುಕೊಂಡ ಅದ್ಭುತವಾದ ನಮ್ಮ ಜಿಲ್ಲೆಯ ಉತ್ತರ ಕನ್ನಡದ ಹೆಮ್ಮೆಯ ಸಂಪಾದಕರಾದ ನಿಮಗೆ ನಾನು ನೂರು ನಮಸ್ಕಾರವನ್ನು ಸಲ್ಲಿಸ್ತೇನೆ. ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ನಾನು ಅಂಥ ಏನು ದೊಡ್ಡ ಕೆಲಸ ಮಾಡಿಲ್ಲ, ಆದರೂ ಕೂಡ ನೀವು ಒಂದು ಸಹೋದರ ಮನೋಭಾವದಿಂದ ಅಥವಾ ಗೆಳೆಯನ ಮನೋಭಾವದಿಂದ ನನ್ನ ಈ ಸಂದರ್ಶನ ಮಾಡಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗಿದೆ. ನಮ್ಮ ಕುಟುಂಬಕ್ಕೂ ಕೂಡ ಸಂತೋಷವಾಗಿದೆ. ಯಾಕಂದರೆ ಅವರು ಕೂಡ ನನ್ನ ಎಲ್ಲ ಆಗುಹೋಗುಗಳಲ್ಲಿ ಭಾಗವಹಿಸ್ತವರಾದ್ದರಿಂದ ನಾನು ಯಾವ ಒಂದು ಸಂತೋಷವನ್ನು ಪಡಬೇಕೋ ಅಥವಾ ಹೆಸರನ್ನು ತೆಗೆದುಕೊಳ್ಬೇಕೋ ಅದು ಅವರಿಗೂ ಎಲ್ಲ ಸಲ್ಲಬೇಕು. ನಮ್ಮದು 5 ಜನರ ಫ್ಯಾಮಿಲಿ. ನನ್ನ ಹೆಂಡತಿ ರೇವತಿ ಅಂತ, 2 ಹೆಣ್ಮಕ್ಕಳು ಸೀಮಾ, ಸಿಂಧು, ಮದುವೆ ಆಗಿದೆ ಇಬ್ಬರಿಗೂ. ಕೊನೆಯ ಮಗ ಸಂಜಾತ ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿದ್ದಾನೆ. ನಾನು ಕಾಗೇರಿ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಮದುವೆ ಆದ ಮೇಲೆ ಹಾಸನಕ್ಕೆ ಹೋಗಿ ಅಲ್ಲಿ 15 ವರ್ಷ ಜೀವನ ಮಾಡಿ ಅಲ್ಲಿ ಜನತಾ ಮಾಧ್ಯಮ ಅದೆಲ್ಲದನ್ನು ನೋಡಿದ್ದೇನೆ, ಇವರು ಕೆಲಸ ಮಾಡಿದ್ದನ್ನು. ಹಾಗೆ ಸಿರ್ಸಿಗೆ ಬಂದು ಇಲ್ಲಿ ಜನಮಾಧ್ಯಮ ಅಂತ ಪೇಪರನ್ನು ಮಾಡಿದ್ವಿ. ಅದರಲ್ಲಿ ಬೇಕಾದಷ್ಟು ಕಷ್ಟ ಅನುಭವಿಸಿದ್ದೀವಿ. ಮತ್ತು ಈಗ ಮತ್ತು ಇಲ್ಲಿ ಸಿರ್ಸಿಗೆ ಬಂದ ಮೇಲೆ ಏನೋ ಕಷ್ಟ ನಷ್ಟ ಅನುಭವಿಸಿದ್ರು ಅದ್ರ ಮಧ್ಯೆನೇ ಎಲ್ಲ ಪ್ರವಾಸನೂ ಮಾಡಿದ್ವಿ. ಕಾಶಿ, ರಾಮೇಶ್ವರ, ಅಜಂತ, ಎಲ್ಲೋರ ಹೀಗೆಲ್ಲ ಮಾಡಿದ್ವಿ ಎಲ್ಲನೂ. ಹಾಗೆ ಮತ್ತು ಹಿರೇ ಮಗಳಿಗೆ ಮಗು ಹುಟ್ಟಿದಾಗ ಅಮೇರಿಕಕ್ಕೂ ಹೋಗಿ ಬಂದ್ವಿ, ಅಲ್ಲೂ ಎಲ್ಲ ನೋಡ್ಕೊ ಬಂದಿದ್ದೀವಿ. ಹೀಗೆ
ಕಷ್ಟ ನಷ್ಟ ಅನುಭವಿಸ್ತಾನೆ ಎಲ್ಲದನ್ನೂ ನೋಡ್ತಾ ಬಂದಿದ್ದೀವಿ. ಮತ್ತು ಇನ್ನೇನು ಹೇಳಬೇಕು ಅಂದರೆ ಮತ್ತು ನಮ್ಮ ಜೀವನ ಈಗ ಚೆನ್ನಾಗಿ ನಡೀತಾ ಇದೆ. ನಾವು ಶಿರ್ಸಿ ಬಂದು ಮಾಡಿದ್ದು ಅಂದರೆ ಒಂದು ಸ್ವಂತ ಮನೆ ಕಷ್ಟಪಟ್ಟು. ನಮ್ಮದು ಸಿದ್ದಾಪುರದಲ್ಲಿ ಬಾನ್ಕೋಳಿ ಅಂತ ಅಲ್ಲಿ ಒಂದು ಸ್ವಲ್ಪ ತೋಟ ಇದೆ, ಅದನ್ನು ಇಟ್ಕೊಂಡಿದ್ದೀವಿ. ಹೋಗಿ ಬಂದು ಮಾಡ್ತಾ ಇರ್ತೀವಿ ಅಲ್ಲಿಗೂ. ಇಲ್ಲಿ ನಾವು ಇರೋದು ಮಾತ್ರ ಶಿರ್ಸಿಯಲ್ಲೇ ಇದ್ದೀವಿ. ಹಾಗಾಗಿ ಇನ್ನೇನು ಕಾಣಿಸಲ್ಲ ಮತ್ತೇನು. ಇಷ್ಟು ಅನುಭವಿಸಿದ್ದೀವಿ, ಈಗ ಚೆನ್ನಾಗಿದ್ದೀವಿ, ಅದೇ ನನಗೆ ಸಂತೋಷ. ಇನ್ನೆಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. 3 ಮಕ್ಕಳಾದರೂ ಎಲ್ಲರೂ ಅವ್ರವ್ರ ಪಾಡಿಗೆ ಜೀವನ ಮಾಡ್ತಾಯಿದ್ದಾರೆ. ನಾವು ಮಕ್ಕಳಿಗೆ ವಜ್ಜೆ ಆಗಿರಲಿಲ್ಲ, ಇಲ್ಲ ಅವರು ನಮಗೆ ವಜ್ಜೆ ಆಗಿಲ್ಲ. ಹಾಗೆ ನಾವು ಚೆನ್ನಾಗಿದ್ದೀವಿ ಈಗ. ನಮ್ಮ ಇಬ್ಬರು ಅಳಿಯಂದಿರಲ್ಲಿ ಹಿರಿಯ ಮಗಳು ಸೀಮನ ಗಂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನಲ್ಲಿದ್ದಾರೆ. ಅವರು ಅಮೇರಿಕೆಗೆಲ್ಲ ಹೋಗಿ ಬಂದವನು. ನಾವು ನಮ್ಮ ಹಿರಿಯಳಿಯನ ಸಂಗಡ ಅಮೇರಿಕೆಗೆ ಹೋಗೋ ಒಂದು ಅವಕಾಶ ಬಂದಿತ್ತು, ಅದನ್ನು ಹೋಗಿ ಬಂದಿದ್ವಿ. ಹಾಗೆ ಎರಡನೇ ಸಿಂಧು ಏನು ಸಾಹಿತ್ಯ ಚಟುವಟಿಕೆಯಲ್ಲಿದ್ದಾಳೆ. ಅವಳ ಗಂಡ ಒಬ್ಬ ಫಾರ್ಮಸಿ ಆಫೀಸರ, ಚಂದ್ರು ಅಂಥೇಳಿ. ಅವನು ಒಳ್ಳೆ ಗಾಯಕ ಅಂದರೆ ಕಲಿತು ಗಾಯಕ ಅಲ್ಲ, ಲೈಟ್ ಮ್ಯೂಸಿಕ್ಕು, ಲಘು ಸಂಗೀತವನ್ನು ಒಳ್ಳೆ ಚೆನ್ನಾಗಿ ಹಾಡಿ ಜನರನ್ನು ರಂಜಿಸೋ ಶಕ್ತಿ ಇದ್ದಂಥವನು. ಹೀಗೆ ನಮ್ಮ ಒಟ್ಟು ಕುಟುಂಬ ಸಂತೋಷದಲ್ಲಿ ಇದೆ. ನಮ್ಮ ಅಳಿಯಂದಿರು ನಾವೆಲ್ಲರೂ ಭಾಳ ಸೌಖ್ಯದಿಂದ ಇದ್ದೇವೆ. ಇಷ್ಟು ಸುಂದರವಾದ ಕ್ಷಣಕ್ಕೆ ಕೊನೆಗೆ ಬಂದಂಥ ಒಂದು ಕಿರಣದ ಥರ ನಿಮ್ಮ ಮಗಳು ಕಥೆಗಾರ್ತಿ ಸಿಂಧು ಈಗ ನಮ್ಮ ಜೊತೆಗಿದ್ದಾಳೆ. ನಿಮ್ಮ ಹಿಂದೆ, ನಿಮ್ಮ ಮುಂದೆ, ನಿಮ್ಮ ಕಣ್ಣು ಮುಂದೆ, ನಿಮ್ಮ ಕನಸಿನಲ್ಲಿ ಇರುವಂಥ ಈ ಮುದ್ದಾದ ನಿಮ್ಮ ಮಗಳು, ಅವಳು ನನಗೆ ಆಶ್ಚರ್ಯ ಮತ್ತು ಅಭಿಮಾನ ಅಂದರೆ ಅವಳು ನಿಮ್ಮ ಬಗ್ಗೆ ಏನು ಹೇಳ್ತಾಳೆ ಅಂತ ಕೇಳಬೇಕು ಅಂತ ನನಗೆ ಆಸೆ. ಅದಕ್ಕೆ ಕರೆಸ್ಕೊಂಡಿದ್ದೇನೆ. ಸಿಂಧಮ್ಮ, ಹೇಳಮ್ಮ, ನಿನ್ನ ಅಪ್ಪ ಹೇಗಿದ್ದ, ಹೀಗಿದ್ದಾನೆ ಈಗ, ಅದನ್ನು ದಯಮಾಡಿ ನೀ ಹೇಳಬೇಕು ಅಂತ ನಾನು ಬಯಸ್ತೇನೆ. ನಾನು ಈಗಾಗಲೇ ಬಹುಶಃ ಅಪ್ಪನ ಅಭಿನಂದನಾ ಗ್ರಂಥದಲ್ಲಿ ಎಲ್ಲರಿಗಿಂತ ಭಿನ್ನವೆನಿಸುವ ನನ್ನ ಅಪ್ಪ ಅಂಥೇಳಿ ಒಂದು ಕೊನೆಯ ಲೇಖನವನ್ನು ನಾನು ಬರೆದಿದ್ದೆ. ಅದರೊಳಗಡೆ ಅಪ್ಪನ ಅಭಿನಂದನಾ ಗ್ರಂಥದಲ್ಲಿ ನಮ್ಗೆ ಯಾಕೆ ಭಿನ್ನ ಅನ್ನಿಸ್ತಿತ್ತು ಅಪ್ಪ ಅಂತಂದರೆ ಅದರೊಳಗೆ ಬರೆದಿದ್ದನ್ನೇ ನಾನೀಗ ಹೇಳಬೇಕು. ನಾವು ಆ್ಯಕ್ಚುಲಿ ಹಾಸನದಲ್ಲಿ ಇದ್ದಾಗ ನನ್ನ ಇಡೀ ಬಾಲ್ಯ ಹಾಸನದಲ್ಲಿ ಕಳೀತು. ಅಂದರೆ ನಾನೊಂದು 6ನೇ ಕ್ಲಾಸ್ ಇರೋ ತನಕ ನಾವು ಹಾಸನದಲ್ಲೇ ಇದ್ವಿ. ಹುಟ್ಟಿನಿಂದ 12 ವರ್ಷದ ತನಕ ನಾವು ಅಪ್ಪನ ನೋಡಿದ್ದೇ ಕಮ್ಮಿ ಆಗ್ಲೊತ್ತಿನಲ್ಲಿ. ಯಾಕೆಂದರೆ ನಾವು ಹೇಳೋ ಅಷ್ಟೊತ್ತಿಗೆ ಅಪ್ಪ ಟ್ಯೂಟೋರಿಯಲ್ಸಿಗೆ ಇಂಗ್ಲೀಷ್ ಟ್ಯೂಷನ್ ಹೇಳಲಿಕ್ಕೆ ಹೋಗ್ಬಿಡ್ತಿದ್ರು. ಅಪ್ಪ ಟ್ಯೂಷನ್ ಹೇಳಿ ವಾಪಸ್ ಬರೋ ಅಷ್ಟೊತ್ತಿಗೆ ನಾವು ಸ್ಕೂಲಿಗೆ ಹೋಗ್ತಿದ್ವಿ. ನಾವು ಸ್ಕೂಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅಪ್ಪ ಜನತಾ ಮಾಧ್ಯಮಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು. ಆಮೇಲೆ ಅವ್ರು ವಾಪಸ್ ಬರೋ ಅಷ್ಟೊತ್ತಿಗೆ ನಾವು ಮಲ್ಕೋತಿದ್ವಿ. ಹಾಗಾಗಿ ನಾವು ಇಡೀ ವಾರದಲ್ಲಿ ಭಾನುವಾರ ಮಾತ್ರ ಅಪ್ಪನ್ನ ನೋಡುವಂಥ ಒಂದು ಸಿಚುವೇಶನ್ ಇತ್ತು. ಸೇಮ್ ಮನೇಲಿದ್ದರು, ಆ ಸರ್ಕಲ್ಲೇ ಹಂಗಿತ್ತು. ಅವರು ಹೊರಗಡೆ ಹೋದಾಗ ನಾವು ಬರ್ತಿದ್ವಿ, ಆ ಥರ. ಆಮೇಲೆ ಅಪ್ಪ ನಂಗೆ ಯಾವಾಗಲೂ ನೀನು ಕವಿತೆ ಬರೀಬೇಕು, ಕತೆ ಬರೀಬೇಕು ಅಂತ ಯಾವತ್ತೂ ಹೇಳಲಿಲ್ಲ. ಆದರೆ ನಮ್ಮ ಮನೇಲಿ 4 ದಿನಪತ್ರಿಕೆ, 2 ವಾರಪತ್ರಿಕೆ, ಆಮೇಲೆ ಮಾಸಪತ್ರಿಕೆಗಳು ಯಾವಾಗಲೂ ಮನೆ ಪುಸ್ತಕದಲ್ಲೇ ತುಂಬಿಕೊಂಡಿರ್ತಿತ್ತು. ನಾನು ಅದನ್ನು ಆ ಲೇಖನದಲ್ಲಿ ಬರೆದಿದ್ದೀನಿ. ಅಪ್ಪ ನಂಗೆ ಯಾವಾಗಲೂ ಒಂದು ಪುಸ್ತಕ ಕೊಡಿಸ್ತಿದ್ರು ಎಲ್ಲೇ ಹೋದರು. ನಾವು ಯಾವತ್ತೂ ಅಪ್ಪನ ಹತ್ರ ಚಾಕ್ಲೇಟ್ ಬೇಕು ಅಂತ ನಾನು ಹೇಳಲೇ ಇಲ್ಲ. ನಮ್ಗೆ ಯಾವಾಗಲೂ ಕಲ್ಪನೆ ಅಮ್ಮ ಅಂದರೆ ಮನೆ ಕೆಲಸ ಹೇಳ್ಕೊಡೋಳು, ಅಪ್ಪ ಅಂದರೆ ಪುಸ್ತಕ ತಂದು ಕೊಡೋರು ಅಂತೇಳಿ ಹಂಗೆ ಇತ್ತು. ಅದರಿಂದ ನಂಗೆ ಅದು ಯಾವಾಗಲೂ ನೆನಪಿದೆ. ಬಾಲಮಂಗಳ ಇರ್ಬೋದು, ಅಮರ ಚಿತ್ರಕಥೆ ನನ್ನ ಹತ್ರ ಇನ್ನೂ ಇದೆ. ಅದು ನಾನು 5ನೇ ವರ್ಷ, 6ನೇ ವರ್ಷ, 10ನೇ ವರ್ಷದಲ್ಲಿ ತಂದು ಕೊಟ್ಟ ಅಮರ ಚಿತ್ರಕಥೆ ನನ್ನ ಹತ್ರ ಇನ್ನೂ ಇದೆ. ಅದನ್ನು ಬುಕ್ ಬೈಂಡ್ ಮಾಡಿಸಿ ಇಟ್ಟಿದ್ದೀನಿ. ಅಂದರೆ ಓದಲ್ಲಿವರೆಗೂ ನಮ್ಗೆ ಆ ಪುಸ್ತಕಗಳನ್ನು ಕೊಡಿಸುವಂಥ ಆ ಒಂದು ಇದನ್ನು ಅಪ್ಪ ಅವಾಗಿಂದನೇ ಕಲಿಸಿದ್ರು ಅಂಥೇಳಿ. ಆಮೇಲೆ ನಾನು ಮೊದಲನೇ ಕವನ ಸಂಕಲನ ಬಿಡುಗಡೆ ಆದಾಗ ಅಪ್ಪ ಒಂದು ಮಾತು ಹೇಳಿದ್ರು ಸ್ಟೇಜ್ ಮೇಲೆ, ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗ್ಬೋದು, ಅಂದರೆ ಕಲಿಸಿ ಡಾಕ್ಟರ್ ಆಗ್ಬೋದು, ಅದಲ್ಲ. ಆಮೇಲೆ ಡ್ಯಾನ್ಸರ್ ಮಕ್ಕಳು ಡ್ಯಾನ್ಸನ್ನು ಕಲಿಸಿ ಡಾಕ್ಟರ್ ಆಗ. ಆದರೆ ಒಬ್ಬರು ಬರಹಗಾರರ ಮಕ್ಕಳನ್ನ ನಾನು ನೀ ಬರೀಬೇಕು, ನೀನು ಕತೆ ಬರೀಬೇಕು, ನೀನು ಕವಿತೆ ಬರೀಬೇಕು ಹಿಂಗೆಲ್ಲ ಹೇಳಿ ನಾವು ಬರಹಗಾರರನ್ನಾಗಿ ರೂಪಿಸ್ಲಿಕ್ಕೆ ಬರೋದಿಲ್ಲ. ಒಂದು ಕವಿತೆಯನ್ನು ಬರೆಯೋದನ್ನು ಹೇಳ್ಕೊಡ್ಲಿಕ್ಕಾಗಲ್ಲ. ಅದಕ್ಕೂ ನಾನು ಬೈಸ್ಕೊಂಡಿದ್ದೆ. 8ನೇ ಕ್ಲಾಸ್ನಲ್ಲಿ ಕವಿತೆ ಬರೆಯೋ ಕಾಂಪಿಟೇಷನ್ ಇತ್ತು. ಅಪ್ಪ ಕವಿತೆ ಬರಿಬೇಕಂತ ಅಂತ ಮನೆಗೆ ಬಂದಾಗ ಅವಾಗಲೇ ಬೈದಿದ್ರು,
ಕವಿತೆ ಎಲ್ಲ ಬರೆಯೋದು ಹೇಳ್ಕೊಡ್ಲಿಕ್ಕಾಗಲ್ಲ, ನೀನೇ ಬರಿಬೇಕು ಅಂತ. ವಾವ್. ಅದರಿಂದ ಆ ಥರ ಒಂದು ಬರೆಯುವ ಆಸಕ್ತಿಯನ್ನು ನನ್ನಷ್ಟಕ್ಕೆ ನಾನು ಆ ಮನೆಯ ವಾತಾವರಣ ಆ ರೀತಿ ಇದ್ದಿದ್ದರಿಂದ ಇದು ಮಾಡ್ತಾ ಬಂದೆ ಅಂತೇಳಿ. ಅದರಿಂದ ನಂಗೆ ಅನಿಸುತ್ತೆ ಅಪ್ಪನ ಹಾಗೆ ಅದೇ ಸಂಗೀತದಲ್ಲಿ ನಮ್ಮನ್ನದೇ ಅಲ್ವಾ, ಹಾಸನದಲ್ಲಿ ಇದ್ದಾಗಲೇ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು. ಆಮೇಲೆ ಇಲ್ಲಿ ಬಂದ್ವಿ ನಾವು ಶಿರ್ಸಿಗೆ, ಇಲ್ಲಿ ನಾವು ಪಂಡಿತ್ ಕಮಲಾಕರ್ ಭಟ್ರ ಹತ್ರ ಅಪ್ಪ ತಬಲಾ ಮತ್ತು ಕೊಳಲು ಕಲಿತಿದ್ರು, ನನಗೆ ಮತ್ತು ಅಕ್ಕನಿಗೆ ಅಲ್ಲಿ ಗಾಯನ ಕ್ಲಾಸಿಗೆ ಹಾಕಿದ್ರು. ಅದರಿಂದ ಆ ಸಂಗೀತದ್ದು ಇರ್ಬೋದು. ಆಮೇಲೆ ಎಲ್ಲ ಕಡೆ ಅಪ್ಪನ ಸಂಗಡ ನಾನು ಇಲ್ಲಿ ಆ್ಯಕ್ಚುಲಿ ಸಿರ್ಸಿಗೆ ಬಂದಮೇಲೆ ಈ ತಾಳ್ಮದ್ಲೆ ಮತ್ತು ಯಕ್ಷಗಾನ ಅನ್ನೋ ಪ್ರಕಾರಗಳನ್ನು ನೋಡಿದ್ದು. ಅಲ್ಲಂತೂ ನಮಗೆ ಸಿಕ್ಕಿರಲಿಲ್ಲ. ಅದನ್ನೆಲ್ಲ ಇಲ್ಲಿ ಬಂದಮೇಲೆ ನೋಡ್ತಾ ಕಲಿತಾ ಬಂದ್ವಿ. ಆಮೇಲೆ ಪ್ರವಾಸದ ಇದು ಆ ಒಂದು ಆಸಕ್ತಿನೂ ಅಪ್ಪನಿಂದನೇ ಬಂದಿದೆ ಅಂತಲೇ ಹೇಳಬೇಕು. ಸಂಗೀತ ಅಂತೂ ಅದು ಅಪ್ಪನಿಂದನೇ, ಸಾಹಿತ್ಯನೂ, ಅದರಿಂದ ಚಿತ್ರಕಲೆನೂ ಒಂದು ಸ್ವಲ್ಪ ಮಾಡ್ತೇನೆ. ಅದೆಲ್ಲ ಆಸಕ್ತಿಗಳು ಬಹುಶಃ ಎಲ್ಲೋ ಒಂದು ಕಡೆ ಅಪ್ಪನಿಂದ ಬಂತೇನೋ ಅಂತೇಳಿ ಅನ್ನಿಸ್ತಾ ಇದೆ. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅಪ್ಪ ನಮ್ಗೆ ಯಾಕೆ ಭಿನ್ನವಾಗಿ ಅನ್ನಿಸ್ತಿದ್ದ ಅಂದರೆ, ನಾವು ಯೂಶ್ವಲಿ ಅಪ್ಪನ ದಿಕ್ಕಲು ಅಂದರೆ ಎಲ್ಲರೂ ಬರೀತಾರಲ್ಲ, ನನ್ನ ಎತ್ಕೊಂಡೋದ, ಆ ಜಾತಕ್ಕೆ ಕರ್ಕೊಂಡೋದ, ಇಲ್ಲಿ ಕರ್ಕೊಂಡೋದ, ಹಾಗೆಲ್ಲ ಆ ಥರ ಯಾವುದೂ ಕಲ್ಪನೆಗಳು ನಂಗೆ ಅಪ್ಪನ ಬಗ್ಗೆ ಯಾಕಿರಲಿಲ್ಲ ಅಂತಂದರೆ, ಅಪ್ಪ ಯಾವಾಗಲೂ ನಾವು ನೋಡಿದ್ದು ಪುಸ್ತಕ ಹಿಡ್ಕೊಂಡು ಕೂತಿದ್ದೆ ಮನೇಲಿ. ಮತ್ತು ಅವರು ಚಿತ್ರಕಲೆ ಇರ್ಬೋದು, ಅವ್ರು ಕೊಳಲು ಬಾರಿಸ್ತಿದ್ರು ಅದನ್ನ ಇರ್ಬೋದು, ಆಮೇಲೆ ಪುಸ್ತಕ ಓದಿ ಬರೆದು ಅದನ್ನೆಲ್ಲದನ್ನೂ ಕೂಡ ಅವ್ರಿಗೆ ಬೇರೆ ಕೋಣೆ ಇರಲಿಲ್ಲ. ಎಲ್ಲದೂ ನಮ್ಮನೆ ಜಗಲಿ ಮೇಲೆ ಒಂದು ಮೇಜು ಅಲ್ಲೇ ನಡೀತಿತ್ತು. ಟಿವಿ ಹಚ್ಕೋತಿದ್ರು. ಅವಾಗಲೇ ನಮ್ಮಲ್ಲ ಹಾಸನದಲ್ಲಿ ಇದ್ದಾಗಲೇ ಟಿವಿ ತಂದಿದ್ರು. ಅದರಿಂದ ಜಗತ್ತಿನ ಜೊತೆ ಒಂದು ಅಂದ್ರೆ ನನ್ನ ಹತ್ರ ಅಪ್ಪನ ಹತ್ರ ರಾಶಿ ದುಡ್ಡು ಇರ್ಲಿಲ್ಲ, ಆದ್ರೆ ಆ ಕಾಲದಲ್ಲೇ ಅವನ ಹತ್ರ ಒಂದು ಕೆಂಪು ಇಂಡ್ ಸುಸ್ಕಿ ಇತ್ತು, ಕೆಂಪುದಾದ ಒಂದು ಟೇಪ್ ರಿಕಾರ್ಡರ್ ಇತ್ತು. ಅವಾಗ ಬಾನ್ಕುಳಿಗೆ ಜೈರಾಮ ಕೆಂಪು ಬೈಕ್ ತಗೊಂಡು ಬೈಕಲ್ಲಿ ಹಾಸನದಿಂದ ಬಾನ್ಕುಳಿಗೆ ಬರ್ತಾನೆ 400 ಕಿಲೋಮೀಟರ್ ಹೇಳೋದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಬೈಕಲ್ಲಿ ಬರ್ತಾನೆ ಜೈರಾಮ್. ಅದರಿಂದ ನನಗೆ ಮೊದ್ಲಿಂದನೂ ಅಯ್ಯೋ ಬಾನ್ಕುಳಿ ಅಂತಲೇ ನಂಗೆ ಇನ್ನೂ ನೆನಪಿದೆ. ಅವಾಗ ನಾನೊಂದು 6-7ನೇ ಕ್ಲಾಸ್ ಇರುವಾಗಲೂ ಅಲ್ಲ ಲಾಟಿನಲ್ಲೆಲ್ಲ ಅಂದರೆ ಕರೆಂಟ್ ಕೂಡ ಇರಲಿಲ್ಲ. ಇಂಥ ಒಂದು ಕುಗ್ರಾಮದಿಂದ ಅಪ್ಪ ಹಾಸನಕ್ಕೆ ಹೆಂಗೆ ಹೋದ ಅಂಥೇಳಿ ಅದೊಂದು ಜರ್ನಿ ಹೆಂಗಿರ್ಬೋದು ಅನ್ನೋಂಥ ಆಸಕ್ತಿ ನನಗೆ ಯಾವಾಗಲೂ ಇತ್ತು. ಅದನ್ನ ನಾನು ನಿಮ್ಮ ಒಡನಲ್ಲಿ ಅವರು ಸವಿಸ್ತಾರವಾಗಿ ಬರೆದಿದ್ದಾರೆ ಯಾವ ರೀತಿ ಇದೆ. ಈಗಲೂ ಸುಮಾರು ಹೊತ್ತು ಹೇಳಿದ್ರು ಅದನ್ನೆಲ್ಲ. ಆದ್ದರಿಂದ ಅದೆಲ್ಲ ಒಂಥರ ಹೇಳ್ತೀವಲ್ಲ, ಅದೇ ಅದನ್ನೇ ಹೇಳ್ತಾ ಇದ್ದೆ. ಅಪ್ಪ ಯಾಕೆ ಭಿನ್ನ ಅಂತಂದ್ರೆ ಅವ್ನು ಯಾವಾಗಲೂ ಅಮ್ಮಂಗೆ ಹೆಲ್ಪ್ ಮಾಡೋ ಆ ಥರ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋ ಅಪ್ಪನ ನಾವು ನೋಡಲಿಲ್ಲ. ಅಚ್ಚಿಚ್ಚಮ್ಮಲ್ಲಿ ಭಾಳ ಏನೋ ಗಮ್ಮತ್ತಿನ ಊರ ಮೇಲಿನ ಸುದ್ದಿ ಹೇಳುವ ಅಪ್ಪನನ್ನು ನಾವು ನೋಡಲಿಲ್ಲ. ಆಮೇಲೆ ನಮ್ಮ ಕಡೆ ಅಂತೂ ಇಸ್ಪೀಟಿನ ಆಟ ಅಂದ್ರೆ ಭಾಳ ಇದು. ಇಸ್ಪೀಟ್ ಅಂದ್ರೆ ಕಂಡ್ರಾಗ್ತಿರ್ಲಿಲ್ಲ ಅಪ್ಪ, ಉರ್ದು ಯಾವ ಚಟನೂ ಇಲ್ಲ. ಆದ್ರಿಂದ ಇಸ್ಪೀಟಲ್ಲಿ ಮುಟ್ಲಿ ಅಂದ್ರೆ ಈ ಒಂದು ಅಂದ್ರೆ ಆ ಥರ ಏನೋ ಆ ಕ್ಲೋಸ್ನೆಸ್ ನಾವು ಅಪ್ಪನ ಜೊತೆ ಇಲ್ದಿದ್ರು ಕೂಡ ಒಂಥರ ಮಾಸ್ಟರ್ ಸಂಗಡ ಇದ್ದಂಗೆ ಒಂದು ಡಿಸ್ಟೆನ್ಸ್ ಇತ್ತು ನಮಗೆ. ಇತ್ತು ಇದು ಎಲ್ಲವ. ಆದ್ರಿಂದ ಅಪ್ಪ ಭಿನ್ನ ಅನ್ನಿಸ್ದ ನನಗೆ. ಅಂದರೆ ಬೇರೆ ಅಪ್ಪನ ಥರ ಅಲ್ಲ ನನ್ನಪ್ಪ. ಇಲ್ಲಿ ಮನೇಲಿ ಕುತ್ಕೊಂಡು ಅವರಾಯಿತು, ಅವ್ರ ಪುಸ್ತಕ ಆಯಿತು, ಅವ್ರ ಬರವಣಿಗೆ ಆಯಿತು, ಈ ರೀತಿಯಾಗಿ. ಆಮೇಲೆ ಇನ್ನೊಂದು ಪ್ರಮುಖವಾದ ಒಂದು ಇದನ್ನು ಹೇಳಬೇಕು ಅಂತಂದರೆ, ನಾನು ಅಪ್ಪನಿಂದ ಕಲ್ತಿದ್ದು, ನಾವು ಎಷ್ಟೇ ಬೇರೆಯವರಿಗೆಲ್ಲ ನಮ್ಮಿಂದ ಏನೋ ಸಣ್ಣ ಪುಟ್ಟ ತ್ರಾಸೆಲ್ಲ ಆಗ್ತಾ ಇರ್ತದೆ, ಆದರೂ ಕೂಡ ನಾವು ನಮ್ಮ ಬದುಕನ್ನು, ನಮಗೂ ಇರೋದು ಒಂದೇ ಬದುಕು, ನಾವು ಕೆಲವೊಂದನ್ನು ನಮಗಾಗಿ ಬದುಕೊಳ್ಬೇಕಾಗ್ತದೆ ಅನ್ನುವಂಥ ಅಂಶವನ್ನು ಬಹುಶಃ ನಾನು ಕಲ್ತೇನೋ ಅನ್ಸೋದ್ರೊಳಗಿಂದ. ಅಂದರೆ ಅವರು ಅವ್ರಿಗೆ ಬೇಕಾಗಿದ್ದನ್ನು ಒಂದಷ್ಟು ಮಾಡೇ ಮಾಡ್ತಿದ್ರು. ಎಲ್ಲರೂ ಬೆಳಗ್ಗೆ ಅಮ್ಮ ಏನಾದ್ರು ಒಂದು ವಸ್ತು ಹೇಳಿದ್ರೆ ಅದು ದುಡ್ಡಿಲ್ಲ ಅಂಥೇಳಿ ಬೆಳಗ್ಗೆ ಹೇಳಿದ್ರೆ ಸಂಜೆ ಬರ್ಬೇಕಾದ್ರೆ 500-600 ರೂಪಾಯಿ ಪುಸ್ತಕ ಹಿಡ್ಕೊ ಬರ್ತಿದ್ರು ಮನೆಗೆ. ಅಮ್ಮನಿಗೆ ಹೆಂಗಾಗಬೇಡ, ಬೆಳಗ್ಗೆ ಅದನ್ನು ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ, ಈಗ ಕೆಳಗೆ ಬರ್ತಾ ಇಷ್ಟಿಷ್ಟು ಪುಸ್ತಕ. ಅದರಿಂದ ತಮಾಷೆ ಮಾಡ್ತಿದ್ರು. ನಮ್ಮನೆ ಆರಾಮ್ ಬಾಗಿಲು ತೆಗ್ದಿಟ್ಟು ಹೋಗ್ಬೋದು, ಏನೂ ಇಲ್ಲ, ಪುಸ್ತಕ ಬೇಕಾದ್ರೆ ಕಳ್ಳರು ಕದ್ಕೊಂಡು ಹೋಗ್ಲಿ ಅನ್ನುವಂಥ ಜೋಕ್. ಹೀಗಾಗಿ ಒಟ್ಟಾರೆ ನಿಮ್ಮ ಅಪ್ಪ ಯಾವ ಉತ್ತರ ಕನ್ನಡದಲ್ಲಲ್ಲ, ಕರ್ನಾಟಕದಲ್ಲಿ ಈ ರೀತಿಯ ಸಂಪಾದಕನೊಬ್ಬ ಈ ರೀತಿ ಬದುಕಿರೋದು ಇದೆಯಲ್ಲ, ಇದು ನಿಜಕ್ಕೂ ನಮಗೆ ಹೆಮ್ಮೆ ವಿಷಯ ಮತ್ತು ಜನರಿಗೆ ತಿಳಿಯಬೇಕಾದ ಒಂದು ಸಂಗತಿ. ಆದ್ದರಿಂದ ನನಗೆ ಇವತ್ತಿಗೆ ನಾನು ಆ 3 ಕವನ ಸಂಕಲನಗಳಿರ್ಬೋದು, ನಂದು 2 ಕಥಾ ಸಂಕಲನ ಇರ್ಬೋದು, ಅದೆಲ್ಲ ಬಂದಿದ್ರು ಕೂಡ ಬಹುಶಃ ಮೂಲ ಇದು ಸೆಲೆ ಇಲ್ಲೇ ಇದೆ ಅಂತ ನನಗೆ ಯಾವಾಗಲೂ ಭಾವಿಸ್ತೀನಿ. ಆಗಲಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಮತ್ತು ಇನ್ನೂ ಹೆಚ್ಚು ಜಯರಾಮರ ಈ ಒಂದು ಎಂಥ ಸಾಹಿತ್ಯ ಸಿಂಧು ಮುಂದುವರಿತಾ ಹೋಗಲಿ ನಾಡಿನ ತುಂಬ. ಮತ್ತು ನಮ್ಮ ಜಯರಾಮ್ ಹೆಗಡೆಯವರ ಉತ್ಸಾಹ, ಅವರ ಮುಗ್ಧತೆ, ಮಗುವಿನಂಥ ಮನಸ್ಸಿನ ಈ ಜೀವ ಯಾವತ್ತೂ ನಮ್ಮ ಜೊತೆಗೆ ಇರಲಿ ಅಂತ ನಾನು ಹಾರೈಸ್ತೇನೆ. ಅದೆಲ್ಲ ಸಮಾಜ ಕೊಟ್ಟಿದ್ದು ನಿಮ್ಮಂಥವರು ಸಹವಾಸದಿಂದ ನಾನು ಹೀಗಾಗಿದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಿಡಿಶೇಷಪ್ಪನವರ ಹೆಸರಿನಲ್ಲಿ ನೀಡುವ ರಾಜ್ಯ ಮಟ್ಟದ ಅತ್ಯುತ್ತಮ ಸಂಪಾದಕ ಪ್ರಶಸ್ತಿಗೆ 2007ರಲ್ಲಿ ಪಾತ್ರರಾಗಿರುವ ಶ್ರೀ ಜಯರಾಮ್ ಹೆಗಡೆಯವರ
ಪತ್ರಿಕೋದ್ಯಮ ಕ್ಷೇತ್ರದಲ್ಲಿನ ಸೇವೆಗಾಗಿ ಈವರೆಗೆ 100 ಸನ್ಮಾನಗಳು ಜರುಗಲ್ಪಟ್ಟಿವೆ. ಇವರ 10 ಪ್ರಕಟಿತ ಪುಸ್ತಕಗಳ ನಡುವೆ ನಾನು ನಿಮ್ಮೊಡನೆ ಆತ್ಮಕಥನ ಅಪರೂಪದಲ್ಲಿ ಅಪರೂಪದ ಕಥಾನಕವಾಗಿದೆ. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದ ಕೆಲವು ಸಂಗತಿಗಳನ್ನಾದರೂ ಜೈರಾಮ್ ಹೆಗ್ಡೆಯವರೇ ಖುದ್ದಾಗಿ ಹೇಳಬೇಕು ಮತ್ತು ಅವರ ಧ್ವನಿ ಜನರನ್ನು ತಲುಪಬೇಕೆಂಬುದು ಈ ಮಾತುಕತೆಯ ಉದ್ದೇಶವಾಗಿತ್ತು. ಬಹಳ ಪ್ರೀತಿಯಿಂದ ಈ ಮಾತುಕತೆಯನ್ನು ನಡೆಸಿಕೊಟ್ಟ ಶ್ರೀ ಕೃಷ್ಣಮೂರ್ತಿ ಹೆಬ್ಬಾರ್ರವರಿಗೂ ಹಳೆಯ ನೆನಪನ್ನು ಹಂಚಿಕೊಂಡ ಶ್ರೀ ಜೈರಾಮ್ ಹೆಗ್ಡೆಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳು.